ನಮಸ್ಕಾರ ಆತ್ಮ ಬಂಧುಗಳೇ. ಇಂದಿನ ಕಾರ್ಯಕ್ರಮಕ್ಕೆ ಅಂದ್ರೆ ಇವತ್ತಿನ ದಿವಸ 7ನೇ ತಾರೀಕು ನವೆಂಬರ್ 2024 ಕಾರ್ಯಕ್ರಮ ಶುರುವಾಗ್ತಾ ಇದೆ. ಗುರುವಾರ 14ನೇ ಬ್ಯಾಚಿನ 4ನೇ ದಿವಸ ಯಶಸ್ವಿಯಾಗಿ ನಡೀತಾ ಇದೆ. ಹೀಗೆ ಇನ್ನು 28ನೇ ತಾರೀಕುವರೆಗೂ ಈ ಕಾರ್ಯಕ್ರಮ ಇರುತ್ತೆ. ಪ್ರತಿ ದಿವಸವೂ ವೈವಿಧ್ಯಮಯವಾದಂತ ಉತ್ತಮವಾದಂತ ಉಪನ್ಯಾಸಗಳ ಸರ್ಮಾಲೆ ಮತ್ತು ಮುದ್ರೆಗಳ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ಗಳಿರುತ್ತೆ. ಆರಂಭಕ್ಕೆ ಮೊದಲು ನಾನು ನಿಮಗೆಲ್ಲ ಒಂದು ನಮ್ಮ ಗುರುಗಳಿಗೆ ವಂದಿಸಿ ಶುರು ಮಾಡಬೇಕಾಗತ್ತೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಜೈ ಪತ್ರಿಜಿ ಬ್ರಹ್ಮರ್ಷಿ ಮಾತಾ ಪತ್ರಿಜಿ ಗುರುಗಳೇ. ಈಗ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳನ್ನ ನೆನೆಸಿಕೊಂಡು ರೀತಿಯಾಗಿ ಈ ಕಾರ್ಯಕ್ರಮದ ರೂವಾರಿಯಾಗಿರುವಂತಹ ರಂಗನಾಥ್ ಜಿ ಅವ್ರಿಗೂ ನಾನು ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ದಿವಸ ಪ್ರಥಮವಾಗಿ ಒಂದು ಬ್ರೀಫ್ ಆಗಿ ಒಂದು ಕೆಲವು ವಿಷಯಗಳನ್ನ ಹೇಳ್ತೀನಿ. ಮುದ್ರೆಗಳ ಕುರಿತಾಗಿ ಒಂದು ಉಪನ್ಯಾಸ ಹಾಗೂ ತರಬೇತಿಯನ್ನ ಡಾಕ್ಟರ್ ಯಶೋಧ ಅವರು ಹೇಳ್ಕೊಡ್ತಾ ಇದ್ದಾರೆ. ಅವರು ಒಂದು 10 ನಿಮಿಷಗಳ ಕಾಲ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ತದನಂತರದಲ್ಲಿ ಧ್ಯಾನ, 30 ನಿಮಿಷಗಳ ಧ್ಯಾನದ ಬಗ್ಗೆ ಒಂದೆರಡು ಇನ್ಫಾರ್ಮೇಶನ್ ಹೇಳ್ತಾರೆ. ತದನಂತರದಲ್ಲಿ ಓಂಕಾರ ಪ್ರಣವ ಮಂತ್ರವನ್ನು ಜಪಿಸುವಂಥದ್ದು ಒಂದು 3 ಬಾರಿ. ತದನಂತರದಲ್ಲಿ ಧ್ಯಾನ 30 ನಿಮಿಷಗಳ ಕಾಲ ನಡೆಸುವಂತ ಕಾರ್ಯಕ್ರಮ ಇರುತ್ತದೆ. ಅದಾದ ನಂತರದಲ್ಲಿ ಇಂದಿನ ಉಪನ್ಯಾಸ ಅದ್ಭುತವಾದಂತ ಆಧ್ಯಾತ್ಮಿಕ ಪಾಲನೆ ಅನ್ನೋ ವಿಷಯವಾಗಿ ಶ್ರೀಮತಿ ವಿಶಾಲಾಕ್ಷಿ ಅಥಣಿಯರವರು ಬಂದಿರುತ್ತಾರೆ. ಅವರು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಇದು ಉತ್ತಮವಾಗಿರುತ್ತೆ. ಹಾಗೇನೆ ಇನ್ನೊಂದು ವಿಷಯ ಇಲ್ಲಿ ಹೇಳ್ಬೇಕಾಗಿತ್ತು. ಶಿವಕುಮಾರ್ ಅವರು ಬಂದಿದ್ದಾರೆ. ಅವರು ಸಾಟರ್ಡೇ ಸ್ಪೆಷಲ್ ಅಂತೀವಲ್ಲ, ಹಾಗೆ ಶನಿವಾರ ದಿವಸ ಯೋಗ ಮತ್ತು ನಮ್ಮ ಪ್ರಾಣಾಯಾಮದ ಕುರಿತಾಗಿ ವಿಶೇಷವಾಗಿ ಉಪನ್ಯಾಸ ಮತ್ತು ತರಬೇತಿಯನ್ನು ಕೊಡ್ತಾರೆ. ಆವತ್ತಿನ ದಿವಸ ಯಾರು ತಪ್ಪಿಸ್ಕೋಬೇಡಿ. ಬಹಳ ಇಂಪಾರ್ಟೆಂಟ್ ಪ್ರಮುಖವಾದಂತಹ ವಿಷಯಗಳು. ಅವರು ಸಾಕಷ್ಟು ಪರಿಣಿತಿ ಹೊಂದಿದವರು, ವಿದ್ವಾಂಸರು ಕೂಡ ಸಾಕಷ್ಟು ಪರಿಣಿತಿ ಹೊಂದಿದ್ದಾರೆ. ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಮಸ್ಕರಿಸ್ತಾ ಇದ್ದೀನಿ. ಶನಿವಾರ ತಮ್ಮ ಕಾರ್ಯಕ್ರಮ ಇರುತ್ತೆ ಸರ್. ಹಾಗೆ ಶಾಂತ ಅವ್ರಿಗೂ ಹೇಳ್ತಾ ಇದ್ದೀನಿ, ಶನಿವಾರದ ಕಲಾ ಕಾರ್ಯಕ್ರಮಗಳು ಏನಿರುತ್ತೆ ಅದಕ್ಕೆಲ್ಲ ಅವರೇ ಇರ್ತಾರೆ, ಅವ್ರು ನೋಡ್ಕೋತಾರೆ. ಅದಾದ ನಂತರದಲ್ಲಿ ಈಗ ನಮ್ಮ ಯಶೋಧ ಅವರಿಗೆ ನಾನು ಈ ವೇದಿಕೆಯನ್ನ ಸಮರ್ಪಿಸ್ತಾ ಇದ್ದೀನಿ. ಯಶೋಧ ಅವ್ರ ಈ ಕಾರ್ಯಕ್ರಮ ಶುರು ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಡಾಕ್ಟರ್ ಯಶೋಧ. ಡಾಕ್ಟರ್ ಯಶೋಧ ಅವರು ಅನ್ಮ್ಯೂಟ್ ಮಾಡ್ಕೊಡಿ, ಸ್ಟಾರ್ಟ್ ಮಾಡಿ. ನಿಮ್ದು ಅನ್ಮ್ಯೂಟ್ ಆಗಿಲ್ಲ ಮೇಡಮ್. ಒಂದು ನಿಮಿಷ ಸರ್. ಆಯ್ತು ಮೇಡಮ್. ಶುರು ಮಾಡ್ಬೋದಾ ಸರ್? ಖಂಡಿತ ಮೇಡಮ್, ನಾವೆಲ್ಲ ಕಾಯ್ತಾ ಇದ್ದೀವಿ. ಇಲ್ಲಿ ಇದು ಮತ್ತೆ ಡಿಸ್ಕನೆಕ್ಟ್ ಆಗೋಗ್ಬಿಟ್ಟಿತ್ತು, ಮತ್ತೆ ಜಾಯಿನ್ ಆಯ್ತು. ಸಾರಿ ಫಾರ್ ದಟ್. ತಾಂತ್ರಿಕ ಸಮಸ್ಯೆಗಳು ಇರ್ಲಿ ಮೇಡಮ್. ಹೌದು ಸರ್. ಶುರು ಮಾಡ್ತಾ ಇದ್ದೀನಿ ಇವಾಗ. ಇವತ್ತಿನ ಟಾಪಿಕ್ ಕಾನ್ಸ್ಟಿಪೇಷನ್, ಮಲಬದ್ಧತೆ ಬಗ್ಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಪಿತಾಮಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಆತ್ಮವಂದನೆಗಳು, ಹಾಗೂ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರು ಸರ್ ಅವರಿಗೆ, ಯೋಗ ಮಾಸ್ಟರ್ ಆದಂತಹ ನಾಗರಾಜ್ ಗುರೂಜಿ ಅವರಿಗೆ, ಮಾಲಿನಿ ಮ್ಯಾಮ್ ಅವರಿಗೆ ನಮಸ್ಕಾರ. ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ಇವತ್ತು ಮಲಬದ್ಧತೆ, ಕಾನ್ಸ್ಟಿಪೇಷನ್ ಬಗ್ಗೆ ಕೆಲವು ಅಂಶಗಳನ್ನ ಮಾತಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತಂದ್ರೆ, ಈಗ ಆಯುರ್ವೇದದ ಪ್ರಕಾರ ಆರೋಗ್ಯವಂತ ಮನುಷ್ಯನ ಗುಣ ಸ್ವಭಾವಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಸಮದೋಷ ಸಮಾಗ್ನಿಷ್ಠ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ ಹೇಳ್ತಾರೆ. ಅಂದ್ರೆ ಸ್ವಸ್ಥವಾಗಿರುವಂತ ಮನುಷ್ಯನ ಏನೇನ್ ಗುಣಲಕ್ಷಣಗಳು ಅಂತಂದ್ರೆ, ತ್ರಿದೋಷಗಳು ಸಮವಾಗಿರ್ಬೇಕು. ಜಾಠರಾಗ್ನಿ ಸಮೇತ 13 ಅಗ್ನಿಗಳಿರ್ತವೆ ನಮ್ಮ ದೇಹದಲ್ಲಿ, ಅವುಗಳು ಸಮಸ್ಥಿತಿಯಲ್ಲಿರ್ಬೇಕು. ಮತ್ತೆ ಸಪ್ತಧಾತುಗಳು ಎಲ್ಲ ಸಮಸ್ಥಿತಿಯಲ್ಲಿರ್ಬೇಕು. ಮತ್ತೆ ತ್ರಿಮಲ ಅಂತಂದ್ರೆ ಮಲ, ಮೂತ್ರ, ಸ್ವೇದ. ನಮ್ಮ ದೇಹದಿಂದ ವಿಸರ್ಜಿಸಲ್ಪಡುವುದು ಮಲ, ಮೂತ್ರ, ಮತ್ತೆ ನಮ್ಮ ಸ್ಕಿನ್ ಇಂದ, ಚರ್ಮದಿಂದ ಹೋಗಂತ ಬೆವರು. ಅದೆಲ್ಲ ಕರೆಕ್ಟ್ ಆಗಿ ಕಾಲಾನುಕಾಲಕ್ಕೆ ಹೋದ್ರೆ ಮಾತ್ರ
ಅದು ದೈಹಿಕವಾಗಿ ನಾವು ಆರೋಗ್ಯವಾಗಿದ್ದೀವಿ ಅಂತ ಹೇಳ್ಬಹುದು. ಅದ್ರ ಜೊತೆಗೆ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥೆ ಇತ್ತೆಪಿ ದೀಯತೆ. ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಅಂದ್ರೆ ನಮ್ಮ ಮನಸ್ಸು, ಇಂದ್ರಿಯ ಮತ್ತು ಆತ್ಮ ಅದು ಪ್ರಸನ್ನವಾಗಿದ್ರೆ ಮಾತ್ರ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ ಅನಿಸ್ಕೊಳ್ಳಿಕ್ ಸಾಧ್ಯ. ಆದ್ರೆ ನಾವು ಮಲಬದ್ಧತೆ ಉಂಟಾದಾಗ ನಾವು ಖುಷಿಯಾಗಿರ್ತೀವ? ತುಂಬಾ ಕಷ್ಟ ಆಗ್ಬಿಡತ್ತೆ ಮನುಷ್ಯನ್ಗೆ. ಕಾಲಾನುಕಾಲಕ್ಕೆ ಮಲಮೂತ್ರ ವಿಸರ್ಜನೆ ಆಗ್ಲಿಲ್ಲ ಅಂತಂದ್ರೆ ಹೇಗೆ ಆಗುತ್ತೆ? ಅದಕ್ಕೆ ಕಾರಣ, ಮೇನ್ ರೀಸನ್ ಏನು ಅಂತಂದ್ರೆ ನಾವು ತೆಗೆದುಕೊಳ್ಳುವಂತ ಆಹಾರ. ಯಾವ ರೀತಿ ನಾವು ಯಾವ ತರ ಪದಾರ್ಥಗಳನ್ನ ನಾವು ಸೇವನೆ ಮಾಡ್ತಾ ಇದೀವಿ, ಯಾವ ತರ ಅದನ್ನ ವಿಧಿವಿಧಾನಗಳನ್ನ ಪಾಲಿಸ್ತಾ ಇದೀವಿ, ಅದು ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಅದಕ್ಕಾಗಿ ನಾವು ಯಾವ ರೀತಿ ನಾವು ಅದಕ್ಕೆ ಕಾರಣಗಳು ಏನೇನು ಅನ್ನೋದು ಒಂದೊಂದಾಗಿ ತಿಳ್ಕೊಳ್ಳೋದಾದ್ರೆ, ಈಗಾಗ್ಲೇ ಒಂದಷ್ಟು ಪದಾರ್ಥಗಳನ್ನ ತಿಂದಿರ್ತೀವಿ, ಅದ್ರ ಇಮ್ಮಿಡಿಯೇಟ್ ಮತ್ತೆ ಮತ್ತೆ ತಿಂತಾನೆ ಹೋದ್ರೆ ಪಾಚನ ಕ್ರಿಯೆ ಹೇಗಾಗುತ್ತೆ ನಮ್ಮ ಹೊಟ್ಟೆಯಲ್ಲಿ? ಅದು ಕಷ್ಟ ಆಗ್ಬಿಡುತ್ತೆ. ಜಠರಕ್ಕೆ ಆದಷ್ಟು ಒತ್ತಡನ ತಡ್ಕೊಳಕ್ ಆಗೋದಿಲ್ಲ. ಸೊ ಒಂದ್ರಿಂದ ಒಂದು ತಿನ್ನೋದನ್ನ ಅಭ್ಯಾಸವನ್ನ ಕಡಿಮೆ ಮಾಡ್ಕೊಳ್ಬೇಕು. ಮತ್ತೆ ಷಡ್ರಸಗಳನ್ನ ಯುಕ್ತವಾದಂತ ಆಹಾರ ಪದಾರ್ಥವನ್ನ ನಾವು ತಗೊಳ್ಬೇಕಾಗತ್ತೆ. ಷಡ್ರಸಗಳು ಯಾವ್ದ್ಯಾವ್ದು? ಮಧುರಾಮ್ಲ ಲವಣ ಕಟು ತಿಕ್ತ ಕಷಾಯ, ಎಲ್ಲಾ ರೀತಿಯ ರುಚಿಗಳು ನಮ್ಮ ಆಹಾರದಲ್ಲಿ ಇರ್ಬೇಕು. ಆತರ ತಗೊಳ್ತೀವ? ಆತರ ನಾವು ಅಭ್ಯಾಸನೇ ಮಾಡ್ಕೊಳ್ಳೋದಿಲ್ಲ. ಅತಿಯಾದ ಹುಳಿ ಪದಾರ್ಥ, ಅತಿಯಾದ ಖಾರ ಪದಾರ್ಥ ಇಂಥವನ್ನೇ ಜಾಸ್ತಿ ನಾವು ಅಡಾಪ್ಟ್ ಮಾಡ್ಕೊಳ್ಬಿಟ್ಟಿದೀವಿ. ಆತರ ಮಾಡ್ಬಾರ್ದು. ಅದರಿಂದ ಮಲಬದ್ಧತೆ ಉಂಟಾದಾಗ ಇದು ಮೇನ್ ರೀಸನ್ ಆಗುತ್ತೆ, ಮೂಲ ಕಾರಣ ಕಾನ್ಸ್ಟಿಪೇಷನ್ ಆಗುತ್ತೆ. ವಿವಿಧ ರೀತಿಯ ಅನಾರೋಗ್ಯ ತುತ್ತಾಗ್ಲಿಕ್ಕೆ, ಜ್ವರ, ಶೀತ, ಆಸ್ತಮಾದ ಇಂದ ಹಿಡಿದು ಆಂಗ್ಸೈಟಿ, BP, ಮಾನಸಿಕ ಒತ್ತಡ, ಇಲ್ಲಿವರೆಗೂ ಅನಾರೋಗ್ಯ ಸಮಸ್ಯೆಗಳನ್ನ ಈ ಕಾನ್ಸ್ಟಿಪೇಷನ್ ಅನ್ನೋಂಥದ್ದು ತಂದಿಡುತ್ತೆ. ಸೊ ಆದ್ರಿಂದ ನಾವು ಆಹಾರ ಸೇವನೆ ಪದ್ಧತಿಯನ್ನ ನಾವು ಬದಲಾಯಿಸ್ಕೊಳ್ಬೇಕಾಗುತ್ತೆ. ನಮ್ಮ ಆಹಾರದಲ್ಲಿ ನಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ನೀರನ್ನ ಸೇವನೆ ಮಾಡೋದಿಲ್ಲ. ನೀರು ಎಷ್ಟು ಪ್ರಮಾಣದಲ್ಲಿ ನಾವು ತಗೊಳ್ಬೇಕು ದಿನದಲ್ಲಿ ಅನ್ನೋದನ್ನ ನಾವು ಅದನ್ನ ಮರ್ತ್ ಬಿಟ್ಟಿರ್ತೀವಿ. ನೀರು ಸರಿಯಾದ ಪ್ರಮಾಣದಲ್ಲಿ ತಗೊಳ್ಳೋದಿಲ್ಲ, ಅದರಿಂದನೂ ಕಾನ್ಸ್ಟಿಪೇಷನ್ ಆಗುತ್ತೆ. ಜೊತೆಗೆ ನಾವು ತಗೊಳ್ಳೋದುಕೊಳ್ಳುವಂತ ಆಹಾರದಲ್ಲಿ ನಾರಿನಾಂಶ ಅತಿ ಕಡಿಮೆ ಇರುತ್ತೆ, ಇಲ್ಲ ತಗೊಳ್ಳೋದೇ ಇಲ್ಲ. ಸೊ ಅದರಿಂದನೂ ಕೂಡ ನಾವು ಕಾನ್ಸ್ಟಿಪೇಷನ್ ತೊಂದರೆಯಿಂದ ಬಳಲ್ಬೇಕಾಗುತ್ತೆ. ಮತ್ತೆ ಅತಿಯಾದ ಕಾಫಿ, ಟೀ ಸೇವನೆ, ಮತ್ತೆ ಮದ್ಯಪಾನ ಸೇವನೆ ಸರಿಯಾದ ರೀತಿಯಲ್ಲಿ, ಮತ್ತೆ ಲೇಟಾಗಿ ಊಟ ಮಾಡೋದು, ರಾತ್ರಿ 10:30, 11 ಗಂಟೆ ಲೆಕ್ಕನೇ ಇರೋದಿಲ್ಲ ಇಂದಿನ ದಿನಗಳಲ್ಲಿ, ಮತ್ತೆ ಲೇಟಾಗಿ ಎದ್ದೇಳೋದು, ಮತ್ತೆ ದೈಹಿಕ ಚಟುವಟಿಕೆ ಇಲ್ಲದೆ ಇರೋಂಥದ್ದು, ಇದೆಲ್ಲಾ ಕಾರಣದಿಂದನೂ ನಮ್ಮಲ್ಲಿ ಮಲಬದ್ಧತೆ ಉಂಟಾಗುತ್ತೆ. ಮತ್ತೆ ಊಟ ಮಾಡುವಾಗ ನಾವು ಸರಿಯಾದ ಕ್ರಮವನ್ನ ಅನುಸರಿಸ್ಬೇಕು. ಯಾವಾಗ್ಲೂ ಒಂದು ಟಿವಿ ನೋಡ್ತಾ, ಮೊಬೈಲ್ ನೋಡ್ತಾ ಏನೋ ಒಂದು ತಿನ್ಬೇಕು ಅಂತ ತಿಂತಾ ಇದ್ರೆ ಎಷ್ಟು ಕ್ವಾಂಟಿಟಿ ತಗೊಂಡಿದೀವಿ ಊಟ ಅನ್ನೋದೇ ಗೊತ್ತಾಗಿರೋದಿಲ್ಲ. ಮತ್ತೆ ಏನ್ ತಿಂತಾ ಇದೀವಿ ಅನ್ನೋದು ನಮ್ಗೆ ಗಮನಕ್ಕೆ ಬಂದಿರೋದಿಲ್ಲ. ಆತರ ಮಾಡೋ ಅಭ್ಯಾಸ ಎಲ್ಲ ತುಂಬಾ ತಪ್ಪು. ಸೊ ಅದರಿಂದಾಗಿ ತಿನ್ನೋಕ್ ಮೊದ್ಲೇ ನಾವು ಆ ಊಟಕ್ಕೆ ಒಂದು ಧನ್ಯವಾದ, ಕೃತಜ್ಞತಾ ಭಾವನೆಯಿಂದ ತಿನ್ಬೇಕಾಗುತ್ತೆ. ಒಂದು ಗ್ರೇಟ್ಫುಲ್ನೆಸ್ ಇರ್ಬೇಕಾಗುತ್ತೆ. ಎಲ್ಲಾ ಕಡೆಯಿಂದನೂ ಸರಬರಾಜು ಮಾಡ್ತಾರೆ ನಮ್ಗೆ ಊಟದ ವ್ಯವಸ್ಥೆ, ರೈತರು ಬೆಳೀತಾರೆ, ಮತ್ತೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಸೊಪ್ಪು ತರಕಾರಿಗಳು ಬರುತ್ತೆ, ಅದಕ್ಕೆಲ್ಲ ಎಷ್ಟೋ ಜನದ ಪರಿಶ್ರಮ ಇರುತ್ತೆ. ಸೊ ಅವ್ರಿಗೆಲ್ಲ ಒಂದು ಕೃತಜ್ಞತಾ ಭಾವನೆ ಇಟ್ಕೊಂಡು ಅನ್ನಪೂರ್ಣೇಶ್ವರಿಗೆ ಒಂದು ನಮಸ್ಕಾರ ಹಾಕಿ, ತದೇಕ ಚಿತ್ತದಿಂದ ನಾವೇನ್ ಊಟ ಮಾಡ್ತಾ ಇದೀವಿ ಅದನ್ನ ಪಾಸಿಟಿವ್ ಆಗಿ ನಮ್ಮ ದೇಹದಲ್ಲಿ ಕನ್ವರ್ಟ್ ಮಾಡಿ, ಅದರಲ್ಲಿ ಸಕಾರಾತ್ಮಕತೆಯನ್ನೇ ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ಮೂಡಿಸ್ಲಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಊಟ ಮಾಡ್ಬೇಕು. ಆದ್ರಿಂದ ಈ ತರ ಅಭ್ಯಾಸಗಳನ್ನೆಲ್ಲ ನೀವು ಪಾಲಿಸ್ಕೊಳ್ಬೇಕಾಗುತ್ತೆ. ಮತ್ತೆ ಎಣ್ಣೆ, ಜಿಡ್ಡು, ಜಾಸ್ತಿ ಕರಿದಂತ ಪದಾರ್ಥಗಳು, ಔಟ್ಸೈಡ್ ಫುಡ್, ಮತ್ತೆ ಜಂಕ್ ಫುಡ್, ಫಾಸ್ಟ್ ಫುಡ್ ಇಂಥದೆಲ್ಲ ತಪ್ಪಿಸ್ಬೇಕು. ಇದರದ ಹೆಚ್ಚಿನ ಸೇವನೆ ಮಾಡಬಾರ್ದು. ಮತ್ತೆ ದೀರ್ಘಕಾಲೀನ ತೊಂದರೆಗಳಿಂದ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರೆ ಅದರಿಂದ ಸೈಡ್ ಎಫೆಕ್ಟ್ ಇಂದನೂ ನಮ್ಗೆ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಉಂಟಾಗುತ್ತೆ. ಮತ್ತೆ ಆಚೆ ಈಚೆ ಹೋದ ಕಡೆ ಮಲ ವಿಸರ್ಜನೆಯನ್ನ ತಡೆ ಹಿಡ್ದಿರ್ತೀವಿ, ಅದು ಮಾಡೋದು ಕೂಡ ತಪ್ಪು. ಅದು ಕಂಟ್ರೋಲ್ ಮಾಡ್ಕೊಳ್ಬಾರ್ದು. ಅದು ಸಲೀಸಾಗಿ ಹೋಗುವಂತ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮಲಬದ್ಧತೆ ಉಂಟಾದಾಗ ಏನೇನ್ ಲಕ್ಷಣಗಳು ನಮ್ಮಲ್ಲಿ ಬರುತ್ತೆ ಅಂತ ಹೇಳೋದಾದ್ರೆ, ಜಾಸ್ತಿ ಹಸ್ವಾಗೋದಿಲ್ಲ, ಹೊಟ್ಟೆನಲ್ಲಿ ನೋವು ಬರುತ್ತೆ, ಸಂಕಟ ಆಗುತ್ತೆ, ಆಲಸ್ಯತನ ಆಗುತ್ತೆ, ಮನಸ್ಸು ಜಾಸ್ತಿ ಲವಲವಿಕೆಯಿಂದ ಇರೋದಿಲ್ಲ, ಕೋಪ ಬರುತ್ತೆ, ಕಿರಿಕಿರಿ ಉಂಟಾಗುತ್ತೆ. ಮತ್ತೆ ಜಾಸ್ತಿ ದೀರ್ಘಕಾಲದ ಕಾನ್ಸ್ಟಿಪೇಷನ್ ಇದ್ರೆ ನಮ್ಗೆ ಪೈಲ್ಸ್, ಫಿಸ್ಟುಲಾದಂತಹ ಅನಾರೋಗ್ಯಕರ ಕಾಯಿಲೆನೂ ಉಂಟಾಗುತ್ತೆ. ಮತ್ತೆ ಮಲ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ರಕ್ತಸ್ರಾವ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಆದ್ರಿಂದ ಈ ಆಹಾರ ಪದ್ಧತಿ, ಸೇವನೆ ಪದ್ಧತಿ ಏನಿದೆ ಅದನ್ನೆಲ್ಲ ಬದಲಾಯಿಸ್ಕೊಳ್ಬೇಕು. ಮತ್ತೆ ದೈಹಿಕವಾಗಿ ಚಟುವಟಿಕೆಯಿಂದ ಇರ್ಬೇಕಾಗುತ್ತೆ. ಸೊ ಇದಕ್ಕೆ ಚಿಕಿತ್ಸೆ ಏನ್ ಮಾಡ್ಕೋಬಹುದು ಅನ್ನೋದಾದ್ರೆ, ಆಹಾರವನ್ನ ತಿನ್ನುವಾಗ ಚೆನ್ನಾಗಿ ಜಗದು ತಿನ್ಬೇಕು.
ಅದು ಚೆನ್ನಾಗಿ ಜಗತ್ ತಿಂದಾಗ ಮಾತ್ರ ಪಾಚನ ಕ್ರಿಯೆ ಜಠರದಲ್ಲಿ ಸಲೀಸಾಗಿ ಆಗುವಂಥದ್ದು. ಮತ್ತೆ ಜಠರದಲ್ಲಿ ನಾವು ಅರ್ಧದಷ್ಟು ಪ್ರಮಾಣದಲ್ಲಿ ಘನ ಆಹಾರ ಅದ್ರ ಮೇಲೆ ಭಾಗದಷ್ಟು ನೀರಕ್ಕೆ ಜಾಗ ಇಡಬೇಕು. ಮತ್ತೆ ಇನ್ನು ಭಾಗ ಗಾಳಿಗೆ ಬಿಡ್ಬೇಕು. ಕಂಠಪೂರ್ತಿ ತಿನ್ನೋದು ಒಳ್ಳೆ ಅಭ್ಯಾಸ ಅಲ್ಲ. ಮತ್ತೆ ರಾತ್ರಿ ಉಳಿದಂತ ಆಹಾರ ಪದಾರ್ಥಗಳನ್ನ ಬಿಸಿ ಮಾಡಿ ಮಾರನೇ ದಿವಸ ತಿನ್ನೋದನ್ನ ತಪ್ಪಿಸ್ಬೇಕು. ಫ್ರಿಡ್ಜ್ ಅಲ್ಲಿ ಇಟ್ಟು ಮಾರನೇ ದಿವಸ ತಿನ್ನೋದು ಅಂತದೆಲ್ಲ ತಪ್ಪಿಸಿದ್ರೆ ನಿಮ್ಮ ಆರೋಗ್ಯ ತುಂಬಾ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಆದಷ್ಟು ತಾಜಾವಾದ, ಹಿತವಾದ, ಮಿತವಾದ ಆಹಾರವನ್ನು, ಆವತ್ತು ತಯಾರಿಸಿದ ಆಹಾರವನ್ನೇ ಅವತ್ತು ತಿನ್ನುವಂತ ಅಭ್ಯಾಸವನ್ನ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಮತ್ತೆ ನೀರು ಸರಿಯಾದ ಪ್ರಮಾಣದಲ್ಲಿ ತಗೋಬೇಕು. ನಮ್ಮ ದೇಹ ಪ್ರಕೃತಿಗೆ ಅನುಸಾರವಾಗಿ ಎಷ್ಟು ಪ್ರಮಾಣದಲ್ಲಿ ನೀರು ಸೇವನೆ ಮಾಡಬೇಕು ಅಷ್ಟು ಮಾಡ್ಬೇಕು. ಮತ್ತೆ ಸೊಪ್ಪು ತರಕಾರಿಗಳನ್ನ ಜಾಸ್ತಿ ಹೆಚ್ಚಾಗಿ ತಗೊಳ್ಬೇಕಾಗುತ್ತೆ. ನಾರಿನಾಂಶ ಇರುವಂತ ಪದಾರ್ಥಗಳನ್ನ ತಗೊಳ್ಬೇಕಾಗುತ್ತೆ. ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಮತ್ತೆ ಲಿಕ್ವಿಡ್ಸ್ ಜಾಸ್ತಿ ತಗೊಳ್ಬೇಕು. ಎಳ್ನೀರು, ಕಬ್ಬಿನ ಹಾಲು, ಮತ್ತೆ ಫ್ರೆಶ್ ಫ್ರೂಟ್ ಜ್ಯೂಸ್ಗಳು ಕುಡಿಯುವಂತ ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ಈ ಕೋಲಾ, ಪೆಪ್ಸಿ ಅಂತವೆಲ್ಲ ಅವಾಯ್ಡ್ ಮಾಡ್ಬೇಕು. ಮತ್ತೆ ಪ್ಯಾಕ್ ಅಲ್ಲಿ ಬರುತ್ತೆ, ಒಳಗಡೆ ಎಷ್ಟ್ ದಿವಸ ಆಗಿರುತ್ತೋ ಪ್ಯಾಕ್ ಮಾಡಿ ಗೊತ್ತಿರಲ್ಲ, ಒಳಗಡೆ ಹೇಗಿರುತ್ತೋ, ಮೇಲ್ಗಡೆ ಲೇಬಲ್ ಮಾತ್ರ ಆಕರ್ಷಣೀಯವಾಗಿ ಕಾಣುತ್ತೆ. ಮತ್ತೆ ಅಲ್ಲಿ ಡೇಟ್ ನೋಡ್ಕೊಂಡು ನೀವು ತಗೊಳ್ಬೇಕು. ಇಲ್ಲ ಅದನ್ನ ತಗೊಳ್ದೇನೆ ಇದ್ರೆ ಇನ್ನೂ ಉತ್ತಮ. ಪ್ಯಾಕ್ ಆಗಿರೋಂಥ ಜ್ಯೂಸ್ಗಳನ್ನ ಕುಡಿಯೋದು ಆದಷ್ಟು ಕಡಿಮೆ ಮಾಡಿ. ಮತ್ತೆ ಮೊಸರು, ಮಜ್ಜಿಗೆ ಬಳಕೆ ಜಾಸ್ತಿ ಮಾಡ್ಬೇಕು. ನೈಟ್ ಅಲ್ಲಿ ಮೊಸರು ತಿನ್ನೋದು ಒಳ್ಳೇದಲ್ಲ, ಮಧ್ಯಾಹ್ನದ ಹೊತ್ತು ತಗೊಳ್ಬಹುದು. ಮತ್ತೆ ಪ್ರತಿದಿನ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಮತ್ತೆ ಗುಂಬಳ ಜ್ಯೂಸು ಕುಡಿಯಿದ್ರೆ ಒಳ್ಳೇದು, ತುಂಬಾ ಅನುಕೂಲಕರವಾಗುತ್ತೆ. ಮತ್ತೆ ಮನೆಯಲ್ಲಿಯೇ ಸ್ನಾಕ್ಸ್ ಗಳನ್ನ ತಯಾರು ಮಾಡುವಂತದ್ದು ಅಭ್ಯಾಸ ಮಾಡ್ಕೊಳ್ಳಿ. ಹೊರಗಡೆ ಫುಡ್ ಮತ್ತೆ ಅದು ಯಾವ ಎಣ್ಣೆನಲ್ಲಿ ಕರ್ದಿರ್ತಾರೆ ಅಂತ ಗೊತ್ತಿಲ್ಲ. ಮತ್ತೆ ಮಕ್ಕಳಿಗೆ ಜಾಸ್ತಿ ಬಿಸ್ಕೆಟ್, ಚಾಕ್ಲೇಟ್ ಕೊಡೋದನ್ನ ನಿಲ್ಸಿ. ನೀವು ತರಾವರಿ ಬಿಸ್ಕೆಟ್ಸ್ ಬಂದ್ಬಿಟ್ಟಿದೆ ಮಾರ್ಕೆಟ್ ಅಲ್ಲಿ, ಅದರಲ್ಲಿ ಹಿಂದ್ಗಡೆ ಲೇಬಲ್ ಅಲ್ಲಿ ನೋಡಿ ಬೇಕಿದ್ರೆ ತುಂಬಾ ಮೈದಾ ಇರುತ್ತೆ, ಶುಗರ್ ಇರುತ್ತೆ, ಮತ್ತೆ ಪಾಮ್ ಆಯಿಲ್ ಇರುತ್ತೆ. ಅಂತವೆಲ್ಲ ಅವಾಯ್ಡ್ ಮಾಡಿ. ಜಾಸ್ತಿ ಬಿಸ್ಕೆಟ್ಸು, ಕೇಕ್ಸು, ಬೇಕರಿ ಸ್ಟಫ್ಸು ಆದಷ್ಟು ಅವಾಯ್ಡ್ ಮಾಡಿ. ಅದ್ರ ಬದಲು ಏನೇನ್ ತಗೋಬಹುದು ಅಂದ್ರೆ ಮನೆಯಲ್ಲೇ ಮಾಡಿದಂತಹ ಚಟ್ನಿ ಪುಡಿಗಳು, ಗುರೆಳ್ಳು, ಮತ್ತೆ ಕಡಲೆಕಾಯಿ ಬೀಜದ್ದು ಐಟಮ್ಸ್ಗಳು ಮಾಡ್ಕೋಬಹುದು. ಜವೆ ಗೋಧಿ ಯೂಸ್ ಮಾಡಿ. ತಿಳಿ ಮಜ್ಜಿಗೆ, ಮೊಸರು ಈಗಾಗ್ಲೇ ಹೇಳಿದೆ. ಬಾರ್ಲಿ, ರಾಗಿ ಗಂಜಿ ಬೆಳಗ್ಗೆ ಹೊತ್ತು ಕುಡಿ. ಬೆಳಗ್ಗೆ ಹೊತ್ತು ಟೀ ಅಭ್ಯಾಸ ಮಾಡೋದನ್ನ ತುಂಬಾ ಕಡಿಮೆ ಮಾಡಿ. ಏಕೆಂದ್ರೆ ಖಾಲಿ ಹೊಟ್ಟೆಲ್ ಟೀ ಕುಡಿದ್ರೆ ನಿಮ್ಗೆ ತಿಂಡಿ ತಿನ್ಬೇಕು ಅನ್ಸಲ್ಲ. ಅದು 2 ಗಂಟೆ 3 ಗಂಟೆ ತಿಂಡಿ ತಗೊಳಕ್ಕೆ ಮುಂದೂಡುತ್ತೆ. ತಿನ್ಬೇಕು ಅಂತಾನೆ ಅನ್ಸೋದಿಲ್ಲ. ಅದರಿಂದ ಅಸಿಡಿಟಿನೂ ಜಾಸ್ತಿ ಆಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ, ಜೀರ್ಣಕ್ರಿಯೆನೂ ಸರಿಯಾದ ಸಮಯದಲ್ಲಿ ಆಗೋದಿಲ್ಲ. ಸೊ ಅದರಿಂದ ಇಂತಹ ಅಭ್ಯಾಸಗಳನ್ನ ನೀವು ತಪ್ಪಿಸ್ಬೇಕಾಗುತ್ತೆ. ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯುವಂಥದ್ದು, ನಿಂಬೆ ಹಣ್ಣಿನ ಜ್ಯೂಸು, ಬಾಳೆಹಣ್ಣಿನ ರಸಾಯನ ಮಾಡ್ಕೊಳ್ಳುವಂಥದ್ದು, ಮತ್ತೆ ಸಲಾಡ್ಸು, ಸೌತೆಕಾಯಿ, ಹೆಸರು ಕಾಳು, ಎಷ್ಟೊಂದಿದೆ ನಮ್ಗೆ ತಿನ್ಲಿಕ್ಕೆ. ಅದೆಲ್ಲ ಬಿಟ್ಟು ರೆಡಿಮೇಡ್ ಫುಡ್ ಎಲ್ಲ ತಗೊಳೋದನ್ನ ಅವಾಯ್ಡ್ ಮಾಡಿ. ಮತ್ತೆ ಸೂರ್ಯೋದಯದ ನಂತರ ಮತ್ತೆ ಸೂರ್ಯಾಸ್ತದ ಒಳಗಡೆ ನಿಮ್ಮ ಊಟ ತಗೊಳ್ಳೋಂತ ವ್ಯವಸ್ಥೆ ಮಾಡ್ಕೊಳ್ಳಿ. 8:30 ಊಟ ಮಾಡಿದ್ರೆ, ಮತ್ತೆ ನೀವು 3 ಹೊತ್ತು ತಿನ್ನೋದಂತವರ ಅಭ್ಯಾಸ ಇದ್ರೆ 8:30 ಒಳಗಡೆ ತಿಂಡಿ ಮುಗಿಸ್ಕೊಳ್ಳಿ. 1 ಗಂಟೆ ಲಂಚು, 6:30 7 ಗಂಟೆ ಒಳಗಡೆ ಈವ್ನಿಂಗ್ ಒಳಗಡೆ ನೀವು ಡಿನ್ನರ್ ಮುಗಿಸ್ಕೊಳ್ಬೇಕು. ಆ ರೀತಿ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇದು ತುಂಬಾ ಜಾಸ್ತಿ ಸಿವಿಯರ್ ಇದೆ ಕಾನ್ಸ್ಟಿಪೇಷನ್ ಅಂತದಿದ್ರೆ ವಿರೇಚನ ಕರ್ಮವನ್ನ ಮಾಡ್ಕೊಳ್ಳೋಂಥದ್ದು ಮಾಡ್ಕೋಬಹುದು. ಪಂಚಕರ್ಮ ಚಿಕಿತ್ಸಾ ವಿಧಾನದಲ್ಲಿ 5 ತರದ ಪಂಚಕರ್ಮ ಇದೆಯಲ್ಲ, ಅದರಲ್ಲಿ ವಿರೇಚನ ಕರ್ಮ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕ್ರಾನಿಕ್ ಡಿಸೀಸ್ ಆಗಿದ್ರೆ ಕಾನ್ಸ್ಟಿಪೇಷನ್ ಅಂತದ್ದು. ಮತ್ತೆ ಅದು ಪರವಾಗಿಲ್ಲ, ಇದು ತುಂಬಾ ಕಡಿಮೆ ದಿವಸದಿಂದ ಇದೆ, ನಾವು ಸಫರ್ ಆಗ್ತಾ ಇದೀವಿ ಅಂತಂದ್ರೆ ರಾತ್ರಿ ತುಪ್ಪದ ಸೇವನೆ ತುಂಬಾ ಒಳ್ಳೇದು. ಊಟದಲ್ಲಿ ತುಪ್ಪನ ಸೇವಿಸಿದ್ರೆ, ಅದು ದೇಸಿ ತುಪ್ಪ ತುಂಬಾ ತುಂಬಾ ಉಪಯೋಗಕಾರಿಯಾಗಿರುತ್ತೆ. ಅದ್ರ ಜೊತೆಗೆ ಸಿವಿಯರ್ ಇದೆ ಅಂತ ಅನ್ನೋದಾದ್ರೆ ಹರಳೆಣ್ಣೆ ಒಂದು ಯೂಸ್ ಮಾಡುವಂಥದ್ದು. ಅಂದ್ರೆ ದೇಸಿ ತುಪ್ಪ 1 ಲೋಟ ಸುಖೋಷ್ಣ ಜಲ ಅಂತ ಹೇಳಿ ಉಗುದ್ ಬೆಚ್ಚಗಿರೋ ನೀರಿಗೆ 1 ಸ್ಪೂನ್ ದೇಸಿ ತುಪ್ಪ ಹಾಕಿ ರಾತ್ರಿ ಹೊತ್ತು ಕುಡಿದ್ರೆ ಅದು ತುಂಬಾ ಒಳ್ಳೇದು. ಮತ್ತೆ ಎಳ್ಳೆಣ್ಣೆ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ವಾರಕ್ಕೊಮ್ಮೆ ಇಲ್ಲ ಅಂದ್ರೆ 15 ದಿವಸಗಳಿಗೊಮ್ಮೆ ಉಪವಾಸ ಮಾಡಿ. ಉಪವಾಸ ದೇಹಕ್ಕೆ ಬಹಳ ಬಹಳ ಉತ್ತಮ. ನಮ್ಮ ಜೀರ್ಣಕ್ರಿಯೆ ಅಂಗಾಂಗಗಳಿಗೆ 1 ದಿವಸ ರಜೆ ಕೊಡಿ. ನಾವು ಯಾವಾಗ್ಲೂ 1 ದಿವಸ ರಜೆ ತಗೊಳ್ತೀವಿ ಅಲ್ವಾ ವಾರಕ್ಕೊಮ್ಮೆ. ಹಾಗೆ ನಮ್ಮ ದೈಹಿಕ ಚಟುವಟಿಕೆಗಳಿಗೆ ಅದಕ್ಕಿಂತ ಜೀರ್ಣಕ್ರಿಯೆ ಅಂಗಾಂಗಗಳಿಗೆ 1 ದಿವಸ ರಜೆ ಕೊಟ್ರೆ ಪಾಪ ಅದು ನೆಕ್ಸ್ಟ್ ಡೇ ಸಲೀಸಾಗಿ ತಮ್ಮ ಕೆಲಸಗಳನ್ನ ತಾವು ಮಾಡ್ಕೊಳ್ಳಕ್ಕೆ ಅನುಕೂಲ ಮಾಡ್ಕೊಟ್ಟಂಗಾಗುತ್ತೆ. ಅದ್ರ ಜೊತೆಗೆ ಯೋಗಾಭ್ಯಾಸಗಳನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ವ್ಯಾಯಾಮ ಮಾಡೋವಂಥದ್ದು, ವಾಕಿಂಗ್ ಮಾಡೋವಂಥದ್ದು, ಪ್ರಾಣಾಯಾಮ, ಧ್ಯಾನಗಳನ್ನ ಅಭ್ಯಾಸ ಮಾಡ್ಕೊಂಡ್ರೆ ಬಹಳ ಬಹಳ ಉತ್ತಮ. ಈಗ ಧ್ಯಾನ ಕಲಿತಾ ಇದ್ದೀರಾ, ಇದನ್ನ ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬಿಡಿ. ತುಂಬಾ ಅತ್ಯುತ್ತಮವಾದ ಧ್ಯಾನ ಇದು.
ನಾನು ಅನುಭವ ಪಟ್ಟು ಹೇಳ್ತಾ ಇದ್ದೀನಿ, ಎಷ್ಟು ದಿವಸ ನೀವು ಕಂಟಿನ್ಯೂ ಮಾಡ್ತಿರೋ ಜೀವನ ಪರ್ಯಂತ ಬಹಳ ಬಹಳ ಉತ್ತಮ ರಿಸಲ್ಟ್ ನ ಪಡಿತೀರಾ. ತಮಗ್ ತಾವೇ ನಿಮ್ಮ ದೈಹಿಕವಾಗಿ, ಮಾನಸಿಕವಾಗಿ, ಕೌಟುಂಬಿಕ ಇದ್ರಲ್ಲೂ ವಿಷಯದಲ್ಲೂ ತುಂಬಾ ಚೆನ್ನಾಗಾಗುತ್ತೆ ಈ ಧ್ಯಾನ. ಮಾತ್ರ ಯಾರು ಬಿಡಕ್ ಹೋಗ್ಬಿಡಿ. ಮತ್ತೆ ಫುಡ್ ಅಲ್ಲಿ ಆರ್ಟಿಫಿಷಿಯಲ್ ಫ್ಲೇವರ್ ಇರುವಂತದ್ದು, ಆರ್ಟಿಫಿಷಿಯಲ್ ಕಲರ್ ಆಡ್ ಮಾಡಿರೋಂಥ ಫುಡ್ಸ್ ಎಲ್ಲ ಏನು ತಗೊಳಕ್ ಹೋಗ್ಬೇಡಿ. ಆ ಇದಿಷ್ಟು ಹೇಳಿ, ಇದು ಕಾನ್ಸ್ಟಿಪೇಷನ್ ಬಗ್ಗೆ ಹೇಳಿ ಆಯ್ತು. ಇನ್ನೊಂದ್ ಎರಡು ವಿಷಯ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಅಟೆಂಡ್ ಮಾಡ್ತಾ ಇರೋರೆಲ್ಲ ವಾಟ್ಸಪ್ ಗ್ರೂಪ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರೂ ಇದ್ದಾಗ ನೀವು ಮಹಾವತಾರ್ ಟಿವಿ ಯೂಟ್ಯೂಬ್ ಚಾನೆಲ್ ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬರುವಂತಹ ಅನೇಕ ವಿಧದ ವಿಷಯಗಳ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಹಿಂದಿನ ವಿಡಿಯೋಗಳು ತುಂಬಾ ಇದೆ, ಅದನ್ನ ನೀವುಗಳು ನೋಡ್ಬೋದು. ಸಾಕಷ್ಟು ಜ್ಞಾನವನ್ನ ಪಡೀಬಹುದು ಆರೋಗ್ಯದ ವಿಷಯವಾಗಿ ಮತ್ತು ಆಧ್ಯಾತ್ಮಿಕದ ವಿಷಯವಾಗಿ. ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ತಿಂಗಳು 23 ಮತ್ತೆ 24ನೇ ತಾರೀಕು ಶನಿವಾರ ಮತ್ತೆ ಭಾನುವಾರ, 4ನೇ ಶನಿವಾರ ಮತ್ತು 4ನೇ ಭಾನುವಾರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮಹಾವತಾರ್ ಫೌಂಡೇಶನ್ ಕಡೆಯಿಂದ, ಡಾಕ್ಟರ್ ರಂಗನಾಥ್ ಸರ್ ಗುರೂಜಿ ಅವರು. ಸೊ ಇದಕ್ಕೆ ಎಲ್ಲರೂ ಭಾಗವಹಿಸಿ, ಎಲ್ಲರೂ ಇದರ ಲಾಭವನ್ನ ಪಡ್ಕೊಳ್ಳಿ. ಯೋಗಿಗಳು ಅಟೆಂಡ್ ಮಾಡ್ತಾ ಇದ್ದಾರೆ. 23ನೇ ತಾರೀಕು ಅವತ್ತು ಸ್ಪೀಚಸ್ ಎಲ್ಲ ಇರುತ್ತೆ, ಮತ್ತೆ 24ನೇ ತಾರೀಕು ಆರೋಗ್ಯ ತಪಾಸಣೆ ಇರುತ್ತೆ, ಅದು ಉಚಿತವಾಗಿರುತ್ತೆ. ಎಲ್ಲರೂ ಇದರ ಪ್ರಯೋಜನ ಪಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಮಾರ್ನಿಂಗ್ 365 ಡೇಸ್ ಅಂತ ಹೇಳ್ಬಿಟ್ಟು ಒಂದು ಝೂಮ್ ಮೀಟಿಂಗ್ ಇರುತ್ತೆ. ಅದು 4 ಗಂಟೆಯಿಂದ 4:45 8 ಗಂಟೆವರೆಗೂ ನಡೆಯುತ್ತೆ. ಅದನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಸಾಕಷ್ಟು ವಿಷಯಗಳನ್ನ ನೀವು ತಿಳ್ಕೊಳ್ತೀರಾ. ಯೋಗಾಭ್ಯಾಸ ಮಾಡಿಸ್ತಾರೆ ನಾಗರಾಜ್ ಗುರೂಜಿ ಅವರು, ಯೋಗ ಮಾಸ್ಟರ್ ನಾಗರಾಜ್ ಗುರೂಜಿ ಅವರು. ಮತ್ತೆ ಜ್ಞಾನ ಹಂಚಿಕೆ ಇರುತ್ತೆ. ಇಂಥದ್ದೆಲ್ಲ ಉಪಯೋಗ ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಈಗ ಧ್ಯಾನವನ್ನ ಮಾಡೋಣ. ಧ್ಯಾನಕ್ಕೆ ಅಣಿಯಾಗಿ ಎಲ್ಲ ಸಿದ್ಧರಾಗಿ. ಆದಷ್ಟು ಆತ್ಮೀಯರೇ ವಿಡಿಯೋಗಳ ಆನ್ ಮಾಡ್ಕೊಳ್ಳಿ. ನಮ್ದು ಒನ್ ವೇ ಆಗ್ಬಿಡುತ್ತೆ ನಮ್ದು ಕಮ್ಯುನಿಕೇಶನ್. ನಾವೊಬ್ಬರೇ ಮಾತಾಡ್ತಾ ಇರ್ತೀವಿ, ನಿಮ್ ಕಡೆಯಿಂದನೂ ಆ ಕಡೆಯಿಂದನೂ 2 ವೇ ಇರ್ಬೇಕು ಇದು ಅಲ್ವಾ. ನಿಮ್ಗೆ ನಾವು ಮಾತಾಡ್ತಾ ಇರೋದು ತಲುಪ್ತಾ ಇದೆಯೋ ಇಲ್ವೋ ಅಂತ ನಮಗ್ ಗೊತ್ತಾಗೋದಿಲ್ಲ. ಎಲ್ಲರೂ ವಿಡಿಯೋಗಳನ್ನ ಆನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಗೂ ಒಂಥರ ಮೋಟಿವೇಶನ್ ಸಿಕ್ಕದಂಗ ಆಗುತ್ತೆ. ನಾವು ಏನೋ ಒಂದು ಎಲ್ಲ ಮಾಸ್ಟರ್ಸ್ಗೂ ವಿನಂತಿ ಮಾಡ್ಕೊತಾ ಇದ್ದೀನಿ, ಸೊ ದಯವಿಟ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೊಳ್ಳೋದ್ರಿಂದ ಇತರ ನಿಮ್ಮ ಯಾರ ಎದುರುಗಡೆ ನಿಮ್ಗೆ ಸಿಗ್ತಾರೆ ಸ್ನೇಹಿತರನ್ನ ಪರಿಚಯ ಮಾಡ್ಕೋಬಹುದು. ಯಾವತ್ತೂ ಎಲ್ಲೋ ಒಂದ್ಸರಿ ಭೇಟಿಯಾದಾಗ ನೀವು ಅವ್ರನ್ನ ನೋಡ್ಬೋದು. ಆಮೇಲೆ ನಮ್ಮ ಫಿಸಿಕಲ್ ಬಿಹೇವಿಯರ್ ಏನಿರುತ್ತೆ, ನಾವು ಮಾತಾಡ್ಬೇಕಾದ್ರೆ ಅಥವಾ ಕೇಳಿಸ್ಕೋಬೇಕಾದ್ರೆ ಒಂದೊಂದ್ಸರಿ ಮುಖ ನೋಡೋದು, ತಲೆ ಕೆರ್ಕೊಳ್ಳೋದು, ಮೂಗಲ್ ಕೈ ಹಾಕೋದು, ಹೀಗೆ ಅನ್ಕೊಳ್ಳೋದು, ಇವೆಲ್ಲ ಇರುತ್ತೆ. ಈ ಅಭ್ಯಾಸಗಳನ್ನೆಲ್ಲ ಬಿಡೋದಕ್ಕೆ ಸಹಾಯ ಆಗುತ್ತೆ ಅದು ನಮಗೆ. ಈಗ ಬೇಸಿಕ್ ಸೋಷಿಯಲ್ ನಾರ್ಮ್ಸ್ ಏನಿದೆ ಅದೆಲ್ಲ ನಾವು ನೋಡ್ಕೊಂಡಾಗ, ನಮ್ಮನ್ನು ನಾವೇ ನೋಡ್ಕೊಂಡಾಗ, ಈಗ ಅನ್ಕೋತಾ ಇದ್ದೀನಿ ಅಂದ್ರೆ ನಂಗೆ ಪದೇ ಪದೇ ನನಗೆ ಹಿಂಸೆ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಆ ಒಂದು ಕಂಟ್ರೋಲ್ ಒಂದು ತತ್ವ ಆಗುತ್ತೆ. ಜೊತೆಗೆ ಇನ್ನೊಂದು ಏನು ಅಂದ್ರೆ, ಯಾರು ಇಲ್ಲಿ ಮಾತಾಡ್ತಿರ್ತಾರೆ ಉಪನ್ಯಾಸಕರು, ಅವ್ರಿಗೆ ನಿಮ್ಮ ಮಕ್ಕಳನ್ನ ನೋಡಿದಾಗ ಒಂಥರ ಖುಷಿ ಆಗುತ್ತೆ. ನಾವು ಎದುರುಗಡೆ ಒಂದು ಫಂಕ್ಷನ್ ನಲ್ಲಿ ಅಟೆಂಡ್ ಮಾಡ್ತಿದೀವಿ ಅನ್ನೋ ತರ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ಓ ಇವ್ರು ನಮ್ಮನ್ನ ನೋಡ್ತಾ ಇದ್ದಾರೆ, ನಮ್ಮ ಭಾಷಣವನ್ನು ಕೇಳ್ತಾ ಇದ್ದಾರೆ ಅನ್ನೋದು ಒಂಥರ ಮೋಟಿವೇಶನ್ ಇದ್ದಾಗೆ, ಬೇರೆ ಇನ್ನೇನು ಅಲ್ಲ. ದಯವಿಟ್ಟು ಯಾರನ್ನು ಇದ್ ಮಾಡ್ಕೋಬೇಡಿ. ಖಂಡಿತ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ನಿಮ್ಮ ಇದನ್ನ ಮೈಕ್ ನ ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್, ಮುಂದುವರಿಸಿ ಧ್ಯಾನದ ಕಾರ್ಯಕ್ರಮ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಒಂದು ರೀತಿ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ, ಸಜ್ಜನ ಸಂಘ ಅಂತ ಮೊದಲನೇ ದಿವಸದಲ್ಲಿ ಒಂದು ಟಾಪಿಕ್ ಇತ್ತು ನೋಡಿ. ಧ್ಯಾನ ಮಾಡ್ಬೇಕು, ಸ್ವಾಧ್ಯಾಯ ಅಂದ್ರೆ ಎಲ್ಲಾ ತರದ ನಾಲೆಡ್ಜ್ ಪಡ್ಕೊಳ್ಳೋಂತ ಪುಸ್ತಕಗಳನ್ನ ಓದ್ಬೇಕು, ವಿಷಯಗಳನ್ನ ಹಂಚಿಕೆ ಮಾಡ್ಕೊಳ್ಬೇಕು. ನಮ್ಮಲ್ಲಿರೋ ಜ್ಞಾನ ನಮ್ಮಲ್ಲಿ ಇಲ್ಲದೆ ಇರೋ ಜ್ಞಾನ ನಿಮ್ಮಲ್ಲಿ ಎಷ್ಟೋ ಇರುತ್ತೆ. ನಿಮ್ಮ ಅನುಭವಗಳಲ್ಲಿ ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊಬಹುದು. ಅದು 2 ವೇ ಇರ್ಬೇಕು. ಮತ್ತೆ ಸಜ್ಜನ ಸಾಂಗತ್ಯ ಅಂತಂದ್ರೆ ಹೀಗೇನೆ, ನಮ್ಮಂತ ಏನಿದೆ ವಿಚಾರಗಳನ್ನ ನಾವು ಹಂಚಿಕೆ ಮಾಡ್ತೀವಿ, ನಿಮ್ಮಲ್ಲಿರೋದನ್ನ ನಮ್ಗೆ ಹಂಚಿಕೆ ಮಾಡ್ಕೊಳ್ಳಿ. ಇದು 2 ಕಡೆಯನ್ನು ಎಕ್ಸ್ಚೇಂಜ್ ಆಗ್ತಾ ಇರ್ಬೇಕು. ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ, ಯಾರು ಅನ್ಯಥಾ ಭಾವಿಸ್ಬೇಡಿ. ಈಗ ಧ್ಯಾನ ಶುರು ಮಾಡೋಣ. ಧ್ಯಾನದಲ್ಲಿ ಈಗಾಗ್ಲೇ 3 ದಿವಸದಿಂದ ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ. ನಮ್ಗೆ ಕಾರ್ಯಕ್ರಮದ ಕೊನೆಯಲ್ಲಿ ಯಾರ್ಯಾರ ಅನುಭವ ಆಗ್ತಾ ಇದೆ, ಯಾವ ತರ ಇದನ್ನ ನೀವು ಪಡ್ಕೊಳ್ತಾ ಇದ್ದೀರಾ ಅನ್ನೋದು ಇನ್ನೂ ಸರಿಯಾಗಿ ತಿಳ್ಕೊಳಕ್ ಆಗ್ತಾ ಇಲ್ಲ. ಇದು ಒಂದೆರಡು ದಿವಸ ಕಳೀಲಿ, ಆಮೇಲೆ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಬಹುದು. ಈಗ ಎಲ್ಲರೂ ಬೆನ್ನು ನೇರ ಮಾಡಿ ಕುಳಿತುಕೊಳ್ಳಿ, ಕಾಲುಗಳು ಕ್ರಾಸ್ ಮಾಡ್ಕೊಳ್ಳಿ, ಕೈಗಳು ಒಂದಕ್ಕೊಂದು ಜೋಡಿಸ್ಕೊಳ್ಳಿ. ಹೀಗೆ ಬೆನ್ನು ನೇರ ಇರಲಿ, ಕಣ್ಣುಗಳು ಮುಚ್ಚಿರಲಿ.
ನೀವು ಧ್ಯಾನಕ್ಕೆ ಮೊದ್ಲೇ ಸ್ವಲ್ಪ ನೀರ್ ಏನಾದ್ರು ಕುಡಿಬೇಕು ಅಂತಂದ್ರೆ ಸ್ವಲ್ಪ ನೀರು ಕುಡಿಬಹುದು. ಧ್ಯಾನ ಮುಗಿದ ನಂತರ ಸ್ವಲ್ಪ ಕುಡಿಬೇಕಾಗುತ್ತೆ, ಯಾಕೆಂದ್ರೆ ಧ್ಯಾನ ಎನರ್ಜೈಸ್ ಮಾಡುತ್ತೆ. ಅವಾಗ ನೀರಿನ ಅವಶ್ಯಕತೆ ಇರುತ್ತೆ, ನೀರ್ ಕುಡಿದ್ರೆ ಒಳ್ಳೇದು. ನೀರ್ ಕುಡಿದು ಕುತ್ಕೋಬಹುದು. ಕಣ್ಣುಗಳು ಮುಚ್ಚಿರಲಿ. ಸಹಜ ಉಸಿರಾಟ. ಮೂರು ಬಾರಿ ದೀರ್ಘ ಉಸಿರಾಟ ಮಾಡೋಣ. ಉಸಿರನ್ನು ಒಳ ತೆಗೆದುಕೊಳ್ಳಿ. ಉಸಿರನ್ನು ಹೊರಬಿಡುವಾಗ ನಮ್ಮಲ್ಲಿರುವ ಕೋಪ, ಹತಾಶೆ, ಸಿಟ್ಟು, ಅಪಮಾನ, ಅಶಾಂತಿ ಎಲ್ಲವೂ ದೇಹದಿಂದ ಹೊರ ಹೋಗಲಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಶಾಂತಿ, ಪ್ರೀತಿ, ಕರುಣೆ, ವಿಶ್ವಾಸ ಉಸಿರಿನ ಜೊತೆ ನಮ್ಮಲ್ಲಿ ಒಳ ಸೇರಲಿ. ಈಗ 3 ಬಾರಿ ಓಂಕಾರ ಮಾಡೋಣ. ಓಂಕಾರ ಆ ಮತ್ತೆ ಉ ಹಾಗೂ ಮಾಕಾರದಿಂದ ಉಂಟಾದಂತ ಒಂದು ಶಬ್ದ. ಇದನ್ನ ಓಂಕಾರ ಮಾಡುವ ಮೂಲಕ ಅದರ ವೈಬ್ರೇಷನ್ಸ್ ನಾವು ಪಡೆದುಕೊಳ್ಳೋಣ. ದೀರ್ಘವಾಗಿ ಒಂದು ಉಸಿರು ತೆಗೆದುಕೊಂಡು ಓಂಕಾರ ಶುರು ಮಾಡೋಣ. ನಿಮ್ಮೊಳಗೆ ಆಗುತ್ತಿರುವ ಸಂವೇದನೆಯನ್ನು ಗಮನಿಸಿ. ಕಣ್ಣನ್ನು ಯಾರು ತೆಗಿಬೇಡಿ. ಸಹಜ ಉಸಿರಾಟವನ್ನು ಮಾಡಿ. ಕಣ್ಣುಗಳು ಮುಚ್ಚಿರಲಿ. ಮುಖದಲ್ಲಿ ಮಂದಹಾಸ ಇರಲಿ. ನಿಮ್ಮ ಗಮನ ಕೇವಲ ನಿಮ್ಮ ಉಸಿರಾಟದ ಮೇಲೆ ಇರಲಿ. ಯಾವುದೇ ಆಲೋಚನೆಗಳು ಬೇಡ. ಒಳಬರುವ ತಣ್ಣನೆಯ ಉಸಿರು, ಹೊರ ಹೋಗುವ ಬೆಚ್ಚನೆಯ ಉಸಿರು, ಅದನ್ನು ಮಾತ್ರ ಗಮನಕ್ಕೆ ತೆಗೆದುಕೊಂಡು ಸಹಜ ಉಸಿರಾಟವನ್ನು ಮುಂದುವರಿಸಿ. 30 ನಿಮಿಷಗಳ ಧ್ಯಾನ. ಪವನ ಮ್ಯೂಸಿಕ್ ಹಾಕಿ. ಸೋಮಣ್ಣ. ಕಂಟ್ರೋಲ್ ರೂಮ್ ನಲ್ಲಿ ಇರೋರು ಯಾರಿದ್ದಾರೆ ಸೋಮು ಅವರೇ, ಮ್ಯೂಸಿಕ್ ಅನ್ನ ಕೊಡ್ಬೋದು. ಧ್ಯಾನ ಶುರುವಾಗಿದೆ. ಓಕೆ ಸರ್, ಆನ್ ಮಾಡ್ತಾ ಇದ್ದೀನಿ.
ಕೇವಲ 1 ನಿಮಿಷಗಳ ಧ್ಯಾನ. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳುತ್ತಾ 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಬಿಡಿಸಿಕೊಳ್ಳು. ಕೈಗಳನ್ನು ನಿಧಾನವಾಗಿ ಬಿಡಿಸಿಕೊಳ್ಳಬಹುದು. ಕೈಗಳಲ್ಲಿನ ಶಾಖವನ್ನ ಕಣ್ಣಿಗೆ ತಗೊಂಡು ಆ ಶಾಖವನ್ನ ಕಣ್ಣಿಗೆ ಕೊಟ್ಕೋಬಹುದು. ಇವಾಗ ಕೈಗಳಲ್ಲಿ ತುಂಬಾ ಎನರ್ಜಿ ಇರುತ್ತೆ, ಅದನ್ನ ನಿಮ್ಮ ಕಣ್ಣುಗಳಿಗೆ ಒತ್ಕೊಳ್ಳೋ ಮೂಲಕ ಆ ಶಾಖವನ್ನ ಕರಗಳನ್ನ ನೋಡುತ್ತಾ ನಿಧಾನವಾಗಿ ಕಣ್ಣುಗಳನ್ನು ಬಿಡಬಹುದು. ಸ್ವಲ್ಪ ನೀರಿನ ಸೇವನೆ ಮಾಡಬಹುದು. ಇವಾಗ ಸತ್ಯೇಂದ್ರ ಸರ್ ಮುಂದುವರಿಸಿ ಸರ್. ಸತ್ಯೇಂದ್ರ ಸರ್ ಅನ್ಮ್ಯೂಟ್ ಆಗಿದೆ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಈಗ ಕೇಳಿಸ್ತಾ ಇದೆಯಮ್ಮ? ಈಗ ಕೇಳಿಸ್ತಾ ಇದೆ ಸರ್. ಈಗ ಈಗ ಮೇಡಮ್ ಬಂದಿದ್ದಾರೆ ಅಂತೆ, ವೆಲ್ಕಮ್ ಮಾಡ್ಬಿಡಿ ಸರ್. ಈಗ ಆಧ್ಯಾತ್ಮಿಕ ಪಾಲನೆ ಕುರಿತಾಗಿ ವಿಶಾಲಾಕ್ಷಿ ಅವರು, ಶ್ರೀಮತಿ ವಿಶಾಲಾಕ್ಷಿ ಅವರು ಬಂದಿದ್ದಾರೆ, ಅತಿನಿ ಅವರು. ಅವರಿಂದ ಈಗ ಈ ಬಹಳ ಉಪನ್ಯಾಸ ಇದೆ, ಬಹಳ ಚೆನ್ನಾಗಿ ತಿಳಿತಿರುವಂತವ್ರು, ಉತ್ತಮ ವಾಗ್ಮಿಗಳು ಕೂಡ ಅವರು. ಅವರಿಂದ ಈ ಒಂದು ಉಪನ್ಯಾಸವನ್ನ ಎಲ್ಲರೂ ಕೂತ್ಕೊಂಡು ಕೇಳಬೇಕು ಅವಧಾನ ಚಿತ್ತದಿಂದ. ಏನಾದ್ರು ನಿಮ್ಗೆ ಸಂಶಯಗಳಿದ್ರೆ ಕೊನೆಯಲ್ಲಿ ಅದಕ್ಕೆ ಪರಿಹಾರಗಳನ್ನ ನಾವು ಹೇಳಲಾಗುತ್ತೆ. ಅವರು ಅದಕ್ಕೆ ಪರಿಹಾರವನ್ನು ಮಾಡಿಕೊಡ್ತಾರೆ. ಶ್ರೀಮತಿ ವಿಶಾಲಾಕ್ಷಿ ಅವರೇ, ನಿಮ್ಮ ಕಾರ್ಯಕ್ರಮ 30 ನಿಮಿಷಗಳು, ಮೇಲೆ ಇನ್ನೊಂದು 10-15 ನಿಮಿಷ ತಗೋಬಹುದು. 5:45ಗೆ ನಾವು ವೈಂಡ್ ಅಪ್ ಮಾಡ್ಬೇಕಾಗಿರೋದ್ರಿಂದ ತಮ್ಮ ಕಾರ್ಯಕ್ರಮದಲ್ಲಿ ತಾವು ಸ್ವಲ್ಪ ನಮ್ಗೆ ರಿಲ್ಯಾಕ್ಸ್ ಮಾಡಕ್ಕಾಗಲ್ಲ. ದಯವಿಟ್ಟು ಇದು ಮಾಡಿ ಕೋಆಪರೇಟ್ ಮಾಡಿ ಅಂತ ಕೇಳ್ಕೊತೀನಿ. ವೆಲ್ಕಮ್ ಟು ಯು. ಓವರ್ ಟು ಯು ಮೇಡಮ್ ವಿಶಾಲಾಕ್ಷಿ ಅತನಿ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ. ಸೊ ಇಷ್ಟು ಹೊತ್ತಿನ ತನಕ ಒಂದು ಅತ್ಯದ್ಭುತವಾದಂತಹ ವಿಷಯದೊಂದಿಗೆ ಆಳವಾದಂತಹ ಧ್ಯಾನಸ್ಥಿತಿಗೆ ಕರೆದುಕೊಂಡು ಹೋದಂತಹ ಶ್ರೀಮತಿ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನ ತಿಳಿಸುತ್ತಾ, ಆತ್ಮೀಯ ಧ್ಯಾನ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮ ಕಲ್ಯಾಣವನ್ನ ಮಾಡ್ಕೋಬೇಕು, ನಾನು ಯಾರು ಅನ್ನೋದನ್ನ ತಿಳ್ಕೋಬೇಕು, ಜೀವನದ ಸಾರ್ಥಕತೆ ಎಲ್ಲಿದೆ ಅನ್ನೋದನ್ನ ಹುಡುಕಾಡ್ತಾ ಇರ್ತಕ್ಕಂತಹ ತಮ್ಮೆಲ್ಲರಿಗೂ ಕೂಡ ಈ ವಿಶಾಲಾಕ್ಷಿ ಮಾಡುವಂತಹ ಸಪ್ರೇಮ ಆತ್ಮೀಯ ನಮನಗಳು. ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ನಾವು ತಾಯಿಯ ಗರ್ಭಕ್ಕೆ ಸೇರೋದಕ್ಕಿಂತ ಮುಂಚೆನೆ ಆರಂಭ ಆಗಿರುತ್ತೆ. ನಮ್ಮ ಪಯಣ ಆರಂಭ ಆಗುವುದೇ ಆಧ್ಯಾತ್ಮಿಕತೆಯಲ್ಲಿ ಸ್ನೇಹಿತರೆ. ಭೂಮಂಡಲದ ಈ ಪಯಣ
ವಿಶೇಷವಾಗಿ ಕಾರಣ ಏನಿದೆ ಭೂಮಂಡಲಕ್ಕೆ ಬರೋದು ಅಂತಂದ್ರೆ ಆಧ್ಯಾತ್ಮಿಕತೆಯನ್ನ ಅನುಭವಿಸುವುದಕ್ಕೆ. ಆಧ್ಯಾತ್ಮ ನೋಡಿ, ಈ ಒಂದು ಪದವನ್ನ ಕೇಳಿದಾಗ ಮನಸ್ಸು ಎಷ್ಟು ಪ್ರಶಾಂತವಾಗುತ್ತೆ, ಹೃದಯದಲ್ಲಿ ವೈಶಾಲ್ಯತೆ ಮೂಡುತ್ತೆ. ಆಧ್ಯಾತ್ಮ ಏನೋ ವಿಶೇಷವಾದದ್ದಿದೆ ಅಲ್ವಾ, ಎಲ್ಲಿ? ನಮ್ಮ ಒಳಗಡೆನೆ. ಹೊರಗಡೆ ಹೇಗೆಲ್ಲ ವೈಶಾಲ್ಯತೆ ಇದೆಯೋ ಅಷ್ಟೇ ವೈಶಾಲ್ಯತೆ, ಅಷ್ಟೇ ವಿಸ್ತಾರ, ನೆಮ್ಮದಿ, ಶಾಂತಿ ಎಲ್ಲವೂ ನಮ್ಮೊಳಗೆ ಇದೆ. ಸಾಮಾನ್ಯವಾಗಿ ಮನುಷ್ಯ ಈ ಪ್ರಾಪಂಚಿಕತೆಯನ್ನ ಮಾಡ್ತಾ ಮಾಡ್ತಾ ಅದರಲ್ಲೇ ಮುಳುಗೋಗಿ ಎಲ್ಲಿಗೆ ಹೋಗಿ ತಲುಪಿದ್ದಾನೆ ಅಂತಂದ್ರೆ, ನಾನು ಯಾರು, ನನ್ನ ಸ್ಥಿತಿ ಯಾಕೆ ಈ ತರ ಆಗಿದೆ, ಕಷ್ಟಗಳು ನನಗಷ್ಟೇ ಇದೆಯಾ, ಇಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳೇ ಇಲ್ಲದಂತಹ ಪ್ರಶ್ನೆಗಳನ್ನ ಸೃಷ್ಟಿ ಮಾಡ್ಕೊಂಡು ಮನುಷ್ಯ ಕೂತಿದ್ದಾನೆ. ಅಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿದೆ ಅನ್ನೋದನ್ನ ತಿಳಿಸೋದೇ ಆಧ್ಯಾತ್ಮ. ಹಾಗಾಗಿ ಆಧ್ಯಾತ್ಮದ ಪರಿಪಾಲನೆಯನ್ನ ಮಾಡೋದು ಏನು? ಹಾಗಾದ್ರೆ ಭಾರಿ ಭಾರಿ ನಿಯಮಗಳಿದೆಯಾ? ತುಂಬಾ ಕಠಿಣವಾದಂತಹ ನಿಯಮಗಳು. ತಣ್ಣೀರಲ್ಲಿ ಇಷ್ಟು ದಿವಸ ಸ್ನಾನ ಮಾಡ್ಬೇಕು, ಇಷ್ಟು ದಿವಸ ಉಪವಾಸ ಇರಬೇಕು, ಇಂತಹ ಗುರುಗಳ ಬಳಿಗೆ ಹೋಗಿ ಅವ್ರು ಹೇಳಿದ್ದೆಲ್ಲ ಕಠಿಣ ನಿಯಮಗಳನ್ನ ಪಾಲಿಸ್ಬೇಕು. ಇದೇನ ಆಧ್ಯಾತ್ಮಿಕ ಪರಿಪಾಲನೆ? ಹೌದು, ಆಧ್ಯಾತ್ಮಿಕ ಪರಿಪಾಲನೆ ಆ ಯುಗಕ್ಕೆ ಆ ರೀತಿ ಇತ್ತು. ಒಂದು ಗುರುವಿನ ಹುಡುಕಾಟ ಮಾಡ್ಬೇಕು ಅಂದ್ರೆ ಸಾಮಾನ್ಯ ಅಲ್ಲ ಸ್ನೇಹಿತರೆ. ಆಧ್ಯಾತ್ಮಿಕತೆ ಹುಡುಕಾಟ ಅಂದ್ರೆ ಸಾಮಾನ್ಯ ಅಲ್ಲ. ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬುಕ್ಕನ್ನ ತಾವು ಓದಿದ್ರೆ ಗೊತ್ತಾಗುತ್ತೆ ಈ ಒಂದು ಆತ್ಮಜ್ಞಾನ, ಆಧ್ಯಾತ್ಮಿಕತೆ ಹುಡುಕಾಟ ಹೇಗಿರುತ್ತೆ ಅನ್ನೋದು, ಎಷ್ಟು ಕಷ್ಟ ಇರುತ್ತೆ. ಆದ್ರೆ ಹೊಸ ಯುಗಕ್ಕೆ ಈ ಆಧ್ಯಾತ್ಮಿಕ ಪರಿಪಾಲನೆ ಅನ್ನೋದು ತುಂಬಾ ಸರಳವಾಗಿದೆ. ಈಗಾಗಲೇ ತಮಗೆ ಗೊತ್ತು, ತಾವೆಲ್ಲರೂ ಧ್ಯಾನ ಮಾಡೋದ್ರಿ. ಹೇಗಿತ್ತು? ಹಿಮಾಲಯದ ಬೆಟ್ಟದಲ್ಲಿ ಕೂತಾಗಿತ್ತಲ್ವಾ, ಎಲ್ಲವನ್ನ ಮರ್ತಿದ್ವಿ. ಪ್ರಾಪಂಚಿಕತೆಯಲ್ಲಿ ಇದ್ರೂ ಕೂಡ ನಮ್ಮನ್ನ ನಾವು ಮರ್ತಿದ್ವಿ, ಎಷ್ಟೋ ಆಳವಾದ ಸ್ಥಿತಿಯನ್ನ ನಾವು ಪಡ್ತಿದ್ವಿ. ಇದೇ ಆಧ್ಯಾತ್ಮಿಕ ಪರಿಪಾಲನೆ. ಪರಿ ಅಂತಂದ್ರೆ ಒಂದು ದಿವಸವೂ ಬಿಟ್ಟು ಬಿಡದೆ ಸದಾವಕಾಲ ಅದೇ ಸ್ಮರಣೆಯಲ್ಲಿದ್ದುಕೊಂಡು ಪಾಲಿಸ್ತಾ ಇರೋದೇ ಪರಿಪಾಲನೆ. ನಾವೆಲ್ಲವನ್ನ ಪಾಲಿಸ್ತೀವಿ ಮಾಸ್ಟರ್ಸ್. ಉಪವಾಸ ಮಾಡ್ಬೇಕು ಅಂದ್ರೆ ಒಂದ್ ದಿವಸ ಅಲ್ಲ, 4 ದಿವಸ ಉಪವಾಸ ಮಾಡ್ತೀವಿ. ನೀರ್ ಕುಡಿಬಾರ್ದ? ಇವತ್ತು ಒಂದ್ ಡೇ ಫುಲ್ ನೀರ್ ಕುಡಿಯಲ್ಲ. ಎಷ್ಟೆಲ್ಲ ಪರಿಪಾಲನೆ ಮಾಡೋರು ನಮ್ಮನೊಳಗಿನ ಚೈತನ್ಯವನ್ನ ಕಂಡುಕೊಳ್ಳೋದಕ್ಕೆ, ನನ್ನೊಳಗಿನ ಪ್ರಶಾಂತತೆಯನ್ನ ಕಂಡುಕೊಳ್ಳೋದಕ್ಕೆ ಒಂದಷ್ಟು ಪರಿಪಾಲನೆಯನ್ನ ಮಾಡೋದೇ ಆಧ್ಯಾತ್ಮಿಕ ಪರಿಪಾಲನೆ. ಈಗಷ್ಟೇ ಮ್ಯಾಮ್ ತುಂಬಾ ಅದ್ಭುತವಾದಂತ ವಿಷಯವನ್ನ ತಿಳಿಸಿದ್ರು ತಮಗೆ. ಅವೆಲ್ಲ ಆಧ್ಯಾತ್ಮಿಕತೆ ಅವಿಭಾಜ್ಯ ಅಂಗಗಳು ಸ್ನೇಹಿತರೆ. ರೇಖೆ ವಿದ್ಯೆನೇ ಇರ್ಬೋದು, ಮುದ್ರಾ ವಿದ್ಯೆನೇ ಇರ್ಬೋದು, ಎಷ್ಟೋ ಧ್ಯಾನ ಪದ್ಧತಿಗಳಿದೆ. ಅವೆಲ್ಲವೂ ಕೂಡ ಆಧ್ಯಾತ್ಮಿಕತೆಯ ವಿವಿಧ ಅಂಗಗಳು, ವಿವಿಧ ಸ್ತರಗಳು. ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿಯವರು ಹೊಸ ಯುಗಕ್ಕೆ ಅಂದ್ರೆ, ನಾವೆಲ್ಲರೂ ಪ್ರಾಪಂಚಿಕರಲ್ವಾ, ಆಧ್ಯಾತ್ಮಿಕ ಪರಿಪಾಲನೆ ಅಂತಂದ್ರೆ ಕೆಲವರು ತಲೆಯಲ್ಲಿ ಏನಿರುತ್ತೆ, ಮನೆ ಬಿಟ್ಟು ಹೋಗೋದು, ವಿಶೇಷವಾದಂತ ವಸ್ತ್ರ ಧರಿಸೋದು, ಎಲ್ಲೋ ಒಂದ್ ಕಡೆ ಹೋಗಿ ಕೂತು ಧ್ಯಾನ ಮಾಡೋದು, ಈ ತರ ಎಲ್ಲ ಇರುತ್ತೆ ಅಲ್ವಾ. ಸೊ ಇದ್ಯಾವುದು ಬೇಡ, ಇದ್ಯಾವ ಗೊಂದಲ ಇಟ್ಕೋಬೇಡಿ. ಏನು? ಪ್ರತಿ ದಿವಸ ಏನ್ ಮಾಡಿ ಅಂತಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸಾಧ್ಯವಾದಷ್ಟು ಮೌನವನ್ನ ಮಾಡಿ. ಇವು ಆಧ್ಯಾತ್ಮಿಕತೆಯ 4 ಅಂಶಗಳು ಸ್ನೇಹಿತರೆ. ಯಾವುದೇ ವಿಷಯ ಇರ್ಲಿ, ಯಾವುದೇ ವಿಷಯ ಇರ್ಲಿ, ಯಾವುದೇ ವ್ಯಕ್ತಿ ಇರ್ಲಿ, ಯಾವುದೇ ವಸ್ತು ಇರ್ಲಿ, ಅದನ್ನ ತದೇಕ ಚಿತ್ತದಿಂದ ಗಮನಿಸ್ತಾ ಇರೋದೇ ಧ್ಯಾನ. ಈಗ ನೋಡಿ, ಕೆಲಸ ಇದ್ದಾಗ ಕೆಲಸದ ಕಡೆ ಗಮನ, ಕೆಲಸ ಇದ್ದೇ ಇರುವ ಉಸಿರಿನ ಕಡೆ ಗಮನ ಅಂತ ಹೇಳ್ತೀವಿ. ಇದು ಪರಿಪಾಲನೆ. ಹಾಗೇನೆ ಬರೀ ಧ್ಯಾನ ಮಾಡಿದ್ರೆ ಆಯ್ತಾ? ಇಲ್ಲ, ಜೊತೆಗೆ ಒಂದಷ್ಟು ಒಳ್ಳೆಯ ಆಧ್ಯಾತ್ಮಿಕ ಪುಸ್ತಕಗಳನ್ನ ಅಧ್ಯಯನ ಮಾಡೋದು. ಆಗಲ್ವಾ? ನಮ್ಗೆ ಅಧ್ಯಯನ ಮಾಡಕ್ಕಾಗಲ್ವಾ? ಅಕ್ಷರ ಜ್ಞಾನ ಇಲ್ವಾ? ಒಳ್ಳೆ ಸ್ಪೀಚ್ ಸಿಗುತ್ತೆ, ಯೂಟ್ಯೂಬ್ ಅಲ್ಲೆಲ್ಲ ಸಿಗ್ತಾ ಇರುತ್ತೆ, ಅದನ್ನ ಕೇಳ್ತಾ ಇರೋದು. ಸ್ವಾಧ್ಯಾಯ ಅಂದ್ರೆ ಇದರಲ್ಲಿ 2 ರೀತಿ ಇದೆ. ಅಂದ್ರೆ ಸ್ವ ಅಧ್ಯಾಯ, ನನ್ನ ಒಳಗಡೆ ಏನ್ ನಡೀತಾ ಇದೆ, ಪ್ರತಿ ಕ್ಷಣ ಬರ್ತಾ ಇರ್ತಕ್ಕಂಥ ಆಲೋಚನೆಗಳ ಹಿಂದೆ ಇರುವ ಕಾರಣ ಏನು, ನನ್ನಲ್ಲಿ ಆಗ್ತಾ ಇರ್ತಕ್ಕಂತಹ ಭಾವೋದ್ವೇಗಗಳಿಗೆ ಕಾರಣ ಏನು, ಇದು ಸ್ವ ಅಧ್ಯಾಯ. ಸಜ್ಜನ ಸಾಂಗತ್ಯ ಅಂತ ನಮ್ಗೆ ದಿನಾಲೂ ಸಿಗುತ್ತೆ. ಸೊ ಇದು ಸಿಂಪಲ್ ಆಗಿರ್ತಕ್ಕಂತಹ ಆಧ್ಯಾತ್ಮಿಕತೆಯ ಕೆಲವಷ್ಟು ನಿಯಮಗಳು. ಇನ್ನೂ ಕೆಲವಷ್ಟು ನಿಯಮಗಳನ್ನ ಹೇಳ್ಬೇಕು ಅಂತಂದ್ರೆ, ನೋ ಇಂಟರ್ಫಿಯರೆನ್ಸ್. ವ್ಯಕ್ತಿಗತವಾಗಿ ಇನ್ನೊಬ್ಬರ ವ್ಯಕ್ತಿಗತ ಜೀವನದಲ್ಲಿ ತಲೆ ಹಾಕದೇ ಇರೋದು, ಸುಮ್ನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತನಾಡ್ತಾ ಕೂರೋದಕ್ಕಿಂತ ನಮ್ಮ ಸ್ವಸ್ಥಿತಿಯಲ್ಲಿ ನಾವಿರೋದು. ಅರ್ಜುನನಿಗೆ ತುಂಬಾ ಗೊಂದಲ ಆಗಿತ್ತು. ತುಂಬಾ ಅಂದ್ರೆ ತುಂಬಾ, ಯಾಕೆ ಕೌರವರು ನಮ್ಮನ್ನ ಸೇರ್ತಾ ಇಲ್ಲ, ಯಾಕೆ ನಮ್ಮನ್ನ ಅಷ್ಟು ದ್ವೇಷ ಮಾಡ್ತಾರೆ ಅಂತ ಈ ಹಲವಾರು ಪ್ರಶ್ನೆಗಳನ್ನ ಕೃಷ್ಣನಿಗೆ ಕೇಳಿದಾಗ ಕೃಷ್ಣ ಹೇಳಿದ್ ಒಂದೇ,
ನೀನು ದೇಹ ಭಾವದಲ್ಲಿ ಇದ್ದೀಯಾ ಅರ್ಜುನ? ನೀನು ಮೊದಲು ಆತ್ಮಜ್ಞಾನಿ ಆಗು, ಆಧ್ಯಾತ್ಮವನ್ನ ನೀನು ಅಳವಡಿಸ್ಕೊ. ಆಗ ನಿನಗೆ ಈ ಎಲ್ಲ ಸಂಬಂಧಗಳಂದ್ರೆ ಏನು, ಈ ನನಗೆ ಭೂಮಿ ಬೇಕು ನನಗ್ ಭೂಮಿ ಬೇಕಂತ ಹೊರದಾಡ್ತಾ ಇದ್ದಾರಲ್ಲ, ಸಿಂಹಾಸನಕ್ಕಾಗಿ ಹೋರಾಟ ನಡೆದಿದೆಯಲ್ಲ, ಇದರ ಅರ್ಥ ನಿಂಗೆ ಗೊತ್ತಾಗುತ್ತೆ. ನಾನ್ ಯಾರು ಅನ್ನೋದು ಗೊತ್ತಾಗುತ್ತೆ. ಕೊನೆಗೆ ಎಲ್ಲಿ ತನಕ ಬಂತಪ್ಪ ಆ ಒಂದು ಗೊಂದಲ, ಎಲ್ಲಿ ತನಕ ಇತ್ತು ಅರ್ಜುನನಿಗೆ? ಆ ಯುದ್ಧ ಭೂಮಿವರೆಗೂ ಇತ್ತು. ಅಲ್ಲಿ ಬಂದಾಗ ಕೃಷ್ಣ ಹೇಳಿದ್ದು ಒಂದೇ, ತಸ್ಮಾತ್ ಯೋಗಿ ಭವ ಅರ್ಜುನ, ತಪಸ್ವಿ ಧ್ಯೋದಿಕ್ಯೋ ತವಚ ಅರ್ಜುನ, ತಸ್ಮಾತ್ ಯೋಗಿ ಭವ ಅರ್ಜುನ. ಅಂದ್ರೆ ಆಧ್ಯಾತ್ಮಿಕತೆಯನ್ನ ಅವ್ರ ಜೀವನದುದ್ದಕ್ಕೂ ಪಾಲನೆ ಮಾಡ್ತಾ ಬಂದಿದ್ರೆ ಆ ಸಮಯದಲ್ಲಿ ಅರ್ಜುನಿಗೆ ದುಃಖ ಆಗ್ತಾ ಇರ್ಲಿಲ್ಲ. ಆಧ್ಯಾತ್ಮ ಅಂದ್ರೆ ಏನು ಗೊತ್ತಾ ಸ್ನೇಹಿತರೆ? ನಮ್ಮ ಬಗೆಗಿನ ಸರಿಯಾದ ಅರಿವು. ನನ್ನ ದುಃಖಕ್ಕೆ ನಾನೇ ಕಾರಣ, ನನ್ನ ಜೀವನದಲ್ಲಿ ನಡೀತಾ ಇರ್ತಕ್ಕಂತಹ ಆಗು ಹೋಗುಗಳಿಗೆ ನಾನೇ ಕಾರಣ. ಇಂತಹ ಎಲ್ಲ ನಿಯಮಗಳನ್ನ ನಾವು ಪ್ರತಿ ದಿವಸ ಪಾಲಿಸ್ತಾ ಹೋದ್ರೆ ನಮ್ಮ ಮನಸ್ಸು ಪ್ರಶಾಂತವಾಗಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಸುಮ್ಮನೆ ಯಾರು ನಮ್ಗೆ ಕೆಟ್ಟದ್ದನ್ನ ಬಯಸಿರ್ತಾರೆ ಅನ್ಕೊಳ್ಳಿ, ನಮ್ಗೆ ಇನ್ನೊಬ್ರಿಂದ ಗೊತ್ತಾಗಿರುತ್ತೆ, ನಿಮ್ಗೆ ಈ ತರ ಮಾತಾಡ್ತಾ ಇದ್ರು ಅವರು, ನಿಮ್ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡ್ತಾ ಇದ್ರು, ನಿಮ್ಗೆ ಶಾಪ ಹಾಕ್ತಾ ಇದ್ರು ಅಂತ ಹೇಳ್ತಾರೆ. ಅವರು ಶಾಪ ಹಾಕಿದ್ ಮಾತ್ರಕ್ಕೆ ನಮ್ಗೆ ಕೆಟ್ಟದ್ದಾಗಲ್ಲ ಸ್ನೇಹಿತರೆ. ಯಾವಾಗ ನಾವ್ ಅದನ್ನ ಒಳಗಡೆ ತಗೊಂಡಾಗ ಅಲ್ಲಿ ಆ ಕೆಲಸ ಆರಂಭ ಆಗುತ್ತೆ. ಹಾಗಾಗಿ ಒಂದು ನಿಯಮವನ್ನ ಏನ್ ಪಾಲಿಸೋದು ಅಂತಂದ್ರೆ, ಅಂತಹ ಯಾವುದೇ ಆಲೋಚನೆಗಳು ಬಂದ್ರು ಕೂಡ ಅದು ನನಗೆ ಸಂಬಂಧಿಸಿದ್ದಲ್ಲ, ಅವರ ಬಾಯಿಯಲ್ಲಿನ ಮಾತುಗಳು ಅವರಿಗೆ ಸಂಬಂಧಿಸಿದ್ದು. ಬುದ್ಧನಿಗೆ ಹೀಗೆ ಆಯ್ತು. ಒಂದೊಮ್ಮೆ ಒಂದು ಮನೆ ಮುಂದೆ ಭಿಕ್ಷೆಯನ್ನ ಕೇಳಕ್ ಹೋದಾಗ ಏನ್ ಮಾಡ್ತಾರೆ, ಒಬ್ಬ ವ್ಯಾಪಾರಿ ಏನ್ ಮಾಡ್ತಾನೆ, ಬುದ್ಧನಿಗೆ ಬೈದ್ ಬಿಡ್ತಾರೆ. ಏನು ನೀನು ಇಷ್ಟು ದೇಹದ ವ್ಯವಸ್ಥೆಯನ್ನ ಇಷ್ಟು ಚೆನ್ನಾಗಿ ಇಟ್ಕೊಂಡು ದುಡಿಯೋದ್ ಬಿಟ್ಟು ಭಿಕ್ಷೆ ಬೇಡ್ತಿದ್ಯಾ, ಏನು ಆತ್ಮಜ್ಞಾನ ಅಂತ ಹೇಳ್ತೀಯ, ಅದ್ರಿಂದ ನಿಮ್ಗೆ ಏನ್ ಸಿಗುತ್ತೆ, ಈ ತರ ಎಲ್ಲ ಬೈತಾರೆ. ಬೈದಾದ್ಮೇಲೆ ಒಂದು 4 ಆಣೆಯನ್ನ ಅವರ ಭಿಕ್ಷಾ ಪಾತ್ರೆಯಲ್ಲಿ ಹಾಕ್ತಾರೆ, ಬುದ್ಧನ ಪಾತ್ರೆಯಲ್ಲಿ ಹಾಕ್ತಾರೆ. ಆಗ ಬುದ್ಧ ಏನ್ ಮಾಡ್ತಾರೆ, ಅವರು ಪಾಲಿಸಿದಂತ ನಿಯಮ ಏನು ಅಂತಂದ್ರೆ, ಯಾವುದನ್ನು ಇಂತಹ ಕೆಟ್ಟ ಮಾತುಗಳನ್ನ ಸ್ವೀಕರಿಸದೇ ಇರೋದು, ಇದೊಂದು ನಿಯಮವನ್ನ ಅವ್ರು ಪಾಲಿಸ್ತಾ ಇರ್ತಾರೆ. ಆಗ ಹೇಳ್ತಾರೆ ಬುದ್ಧ ಆ ವ್ಯಾಪಾರಿಗೆ ಹೇಳ್ತಾರೆ, ಏನು ನೀನು ಇಲ್ಲಿವರೆಗೆ ಬೈದಂತಹ ಬೈಗುಳಗಳು ಕೂಡ ನನಗ್ ಬೇಡ, ಹಾಗೆ ನೀನು ನನಗೇನು ನಾಣ್ಯವನ್ನ ಕೊಟ್ಟಿದ್ಯಲ್ಲ ಇದು ನನಗ್ ಬೇಡ, ನಾನು ಇದನ್ನು ನಿನಗೆ ಕೊಡ್ತಾ ಇದ್ದೀನಿ, ಇಲ್ಲಿವರೆಗೂ ಬೈದಂತಹ ಬೈಗುಳವನ್ನು ನಿನಗ್ ಕೊಡ್ತಾ ಇದ್ದೀನಿ, ನಾನ್ ಸ್ವೀಕರಿಸೋದಿಲ್ಲ ಅಂತಂದಾಗ ಆ ವ್ಯಕ್ತಿಗೆ ತುಂಬಾ ನೋವಾಗುತ್ತೆ. ಎಷ್ಟು ಇವರು ಮೃದು ಸ್ವಭಾವದಿಂದ ಶಾಂತ ಚಿತ್ತದಿಂದ ಎಷ್ಟು ಚೆನ್ನಾಗಿ ಹೇಳಿದ್ರು, ನಾನು ಎಷ್ಟೇ ಬೈದ್ರು ಕೂಡ ಬುದ್ಧನಿಗೆ ಅವನ ಮನಸ್ಸಿನಲ್ಲಿ ವಿಚಲಿತ ಅನ್ನೋದಾಗ್ಲಿಲ್ಲ, ಚಿತ್ತದಲ್ಲಿ ವಿಚಲಿತ ಆಗ್ಲಿಲ್ಲ. ಇದು ಆಧ್ಯಾತ್ಮಿಕ ಪರಿಪಾಲನಾ ಸ್ನೇಹಿತರೆ. ಇಂತಹ ಚಿಕ್ಕ ಚಿಕ್ಕ ಅಂಶಗಳನ್ನ ನಾವು ಪಾಲಿಸ್ತಾ ಇರ್ಬೇಕು. ಧ್ಯಾನ ಆಯ್ತು, ಸ್ವಾಧ್ಯಾಯ ಆಯ್ತು, ಸಜ್ಜನ ಸಾಂಗತ್ಯ ಆಯ್ತು, ಯೋಗ ಪ್ರಾಣಾಯಾಮ ಅಭ್ಯಾಸ ಆಯ್ತು, ಮುದ್ರೆಗಳ ಅಭ್ಯಾಸ ಆಯ್ತು. ಆದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಜೀವಿಸುವಂತಹ ಕಾಲಕ್ಕೆ ಹಲವು ರೀತಿಯ ಸಮಸ್ಯೆಗಳು ನಮ್ಗೆ ಎದುರಾಗ್ತಾ ಇರುತ್ತೆ. ಯಾರೋ ಮಾತಿನಿಂದ ನೋವು ಮಾಡ್ತಾರೆ, ಯಾರೋ ಕೆಲಸದಿಂದ ನೋವು ಮಾಡ್ತಾ ಇರ್ತಾರೆ. ಇಂತಹ ಎಲ್ಲಾ ಚಟುವಟಿಕೆಗಳ ಮಧ್ಯೆ ನಾವು ಸ್ಥಿರವಾಗಿರ್ಬೇಕಪ್ಪ ಅಂತಂದ್ರೆ ಸರ್ವ ಸ್ವೀಕೃತ ಭಾವ, ಯಾವ್ದು ನಮಗ್ ಬೇಕಾಗಿದೆಯೋ ಅದನ್ನ ಮಾತ್ರ ಸ್ವೀಕರಿಸೋದು, ಯಾವುದು ನಮಗೆ ಬೇಡದೇ ಇದೆಯೋ ಅದನ್ನ ಸ್ವೀಕರಿಸದೇ ಇರೋದು. ಫಾರ್ ಎಕ್ಸಾಂಪಲ್ ಟೀಕೆಗಳಿರ್ಬೋದು, ಅವಮಾನಗಳಿರ್ಬೋದು, ಜೊತೆಗೆ ಯಾರೋ ಬೈತಾ ಇದ್ದಾರೆ ಅನ್ನೋದನ್ನ ಸುಮ್ಮನೆ ತಲೆ ಹಾಕೊಂಡು ಕೂತ್ಕೊಳ್ಳೋದು, ಇಂಥದನ್ನೆಲ್ಲ ಬಿಟ್ಬಿಡ್ಬೇಕು. ಇನ್ನೊಂದು ಮುಖ್ಯವಾದಂತ ಸಂಗತಿ ಹೇಳ್ಬೇಕಪ್ಪ ಅಂದ್ರೆ, ನಕಾರಾತ್ಮಕವಾಗಿ ಯೋಚಿಸೋದನ್ನ ಬಿಟ್ಬಿಡ್ಬೇಕು ಸ್ನೇಹಿತರೆ. ಈಗ ಯಾವುದೇ ಒಂದು ವಿಷಯ ಎಲ್ಲೋ ಹೋಗೋದಿದೆ ಅನ್ಕೊಳ್ಳಿ, ಮನೆಯಿಂದ ಹೊರಗಡೆ ಹೋಗೋದಿದೆ, ಅಯ್ಯೋ ನನ್ಗೆ ಏನಾಗುತ್ತೋ ಏನೋ, ಎಷ್ಟೊತ್ತಿಗೆ ಹೋಗ್ತೀವೋ ಏನೋ, ಅಲ್ಲಿ ಸರಿಯಾಗಿ ವ್ಯವಸ್ಥೆ ಆಗುತ್ತೋ ಇಲ್ವೋ, ಇಂತಹ ಯೋಚನೆಗಳನ್ನ ಬಿಟ್ಟು ಹೋಗ್ಬೇಕಾಗಿದ್ಯಾ, ಓಕೆ ಎಸ್ ನನ್ಗೆ ಅಲ್ಲಿ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಅನುಕೂಲ ಆಗುತ್ತೆ, ಇಂತಹ ಸಕಾರಾತ್ಮಕ ಆಲೋಚನಾ ರೀತಿಯನ್ನ ಅಳವಡಿಸ್ಕೋಬೇಕು. ಇದು ಪ್ರತಿದಿನ ಡೇ ಟು ಡೇ ಲೈಫ್ ಅಲ್ಲಿ ನಾವು ಆಚರಿಸಬೇಕಾದಂತಹ ನಿಯಮಗಳು ಸ್ನೇಹಿತರೆ. ಇದ್ಬಿಟ್ರೆ ಬಹಳ ವಿಶೇಷವಾದಂತಹ ನಿಯಮಗಳೇನಿಲ್ಲ, ಎಲ್ಲಾ ಮಹಾತ್ಮರು ಮಾಡಿದ್ದು ಇದನ್ನೇ. ಈ ಕಡೆ ಉತ್ತರ ಕರ್ನಾಟಕದ ಕಡೆ ಬಂದ್ರೆ ಸಿದ್ಧಾರೂಢರು ಅಂತ ಬರ್ತಾರೆ, ದೊಡ್ಡ ಯೋಗಿ ಅವರು. ಅವರು ಇಡೀ ಜೀವನದುದ್ದಕ್ಕೂ ಒಂದು ನಿಯಮವನ್ನ ತುಂಬಾ ಚೆನ್ನಾಗಿ ಪಾಲಿಸಿದ್ರು, ಸಹನೆ. ಆಧ್ಯಾತ್ಮಿಕತೆ ಅತಿ ಮುಖ್ಯ ಅಂಶ ಅದು, ಸಹನೆ. ಅಂತಹ ಸಹನೆ ಬೇಕು, ಅದು ಆಧ್ಯಾತ್ಮಿಕ ಪರಿಪಾಲನೆ ಒಂದು ಮುಖ್ಯ ಅಂಶ. ನಾವು ಆತ್ಮಜ್ಞಾನ ದಾರಿಯಲ್ಲಿ ಸಾಕ್ತಾ ಇದ್ದೀವಿ, ಓಕೆ, ಇವಾಗ ಧ್ಯಾನ ಮಾಡ್ತಾ ಇದ್ದೀವಿ,
ಏನು ಧ್ಯಾನ ಮಾಡ್ತಾ ಇದ್ದಂಗೆ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ, ಅವಮಾನ ಜಾಸ್ತಿ ಆಗ್ತಾ ಇದೆ. ಅಫ್ಕೋರ್ಸ್ ಆಗುತ್ತೆ ಸ್ನೇಹಿತರೆ. ಯಾಕೆಂದ್ರೆ ನಾವು ಒಂದು ದೀಪವನ್ನ ಹೊತ್ತಿಸ್ತಾ ಇದೀವಿ ಅಂತಂದ್ರೆ ಸುತ್ತ ಇರುವಂತ ಕತ್ತಲೆ ದೂರ ಆಗ್ತಾ ಇರುತ್ತೆ. ಅಲ್ಲಿ ಸ್ವಲ್ಪ ಹೋರಾಟ ಸಂಘರ್ಷ ಅನ್ನೋದು ಆಗುತ್ತೆ ಅಲ್ವಾ. ಒಬ್ಬ ಧ್ಯಾನಿ ಒಂದು ಮನೇಲಿ ಧ್ಯಾನ ಆರಂಭಿಸಿದ್ರು ಅಂತಂದ್ರೆ ಸುತ್ತಮುತ್ತಲ ಪ್ರದೇಶವೆಲ್ಲ ಬೆಳಕಾಗ್ತಾ ಇರುತ್ತೆ. ಹಾಗಾಗಿ ಆ ಕತ್ತಲಿನ ಜೊತೆಗೆ ಒಂದಷ್ಟು ಹೋರಾಟ ನಡೆಯುತ್ತೆ. ಅದು ಬಾಹ್ಯದಲ್ಲಾಗ್ಬೋದು, ಅಂತರಂಗದಲ್ಲೂ ಆಗ್ಬೋದು. ಸೊ ಅಂತಹ ಎಲ್ಲ ಸಮಯದಲ್ಲಿ ಸಿದ್ಧಾರೂಢರು ಮಾಡಿದ್ದೇನಪ್ಪಾ ಅಂತಂದ್ರೆ, ನೀವೆಲ್ರೂ ಚೆನ್ನಾಗಿರಿ, ನನಗೆ ಬೈದವರು ಚೆನ್ನಾಗಿರಿ, ನನಗೆ ಹೊಡೆದವರು ಚೆನ್ನಾಗಿರಿ ಅಂತ ಹೇಳ್ತಾ ಇದ್ರು. ಎಷ್ಟು ಮೃದು ಸ್ವಭಾವ, ಎಷ್ಟು ಸಹನೆ. ಕೆಲವೊಮ್ಮೆ ಮೌನವನ್ನು ಕೂಡ ತಾಳ್ತಾ ಇದ್ರು. ಇದು ಕೂಡ ಆಧ್ಯಾತ್ಮಿಕತೆ ಪರಿಪಾಲನೆ ಬರುವಂತ ಒಂದು ಅಂಶ. ಯಾವುದಿಲ್ಲ ಹೇಳಿ, ಎಲ್ಲವೂ ಇದೆ. ನಮ್ಗೆ ಮಾತನಾಡೋ ಶಕ್ತಿ ಇದೆ, ಕೇಳಿಸ್ಕೊಳ್ಳೋ ಶಕ್ತಿ ಇದೆ, ನೋಡುವಂತ ಶಕ್ತಿ ಇದೆ. ಇವೆಲ್ಲ ಶಕ್ತಿಗಳ ಸ್ನೇಹಿತರೆ. ಇವೆಲ್ಲ ನೋಡಿ, ಶಕ್ತಿ ಅಂತ ಕೇಳ್ತಾರೆ. ಮಾತಿನ ಶಕ್ತಿ, ಕೇಳಿಸಿಕೊಳ್ಳುವ ಶಕ್ತಿ, ಕಣ್ಣಿನ ಶಕ್ತಿ, ಇವೆಲ್ಲ ಬೇರೆ ಇಲ್ಲ, ಹೊರಗಿನ ತಂದು ಅನ್ಸಿದಾರ ನಮ್ಗೆ ನಮ್ ದೇಹದೊಳಗಡೆ? ಇಲ್ಲ. ಇವು ನಮ್ಮ ಚರ್ಮದ ಒಂದು ಅಂಗ. ಇವೆಲ್ಲ ನಮ್ಮ ಚರ್ಮದ ಒಂದೊಂದು ಅಂಗ ಒಂದೊಂದು ಶಕ್ತಿಯುತವಾದಂತ ಕೆಲಸಗಳನ್ನ ಮಾಡ್ತಾ ಇದೆ. ಅದನ್ನ ನಾವು ಈ ನಮ್ಮ ಆಧ್ಯಾತ್ಮಿಕ ಮಾರ್ಗಕ್ಕೆ ಸರಿಯಾದ ರೀತಿಯಲ್ಲಿ ಬಳಸ್ಬೇಕು. ನೀವು 3 ಮಂಕೀಸ್ ನೋಡಿದ್ದೀರಾ? ಕೆಟ್ಟದನ್ನ ಕೇಳಬಾರ್ದು, ಕೆಟ್ಟದನ್ನ ನೋಡ್ಬಾರ್ದು, ಕೆಟ್ಟದನ್ನ ಮಾತಾಡ್ಬಾರ್ದು. ಇನ್ನೂ ಒಂದು ಮಂಕಿ ಇದೆ, ಇನ್ನೊಂದು ಮಂಗ. ಏನು? ಕೆಟ್ಟದನ್ನ ಯೋಚನೆ ಮಾಡಬಾರ್ದು. ಯಾಕಂದ್ರೆ ಯದ್ಭಾವಂ ತದ್ಭವತಿ. ನಾವು ಏನು ಯೋಚಿಸ್ತೀವಲ್ಲ ಸ್ನೇಹಿತರೆ, ಅದು ಖಂಡಿತ ಡೆಫಿನೆಟ್ ಆಗೇ ಆಗುತ್ತೆ. ಇದು ನಿಜ, ಇದನ್ನ ಎಲ್ಲರೂ ಒಪ್ಕೋಬೇಕು. ಅಯ್ಯೋ, ನಾನು ಯಾವಾಗ ಒಂದ್ಸತಿ ಅನ್ಕೊಂಡಿದ್ದೆ ಈ ತರ ಆಗತ್ತೆ ಅಂತ, ಅದು ಆಗೇ ಬಿಡ್ತಲ್ಲ. ಹಾಗೆ ಆಗತ್ತೆ ಅನ್ನೋದಾದಾಗ ಯಾವ ರೀತಿ ಅನ್ಕೋಬೇಕು? ಸಕಾರಾತ್ಮಕವಾಗಿ ನಮ್ಮ ಯೋಚನೆಗಳು ಇರಬೇಕು. ಅದು ಹೇಗಾಗತ್ತೆ? ಸಿಂಪಲ್, ಧ್ಯಾನದಿಂದ. ಅದಕ್ಕೆ ಪತ್ರಿ ಸರ್ ಹೇಳಿದ್ದು, ಪ್ರತಿ ದಿವಸ ಪ್ರತಿಯೊಬ್ಬರು ಧ್ಯಾನ ಮಾಡ್ಬೇಕು ಅಂತ ಹೇಳಿದ್ದು. ತುಂಬಾ ಕಠಿಣ ಇದೆಯಾ ಸ್ನೇಹಿತರೆ? ಇವಾಗ ಎಲ್ಲರೂ ಧ್ಯಾನಕ್ಕೆ ಕೂತಿದ್ರಿ. ಎಷ್ಟೋ ಮಧುರವಾದಂತಹ ಒಂದು ಸಂಗೀತ ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು. ನಾವೆಲ್ಲಿದ್ದೀವಿ? ದೇಹದಲ್ಲೇ ಇದ್ದೀವಿ. ಆದ್ರೆ ನಮಗೆ ಕಾಣದೇ ಇರ್ತಕ್ಕಂಥ ಲೋಕದ ದರ್ಶನವನ್ನ ಮಾಡಿಸುತ್ತೆ ಈ ಒಂದು ಆಸನ, ಈ ಪದ್ಧತಿ, ನಮ್ಮ ಶ್ರದ್ಧೆ, ನಮ್ಮ ನಂಬಿಕೆ. ನೋಡಿ, ಇವೆಲ್ಲವೂ ಕೂಡ ಆಧ್ಯಾತ್ಮಿಕ ಪರಿಪಾಲನೆಯಲ್ಲಿ ಬರುವಂತಹ ಅಂಶಗಳು. ಅದಕ್ಕೆ ಸಾಯಿಬಾಬಾರು ಪ್ರತಿ ಸಾರಿ ಹೇಳ್ತಾ ಇದ್ರು, ಏನು? ಶ್ರದ್ಧಾ ಸಬೂರಿ. ಶ್ರದ್ಧೆ ಬೇಕು, ಮತ್ತೆ ಸಹನೆ ಬೇಕು. ಅವರು ಅವರ ಆಧ್ಯಾತ್ಮಿಕ ಜೀವನದಲ್ಲಿ ಪಾಲಿಸಿದಂತಹ ನಿಯಮ ಇದು. ಅವ್ರಿಗೆ ಎಷ್ಟೋ ಅವಮಾನ ಆಗಿದೆ. ತಾವೆಲ್ಲರೂ ಆ ಒಂದು ಸೀರಿಯಲ್ ನೋಡಿದ್ದೀರಾ ಸಾಯಿಬಾಬಾ ಅವ್ರಿಗೆ. ಆದ್ರೆ ಆಧ್ಯಾತ್ಮದ ಉತ್ತುಂಗ ಶಿಖರದಲ್ಲಿ ಅವರು ಇದ್ರು ಅಲ್ವಾ. ಎಷ್ಟು ಪವಾಡಗಳನ್ನ ಮಾಡ್ತಾ ಇದ್ರು, ಎಷ್ಟು ಶಕ್ತಿವಂತರಾಗಿದ್ರು. ಯಾವ್ದ್ರಿಂದ? ಶ್ರದ್ಧೆಯಿಂದ ಮತ್ತೆ ಸಹನೆಯಿಂದ. ಅದಕ್ಕೆ ಅವರು ಇಡೀ ಪ್ರಪಂಚಕ್ಕೆ ಕೊಡುವಂತ ಸಂದೇಶ ಏನು ನೋಡಿ. ಅವ್ರ ಫೋಟೋ ಕೆಳಗಡೆ 2 ವರ್ಡ್ಸ್ ಇರುತ್ತೆ. ಒಂದು ಶ್ರದ್ಧಾ ಸಬೂರಿ ಅಂತ ಇರುತ್ತೆ. ಶ್ರದ್ಧೆ ಮತ್ತೆ ಸಹನೆ. ಸಬೂರಿ ಅಂದ್ರೆ ಸಹನೆ ಸ್ನೇಹಿತರೆ. ಸೊ ಇವೆಲ್ಲ ಬೇಕು ನಮ್ಗೆ. ಯಾಕೆ ಇವೆಲ್ಲ ಬೇಕಾಗಿದೆ ಅಂತಂದ್ರೆ, ಬೇಡದೇ ಇರ್ತಕ್ಕಂಥದ್ದು ಬಹಳ ಇದೆ ಸ್ನೇಹಿತರೆ. ನಮಗದು ಬೇಡ, ಆದ್ರೂ ಬರ್ತಾ ಇರುತ್ತೆ. ಯಾಕೋ ಗೊತ್ತಿಲ್ಲ ರೀ, ವಿಪರೀತ ಕೋಪ ಬರುತ್ತೆ ನಂಗೆ, ಅದು ನಮ್ಗೆ ಬೇಡ, ತುಂಬಾ ಕೆಟ್ಟದ್ದು, ಆದ್ರೂ ಬರ್ತಾ ಇದೆ. ಯಾಕೆ? ನಮ್ಮ ಪ್ರೇಮ ಭಾವ ಅದು ವಿಪರೀತಕ್ಕೆ ಹೋಗಿ ಕೋಪ ಆಗಿದೆ ಅಷ್ಟೇ. ನಮ್ಮ ಕರುಣಾ ಭಾವ ವಿಪರೀತಕ್ಕೆ ಹೋಗಿ ದ್ವೇಷ ಆಗಿದೆ ಅಷ್ಟೇ. ಯಾವಾಗ ನಾವು ಧ್ಯಾನಾಭ್ಯಾಸವನ್ನ ಆರಂಭಿಸ್ತೀವೋ ಆ ಎಲ್ಲ ವಿಪರೀತಗಳು, ಅತಿರೇಕಗಳು ತಗ್ತಾ ಏನಾಗುತ್ತೆ? ಮತ್ತೆ ಯಥಾಸ್ಥಿತಿ ಬರುತ್ತೆ. ಕೋಪ ಪ್ರೇಮ ಆಗುತ್ತೆ, ದ್ವೇಷ ಅಸೂಯೆ ಅನ್ನೋದು ಕರುಣೆ ಆಗುತ್ತೆ, ಸಹನೆ, ಮಮತೆ, ಮಮಕಾರ ಇವೆಲ್ಲವೂ ಕೂಡ ನಮ್ಮಲ್ಲಿ ಇರಲ್ಲ ಅಂತಲ್ಲ, ಎಲ್ಲ ಇದೆ ನಮ್ಮ ಒಳಗಡೆ. ಅವು ಪರಿವರ್ತನೆ ಆಗುತ್ತೆ ಅಷ್ಟೆ. ಕೋಪ, ದ್ವೇಷ, ಅಸೂಯೆ, ಅಹಂಕಾರ, ಭಯ ಇವೆಲ್ಲ ಪರಿವರ್ತನೆ ಹೊಂದಿ ಏನಾಗುತ್ತೆ? ಪ್ರೇಮ, ಕರುಣೆ, ವಾತ್ಸಲ್ಯ, ಸಹನೆ, ಮಮತೆ ಈ ರೀತಿ ರೂಪ ತಾಳುತ್ತೆ. ಸೊ ಮಾಸ್ಟರ್ಸ್, ಪ್ರತಿಯೊಬ್ಬ ಮನುಷ್ಯ ಜೀವಿ ಈ ಆಧ್ಯಾತ್ಮದಲ್ಲಿ ಜೀವಿಸಲೇಬೇಕು. ಹೇಗೆ ನಾವು ಪ್ರಾಪಂಚಿಕತೆಯಲ್ಲಿ ಎಷ್ಟು ಚೆನ್ನಾಗಿ ಜೀವಿಸ್ತೀವೋ ಅಷ್ಟೇ ಚೆನ್ನಾಗಿ ಪ್ರಾಪಂಚಿಕತೆಯಲ್ಲೂ ಆಧ್ಯಾತ್ಮಿಕತೆಯಲ್ಲೂ ಜೀವಿಸ್ಬೇಕು. ಅದು 50, ಇದು 50. ಹಾಗಿದ್ದಾಗ ಬ್ಯಾಲೆನ್ಸ್ ಆಗಿರುತ್ತೆ ಲೈಫ್. ಅದಕ್ಕೆ ಅತಿ ಸರ್ವತ್ರ ವರ್ಜಯತ್ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳುತ್ತೆ ಅಲ್ವಾ. ಯಾವುದೋ ಅತಿ ಆಗೋದು ಬೇಡ. ಈಗ ನಮ್ ದೇಹ ಇದೆ ಅಂತಂದ್ರೆ ಪ್ರಾಪಂಚಿಕತೆ ಬೇಕು ಅಲ್ವಾ. ನಾವು ದೇಹ ಸ್ವರೂಪರಲ್ಲ, ದೇಹದ ಒಳಗೆ ಇರ್ತಕ್ಕಂಥ ಚೈತನ್ಯ ಸ್ವರೂಪರು ಅಂದಾಗ ಚೈತನ್ಯಕ್ಕೆ ಏನ್ ಬೇಕು?
ನಮ್ಮೊಳಗಿರೋ ಆತ್ಮಕ್ಕೆ ಏನ್ ಬೇಕು ಹೇಳಿ? ಆಧ್ಯಾತ್ಮಿಕತೆ ಬೇಕು. ಹಾಗಾಗಿ ಮಾಸ್ಟರ್ಸ್ ಏನು ಅಂತಂದ್ರೆ ತುಂಬಾ ಸರಳವಾಗಿದೆ. ಇಲ್ಲಿ ಆಧ್ಯಾತ್ಮಿಕತೆ ಪರಿಪಾಲನೆ ಅಂತಂದ್ರೆ ಯಾವುದೋ ಕಠಿಣ ನಿಯಮ ಪಾಲಿಸ್ಬೇಕಾಗಿದೆ, ಎಷ್ಟೋ ದಿವಸ ಉಪವಾಸ ಮಾಡ್ಬೇಕಾಗಿದೆ, ಹಾಗೇನೆ ತಣ್ಣೀರ್ ಸ್ನಾನ ಮಾಡಿನೇ ಧ್ಯಾನ ಕೂತ್ಕೋಬೇಕಾಗಿದೆ. ನೋ ಮಾಸ್ಟರ್ಸ್, ತುಂಬಾ ಸರಳವಾಗಿದೆ. ಮಾಸ್ಟರ್ಸ್ 1 ನಿಮಿಷ. ಮಾಸ್ಟರ್, ಅಡಚಣೆಗಾಗಿ ಕ್ಷಮೆ ಇರಲಿ. ಸೊ ನಾನು ನನ್ನ ಜೀವನದಲ್ಲಿ ಕಂಡ್ಕೊಂಡಿರ್ತಕ್ಕಂತ ಸತ್ಯ ಇದು. ಯಾಕಂದ್ರೆ ನನ್ನಲ್ಲೂ ಸುಮಾರು ಪ್ರಶ್ನೆಗಳಿತ್ತು. ಆಧ್ಯಾತ್ಮಿಕತೆ ಅಂದ್ರೆ ತಲೆ ಬೆಳಗಾದ್ಮೇಲೆ, ವಯಸ್ಸಾದ್ಮೇಲೆ ಆಧ್ಯಾತ್ಮಿಕತೆನ ಅಳವಡಿಸ್ಕೊಳ್ಳೋದು. ಆಮೇಲೆ ಶರೀರದಲ್ಲಿ ಕಿವಿ ಕೇಳಿಸದೇ ಇರೋ ಕಾಲಕ್ಕೆ, ಕಣ್ಣು ಸರಿಯಾಗಿ ಕಾಣಿಸದೇ ಇರೋ ಕಾಲಕ್ಕೆ, ಬಾಯಲ್ಲಿರೋ ಹಲ್ಲುಗಳೆಲ್ಲ ಬಿದ್ದು ಹೋಗೋ ಕಾಲಕ್ಕೆ ಆಧ್ಯಾತ್ಮಿಕತೆನ ಅಳವಡಿಸ್ಕೋಬೇಕು. ಹೀಗೆ ಎಲ್ಲ ನಾನು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಮಾತಾಡ್ತಾ ಇದ್ದೆ. ಬಟ್ ಆಧ್ಯಾತ್ಮಿಕತೆಯನ್ನು ನಾನು ಆಗ್ಲೇ ಹೇಳಿದೆ, ತಾಯಿಯ ಗರ್ಭಕ್ಕೆ ಬರೋದಕ್ಕಿಂತ ಮುಂಚೆ ಅದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿರುತ್ತೆ. ನಮ್ಮ ಜೀವನ ಆರಂಭ ಆಗಿರೋದೇ ಆಧ್ಯಾತ್ಮಿಕತೆಯಿಂದ ಸ್ನೇಹಿತರೆ. ಆಧ್ಯಾತ್ಮ ಅಂತಂದ್ರೆ ಆತ್ಮನ ಕುರಿತಾದಂತಹ ಸಮಗ್ರ ಜ್ಞಾನವೇ ಆಧ್ಯಾತ್ಮ. ಹೇಗೆ ನಾವು ಭೂಮಂಡಲಕ್ಕೆ ಹೇಗ್ ಬಂದಿದ್ವಿ? ಶರೀರ ತಗೊಂಡ್ ಬಂದಿದೀವ? ಇಲ್ಲ, ಒಂದು ಬೆಳಕಿನ ರೂಪದಲ್ಲಿ ಬಂದಿದ್ದೀವಿ. ಆ ಬೆಳಕು ತಾಯಿಯ ಗರ್ಭದಲ್ಲಿ ರೆಡಿ ಆದಂತಹ ಒಂದು ಶರೀರದಲ್ಲಿ ಸೇರ್ಕೊಂಡಾಗ ಆ ಮಗುವಿಗೆ ಜೀವ ಬಂತು. ಹಾಗದು ತಾಯಿಯ ಗರ್ಭದಿಂದ ಹೊರಗಡೆ ಬಂದಾಗ ಅಲ್ಲಿಂದ ಮಾನವ ಜೀವನ ಆರಂಭ ಆಯ್ತು. ಅಲ್ಲಿವರೆಗೂ ಗೊತ್ತಿರುತ್ತೆ, ಆ ಮಗುಗೆಲ್ಲ ಗೊತ್ತಿರುತ್ತೆ, 5 ವರ್ಷ ತನಕ ಎಲ್ಲ ಗೊತ್ತಿರುತ್ತೆ, ನಾನು ಎಲ್ಲಿಂದ ಬಂದಿದ್ದೀನಿ, ನನ್ನ ಪಯಣ ಏನು, ನಾನು ಪ್ರಾಪಂಚಿಕತೆ ಜೊತೆಗೆ ಆಧ್ಯಾತ್ಮಿಕತೆನ ಅಳವಡಿಸ್ಕೊಳ್ತಾ ಹೋಗ್ಬೇಕು ಅನ್ನೋದು ಗೊತ್ತಿರುತ್ತೆ. ಆದ್ರೆ ಹೇಗೆ ಮಗುವಿನ ಬೆಳವಣಿಗೆ ಆಗ್ತಾ ಹೋಗುತ್ತೋ, ಬೌದ್ಧಿಕ ಮಟ್ಟ ಬೆಳೀತಾ ಹೋಗುತ್ತೋ, ಜೊತೆಗೆ ಮನಸ್ಸು ಕೂಡ ಬೆಳೀತಾ ಇರುತ್ತೆ. ಆ ಮನಸ್ಸು ಆ ಒಂದು ಬುದ್ಧಿ ಮಟ್ಟವನ್ನ ಕುಗ್ಗಿಸ್ತಾ ತನ್ನದೇ ಆದಂತಹ ಒಂದು ಮಾಯಾ ಪರದೆಯನ್ನ ನಿರ್ಮಿಸ್ತಾ ಆಧ್ಯಾತ್ಮಿಕತೆಯಿಂದ ಆ ಚೈತನ್ಯವನ್ನ ದೂರ ಮಾಡುತ್ತೆ. ಎಲ್ಲಿವರೆಗೆ ನಮ್ಮ ಅಹಂಕಾರ, ಆಮೇಲೆ ನಮ್ಮ ಮಾಯೆ, ಮೋಹ, ಆಕರ್ಷಣೆ, ಈ ಎಲ್ಲ ವಯೋಮಾನ ಮುಗಿಯೋವರೆಗೂ ಕೂಡ ನಮ್ಮಲ್ಲಿ ಇರುತ್ತೆ. ಯಾವಾಗ ನಮ್ಗೆ ಇಂತಹ ಒಂದು ಮಾರ್ಗ ಸಿಗುತ್ತೋ, ಧ್ಯಾನ ಮಾರ್ಗ ಸಿಗುತ್ತೋ, ಆತ್ಮಜ್ಞಾನದ ಮಾರ್ಗ ಸಿಗುತ್ತೋ, ಅವಾಗ ನಮ್ಗೆ ರಿಯಲೈಸ್ ಆಗುತ್ತೆ, ಹಬ್ಬ ನಾನ್ ಮಾಡ್ಬೇಕಾಗಿದ್ದು ಇದನ್ನೇ, ನನಗೆ ಸಿಕ್ತು, ನಾನು ಇಷ್ಟು ದಿವಸದಿಂದ ಹುಡ್ಕಾಡ್ತಾ ಇದ್ದೆ, ಎಷ್ಟು ನೆಮ್ಮದಿ ಇದೆ, ಎಷ್ಟು ಶಾಂತಿ ಇದೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಸೊ ಇದೇ ಆಧ್ಯಾತ್ಮಿಕತೆ ಪರಿಪಾಲನೆ ಸ್ನೇಹಿತರೆ. ಪ್ರತಿ ದಿವಸ ಮಾಡ್ತಾ ಇದ್ದೀವ, ಇಷ್ಟು ಗಂಟೆ ಆಯ್ತು ಅಂದ್ರೆ ಬಂದು ಕೂತ್ಕೋತೀವ, ಇದು ಪರಿಪಾಲನೆ. ನಿಯಮವನ್ನ ಶ್ರದ್ಧೆಯಿಂದ ಪಾಲಿಸ್ಬೇಕು. ಸುಮ್ನೆ ಟೈಮ್ ಆಯ್ತು ಅಂತ ಬಂದು ಕೂತ್ಕೊಳ್ಳೋದಲ್ಲ. ಮತ್ತೆ ಸಹನೆ ಬೇಕು. ಅದೇ ತರಹ ನಮ್ಮ ಗುರಿ ಕೂಡ ನಮಗೆ ಸ್ಪಷ್ಟ ಇರ್ಬೇಕು. ಯಾವುದಕ್ಕೋಸ್ಕರ ನಾವು ಇದನ್ನ ಮಾಡ್ತಾ ಇದ್ದೀವಿ? ಪ್ರತಿ ದಿವಸ ಇಷ್ಟೆಲ್ಲಾ ಜ್ಞಾನ ತಿಳ್ಕೊತಾ ಇದೀವಿ, ಇಷ್ಟೆಲ್ಲಾ ಧ್ಯಾನವನ್ನ ಮಾಡ್ತಾ ಇದ್ದೀವಿ, ಯಾವ ಉದ್ದೇಶ, ಗುರಿ ಏನು ಅಂದ್ರೆ ಆತ್ಮ ಸಾಕ್ಷಾತ್ಕಾರ. ನಾನು ಯಾರು? ಹೀಗೆ ಅಕ್ಕ ತಮ್ಮನವರೇ ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡಿದ್ದಾರೆ, ಮಾತಾಡಿ. ಸೊ ಈ ತರ ಮಾಸ್ಟರ್ಸ್
ಇದು ಕೂಡ ಆಧ್ಯಾತ್ಮಿಕತೆ ಒಂದು ಅಂಶವೇ. ನೋಡಿ, ತಕ್ಷಣಕ್ಕೆ ಅವರು ರಿಯಾಕ್ಟ್ ಮಾಡೋದು, ಸಾರಿ ಅಂತ ಹೇಳಿದ್ರು, ಕೃತಜ್ಞತೆ, ಅಥವಾ ನನ್ನಿಂದ ತಪ್ಪಾಯ್ತು ಅಂತ ಒಪ್ಕೊಂಡ್ರು. ಇದು ಆಧ್ಯಾತ್ಮಿಕತೆ ಪರಿಪಾಲನೆ. ಇವೆಲ್ಲ ಕೂಡ ಚಿಕ್ಕ ಚಿಕ್ಕ ಅಂಶಗಳು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್. ಕೃತಜ್ಞತೆ ಭಾವನೆಯನ್ನ ವ್ಯಕ್ತಪಡಿಸೋದು, ನನ್ನಿಂದ ತಪ್ಪಾಗಿದೆ ಅನ್ನೋದನ್ನ ಒಪ್ಕೊಳ್ಳೋದು, ಆಗಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋದು, ಇವೆಲ್ಲ ಕೂಡ ನೋಡಿ, ಚಿಕ್ಕ ಮಗು ಒಂದು ತಪ್ಪು ಮಾಡ್ತಿದ್ದೇನೇನೋ ಸರಿ ಮಾಡ್ಕೊಂಡ್ ತಕ್ಷಣ ಸರಿ ಮಾಡ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಜೀಸಸ್ ಹೇಳಿದ್ದೇನು ಅಂತಂದ್ರೆ, ಮಕ್ಕಳಂತಾಗದ ಹೊರತು ದೇವರ ರಾಜ್ಯದಲ್ಲಿ ಪ್ರವೇಶವಿಲ್ಲ. ಅದನ್ನ ಎಲ್ಲರೂ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮಕ್ಕಳಂತಾಗದ ಹೊರತು ಅನ್ನೋದನ್ನ ತಪ್ಪಾಗಿ ತಿಳ್ಕೊಂಡು ಮಕ್ಕಳಾಗದ ಹೊರತು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾರಿಗೆ ಮಕ್ಕಳಾಗೋದಿಲ್ವೋ ಅವ್ರಿಗೆ ದೇವರ ರಾಜ್ಯದಲ್ಲಿ ಪ್ರವೇಶ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ತಪ್ಪದು. ಮಕ್ಕಳಂತಾಗದ ಹೊರತು ಅಂದ್ರೆ ನಮ್ಮ ಮನಸ್ಸು ಮಗುವಿನ ತರಹ ಆಗದೆ ಹೋದ್ರೆ ದೇವರ ರಾಜ್ಯದಲ್ಲಿ ಪ್ರವೇಶ ಇಲ್ಲ. ಎಲ್ಲಿದೆ ದೇವರ ರಾಜ್ಯ? ಎಲ್ಲೋ ಯಾವುದೋ ಲೋಕದಲ್ಲಿದ್ಯಾ? ಎಲ್ಲೋ ಬೇರೆ ಕಡೆ ಇದೆಯಾ? ಇಲ್ಲ ಸ್ನೇಹಿತರೆ, ನಮ್ಮ ಒಳಗಡೆನೇ ಇದೆ. ನಕ್ಕರೆ ಅದೇ ಸ್ವರ್ಗ ಅಂತ ಹೇಳ್ತಾರೆ, ಹತ್ತರೆ ಅದೇ ನರಕ ಅಂತ ಹೇಳ್ತಾರೆ. ಹಾಗಿದ್ರೆ ಸ್ವರ್ಗ ನರಕ ಎಲ್ಲಿದೆ? ನಮ್ಮ ಅಂಗೈನಲ್ಲೇ ಇದೆ. ಸೊ ಇವೆಲ್ಲ ಕೂಡ ಅರಿವಿನಲ್ಲಿದೆ ಆಧ್ಯಾತ್ಮಿಕತೆ, ತಿಳುವಳಿಕೆಯಲ್ಲಿದೆ ಆಧ್ಯಾತ್ಮಿಕತೆ. ಯಾವುದೇ ಒಂದು ಮಾರ್ಗವನ್ನ ನಾವು ಹಿಡಿದಾಗ ಇದರಲ್ಲಿ ಎಷ್ಟು ಆಧ್ಯಾತ್ಮಿಕತೆ ಅಂಶ ಇದೆ ಅನ್ನೋದನ್ನ ಗುರುತಿಸ್ತಾ ಹೋದ್ವಿ ಅಂತಂದ್ರೆ ನಾವು ಆಧ್ಯಾತ್ಮಿಕ ಜೀವಿಗಳಾಗಿದ್ದೀವಿ ಅಂತ ಅರ್ಥ ಸ್ನೇಹಿತರೆ. ಸುಮ್ನೆ ಒಂದು ಫಿಲ್ಮ್ ಅನ್ನು ನೋಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಭಕ್ತ ಕುಮಾರ ಫಿಲ್ಮ್ ಅನ್ನ ಮುಂಚೆನೂ ನೋಡ್ತಾ ಇದ್ವಿ, ಈಗೂ ನೋಡ್ತಾ ಇದೀವಿ. ಮುಂಚೆ ನೋಡಿದ್ದಕ್ಕೂ ಈಗ ನೋಡಿದ್ದಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕೆ? ನಮಗೆ ಆ ಫಿಲಮ್ ಅಲ್ಲಿ ಕಾಣಿಸ್ತಾ ಇರೋದು ಆಧ್ಯಾತ್ಮಿಕತೆ ಅಂಶಗಳು. ಆ ಘೋರ ಕುಂಬಾರ ಆ ಪಾಂಡುರಂಗ ವಿಠಲನನ್ನ ಎಷ್ಟು ಪರಿಪರಿಯಾಗಿ ಪ್ರಾರ್ಥಿಸ್ತಾ ಇರ್ತಾರೆ, ಎಷ್ಟು ಅವ್ರ ಬಗ್ಗೆ ಕುರಿತಾದಂತ ಒಂದು ತವಕ ಇರುತ್ತೆ, ನಾನು ನೋಡ್ಬೇಕು, ನಿಮ್ಮನ್ನ ನೋಡ್ಬೇಕು ಅಂತ ಹೇಳಿ. ಅಲ್ಲಿ ಏನ್ ಕಾಣಿಸ್ತಾ ಇದೆ? ನಾನು ನನ್ನ ಆತ್ಮನನ್ನ ನೋಡ್ಬೇಕು, ನನ್ನ ಆತ್ಮ ಸಾಕ್ಷಾತ್ಕಾರ ನಾನು ಈ ತರ ಮಾಡ್ಕೋಬೇಕಲ್ಲ ಅಂತ ಅನಿಸ್ತಾ ಇದೆ ಅಲ್ವಾ? ಮುಂಚೆ ಎಲ್ಲ ನೋಡಿದಾಗ ರಾಜ್ಕುಮಾರ್ ಎಷ್ಟ್ ಚೆನ್ನಾಗಿ ಪಾಠ ಮಾಡ್ತಾರೆ, ಅವ್ರ ತರ ಪಾಠ ಮಾಡಕ್ ಯಾರು ಆಗಲ್ಲ, ಈ ತರ ಇರ್ತಿತ್ತು. ಬಟ್ ಧ್ಯಾನಿಗಳಾದಾಗಿಂದ ನಮ್ಗೆ ಇಂತಹ ಜ್ಞಾನ ಬರ್ತಾ ಇದೆ. ಇದು ಆಧ್ಯಾತ್ಮಿಕತೆಯನ್ನ ನಾವು ಪಾಲಿಸ್ತಾ ಇರೋದ್ರಿಂದಾನೇ ನಮ್ಗೆ ಈ ಜ್ಞಾನ ಬರ್ತಾ ಇದೆ. ಯಾವುದೇ ಒಂದು ಚಿಕ್ಕ ಸಂಗತಿಯನ್ನ ಒಂದು ಚಿಕ್ಕ ಮಗುವಿನಿಂದಲೂ ನಾನು ಕಲಿತೀನಿ ಅನ್ನುವಂತಹ ಮನೋಭಾವ ಬರುತ್ತಲ್ಲ, ಇದು ಕೂಡ ಆಧ್ಯಾತ್ಮಿಕತೆ ಅಂಶ. ಸಾಲಾಗಿ ಹೋಗ್ತಾ ಇರ್ತಕ್ಕಂತಹ ಇರುವೆಯಿಂದ ಕೂಡ ನಾನು ಕಲಿಯೋದಿದೆ ಅಂತ ಅರಿವು ಬಂದ್ರೆ ಅದು ಕೂಡ ಆಧ್ಯಾತ್ಮಿಕತೆ ಅಂಶ. ಒಂದು ಬೆಣ್ಣೆಯನ್ನ ಮಾಡೋ ಕಾಲಕ್ಕೆ ಮಜ್ಜಿಗೆ ಮಾಡ್ತಾ ಇರ್ತೀವಿ, ಓಕೆ, ಕೆನೆಯ ತೆಗೆದು ಅದನ್ನ ಕಡ್ದು ಈ ತರ ಫಸ್ಟ್ ಏನ್ ಬರುತ್ತೆ, ತುಂಬಾ ಅದು ಮೇಲ್ ಬಂದ್ಬಿಡುತ್ತೆ. ಈ ತರ ಕಡ್ಗೋಲಿಂದ ಈ ತರ ಕಡ್ದಾಗ ಏನಾಗುತ್ತೆ, ಮೇಲ್ ಬಂದ್ಬಿಡುತ್ತೆ. ಕೊನೆಗೆ ಏನಾಗುತ್ತೆ, ಇದೆಲ್ಲ ಕೆಳಗಡೆ ಹೋಗಿ ಕುತ್ಕೊಂಡು ಗಟ್ಟಿಯಾದ ಬೆಣ್ಣೆ ಬರುತ್ತೆ. ಮುಂಚೆ ನಾವು ಬೆಣ್ಣೆ ಕಡಿಯೋದಕ್ಕೂ ಇವಾಗ ಬೆಣ್ಣೆ ಕಡಿಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅನ್ಸುತ್ತೆ ಅಲ್ವಾ? ಹಾಗೆ ಅನುಭವ ಆಗಿದೆ. ಅಲ್ಲಿ ಏನಾಯ್ತು, ಆ ಅಹಂಕಾರ ಅನ್ನೋದು ಆ ಒಂದು ಆಧ್ಯಾತ್ಮಿಕತೆ ಅಂಶವನ್ನ ಪಾಲಿಸ್ತಾ ಹೋದಾಗ ಅಹಂಕಾರ ಅನ್ನೋದು ಜಾಸ್ತಿ ಆಗ್ತಾ ಹೋಯ್ತು, ಉಬ್ಬಿ ಬಂತು ಮೇಲೆಲ್ಲ. ನಮ್ಮ ಒಳಗೆ ಇರತಕ್ಕಂತ ರಾಗದ್ವೇಷಗಳು, ಭಾವಗಳು, ನಮ್ಮ ಮನಸ್ಸಿನ ಒಂದು ವಿಕಾರಗಳೆಲ್ಲ ಕೂಡ ಉಬ್ಬಿ ಬಂದು ಅದೆಲ್ಲ ಕುಗ್ಗಿ ಕುಗ್ಗಿ ಹೋಗಿ ಏನಾಯ್ತು, ಬೆಣ್ಣೆ ರೂಪವನ್ನ ತಾಳಿತು. ಒಂದು ಸ್ಥಿರತೆಯನ್ನ ಕಂಡ್ಕೊಂಡಿದೀವಿ. ನಾನು ಯಾರು ಅನ್ನೋದನ್ನ ಕಂಡ್ಕೊತಾ ಇದೀವಲ್ವಾ? ಅನುಭವವೇ ಬೆಣ್ಣೆ ಸ್ನೇಹಿತರೆ. ಎಷ್ಟು ದಿವಸಗಳಿಂದ ನಾವು ಧ್ಯಾನ ಸಾಧನೆ ಮಾಡ್ತಾ ಇದೀವಲ್ವಾ? ಅನುಭವ ಅನ್ನೋದು ಬಂದಿದೆ ಅಲ್ವಾ? ಅದೇ ಬೆಣ್ಣೆ. ಸೊ ಇದು ನಾವು ನಮ್ಗೆ ಬೇರೆ ಯಾರು ಹೇಳಲ್ಲ ಮಾಸ್ಟರ್ಸ್. ಇಷ್ಟು ಮಾಡಿ ಇಷ್ಟು ಕೂತ್ಕೊಳ್ಳಿ ಅಂತ ಯಾರು ಹೇಳೋರಿಲ್ಲ. ನಮ್ಮನ್ನು ನಾವೇ ಕೂರಿಸ್ಬೇಕು, ನಮಗೋಸ್ಕರ ನಾವೇ ಏನಾದ್ರು ಕೃಷಿ ಮಾಡ್ಬೇಕು. ದೇಹ ಎಷ್ಟು ಅದ್ಭುತವಾದಂತ ರಚನೆ ಇದೆ ಅಂತಂದ್ರೆ ಬಹುಶಃ ಇದು ನಮಗ್ ಸಿಕ್ಕಿದೆ ಅಂತಂದ್ರೆ ನಮ್ಮಷ್ಟು ಪುಣ್ಯವಂತರು ಯಾರು ಇಲ್ಲ ಅಂತ ಹೇಳ್ಬೋದು. ಎಷ್ಟು ಸ್ಪಂದಿಸುತ್ತೆ. ಅತ್ರೆ ನಾನು ಅಳ್ಬೇಕು ಅಂದಾಗ ಅಳುತ್ತೆ, ನಗ್ಬೇಕು ಅಂದಾಗ ನಗುತ್ತೆ, ಸಿಹಿ ತಿನ್ಬೇಕಂದಾಗ ಸಿಹಿ ತಿನ್ಸುತ್ತೆ, ಎಲ್ಲವನ್ನ ಮಾಡುತ್ತೆ. ಜೊತೆಗೆ ಆತ್ಮಜ್ಞಾನ ಬೇಕು ಅಂದಾಗ ಇಂತಹ ವೇದಿಕೆಯನ್ನ ಹುಡುಕಾಡುತ್ತೆ. ಹಾಗಾಗಿ ಆಧ್ಯಾತ್ಮಿಕತೆ ಮೊದಲ ಅಂಶ. ಏನು ಪಡೆದಿದ್ದೀವಿ? ಕ್ವಾಲಿಫಿಕೇಶನ್ ಸಿಕ್ಕಾಗಿದೆ, ದೇಹ ಸಿಕ್ತು, ಮನುಷ್ಯ ದೇಹ, ರೈಟ್ ಮಾರ್ಕ್ ಅದು. ಇದು ಸಿಕ್ಕದ ಮೇಲೂ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಅನ್ನೋದು ಆಧ್ಯಾತ್ಮಿಕತೆ ಪರಿಪಾಲನೆ ಅಲ್ಲ. ನೀವು ಟ್ರಾವೆಲಿಂಗ್ ಮಾಡ್ತಿರ್ತೀರ, ಬಸ್ಸಲ್ಲಿ ಹೋಗೋ ಕಾಲಕ್ಕೆ ಒಂದು ಅಲ್ಲಿ ಬರ್ದಿರ್ತಾರೆ ಬೋರ್ಡ್ ಮೇಲೆ, ಬಸ್ಸಲ್ಲಿ ಒಂದು ನೋಟು ತುಂಬಾ ಚೆನ್ನಾಗಿದೆ, ಅದನ್ನ ತಾವ್ಯಾವ್ದು ಗಮನಿಸಿದ್ರೆ ಗೊತ್ತಾಗುತ್ತೆ. ಬಾರದಿದ್ದನ್ನು ಬಿಡು, ಹರ್ಷಕ್ಕಿದೆ ದಾರಿ ಅಂತ.
ಬಾರದಿದ್ದನ್ನ ಬಿಡು, ಹರುಷಕ್ಕಿದೆ ದಾರಿ. ಯಾವ್ದು ಬರಲ್ವೋ ಅದನ್ನ ಬಿಟ್ಬಿಡ್ಬೇಕು. ಯಾವ್ದಿದೆಯೋ ಅದ್ರ ಜೊತೆಗೆ ಹಾಯಾಗಿರ್ಬೇಕು. ಹರುಷಕ್ಕಿದೆ ದಾರಿ, ಡಿವಿಜರ್ ಹೇಳ್ತಾರೆ. ಹರುಷಕ್ಕಿದೆ ದಾರಿ, ನಗು ಅನ್ನೋದು ನಮ್ ಕೈನಲ್ಲಿ ಇದೆ. ಯಾವ್ದಿದೆಯೋ ಸ್ನೇಹಿತರೆ ಅದ್ರ ಜೊತೆಗೆ ಹಾಯಾಗಿ ಜೀವಿಸ್ಬೇಕು. ನಾವು ಜೀವಿಸ್ತಾ ಇದ್ದೀವಿ ಅನ್ನೋದೇ ಒಂದು ಮುಖ್ಯವಾದ ಅಂಶ. ಅದೇ ಒಂದು ಮಿರಾಕಲ್ಲು. ನಾವ್ ಇದೀವಿ, ದೇಹದಲ್ಲಿದ್ದೀವಿ, ಇನ್ನು ನೋಡ್ತಾ ಇದ್ದೀವಿ, ಮಾತನಾಡ್ತಾ ಇದ್ದೀವಿ, ಕೇಳಿಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ಹಾಗಾಗಿ ನಾವೆಲ್ಲ ಏನ್ ಮಾಡೋಣ, ಆಧ್ಯಾತ್ಮಿಕ ಪರಿಪಾಲನೆ. ಆಧ್ಯಾತ್ಮಿಕತೆಯ ಪರಿಪಾಲನೆ ಅಂದ್ರೆ ಮೊದಲನೇ ದಿವಸದಿಂದ ನಾವೇನೆಲ್ಲ ತಿಳ್ಕೊಂಡಿದೀವಲ್ವಾ ಈ ತರಗತಿಯಲ್ಲಿ, ಅದನ್ನೆಲ್ಲವನ್ನ ಚಾಚು ತಪ್ಪದೆ ಪ್ರತಿ ದಿವಸ ಆಚರಿಸೋದು. ಪ್ರತಿ ದಿವಸ ಆಚರಿಸೋದು, ಒಂದನ್ನು ಮಿಸ್ ಮಾಡಲ್ಲ. ಹೇಗೆ ಇವಾಗ ನಮ್ಮ ಊಟಕ್ಕೆ ಎಲ್ಲ ಇದ್ರು, ಚಟ್ನಿ, ಸಾಂಬಾರು, ರೊಟ್ಟಿ, ಪಲ್ಯ ಎಲ್ಲ ಇದ್ರು ಉಪ್ಪಿನಕಾಯಿ ಹೇಗೆ ಬೇಕಾಗುತ್ತೆ ಅಲ್ವಾ? ಹಾಗೇನೆ ನಮ್ಮ ಈ ಒಂದು ಸಮಗ್ರ ಜೀವನ ಸಾಗೋದಕ್ಕೆ 2 ಪದಾರ್ಥಗಳು ಬೇಕೇ ಬೇಕು. ಒಂದು ಪ್ರಾಪಂಚಿಕತೆ, ಒಂದು ಆಧ್ಯಾತ್ಮಿಕತೆ. ಇದನ್ನ ಎಲ್ಲರೂ ಅಳವಡಿಸ್ಕೊಂಡಿದ್ದಾರೆ ಸ್ನೇಹಿತರೆ, ಎಲ್ಲಾ ಮಹಾತ್ಮರು ಅಳವಡಿಸ್ಕೊಂಡಿದ್ದಾರೆ. ವಿಶೇಷ ಹೇಳ್ಬೇಕು ಅಂದ್ರೆ ಹೊಸ ಯುಗಕ್ಕೆ ನಾವು ನೋಡಿ, ಈ ಹಿಂದೆ 20 ವರ್ಷಗಳಿಂದ ಈ ತರ ವೇದಿಕೆಗಳಿತ್ತ? ಇಲ್ಲ. ಆತ್ಮಜ್ಞಾನದ ಬಗ್ಗೆ ಮಾತಾಡ್ಕೊಳ್ತಾ ಇದ್ದೀವಾ? ಇಲ್ಲ. ಎಲ್ಲೋ ಯಾರೋ ಒಬ್ರು ರೇಖೆ ಕಲಿತಾ ಇದ್ರು, ಯಾರೋ ಒಬ್ರು ಮುದ್ರೆ ವಿದ್ಯೆ ಬಗ್ಗೆ ಗೊತ್ತಿರ್ತಾ ಇತ್ತು, ಯಾರೋ ಒಬ್ರು ಧ್ಯಾನ ಮಾಡ್ತಾ ಇದ್ರು. ವಿಶೇಷ ಧ್ಯಾನದ ಬಗ್ಗೆ ಮಾತನಾಡೋ ಅಂದ್ರೆ 40 ವರ್ಷದಿಂದ ಗೊತ್ತಿರ್ಲಿಲ್ಲ. ಈಗ ಪ್ರತಿ ಒಂದು ಮನೆಯಲ್ಲೂ ಧ್ಯಾನ ನಡೆದಿದೆ. ಪ್ರತಿಯೊಬ್ರು ಆತ್ಮಜ್ಞಾನದ ಬಗ್ಗೆ ಆಸಕ್ತಿಯನ್ನ ಮೂಡಿಸ್ಕೋತಾ ಇದ್ದಾರೆ. ಇದುವೇ ಹೇಗೆ ಬಂತಿದೆಲ್ಲ? ಪೂರ್ವಜರು ಆಧ್ಯಾತ್ಮಿಕತೆಯನ್ನ ಪರಿಪಾಲನೆ ಮಾಡ್ತಾ ಬಂದದಕ್ಕೇನೆ ಈ ವೇದಿಕೆ ಸೃಷ್ಟಿಯಾಗಿದೆ ಸ್ನೇಹಿತರೆ. ಹಾಗಾಗಿ ಇಂತಹ ವೇದಿಕೆಗೆ ನಾವು ಧನ್ಯತಾ ಭಾವವನ್ನ ತಿಳಿಸ್ಲೇಬೇಕು. ಯಾಕಂದ್ರೆ ಎಲ್ಲದಕ್ಕೂ ಆಹಾರ ಕೊಡ್ತೀವಿ, ಮನಸ್ಸಿಗೆ ಆಹಾರ ಕೊಡೋದು ತುಂಬಾ ಕಷ್ಟ ಸ್ನೇಹಿತರೆ. ಮನಸ್ಸಿಗೆ ಏನ್ ಬೇಕಾಗಿದೆ? ಶಾಂತಿ, ನೆಮ್ಮದಿ ಬೇಕಾಗಿದೆ. ಅದಕ್ಕೆ ನಾವ್ ಏನ್ ಮಾಡಿದೀವಿ? ನೀನು ಓಡು ಅಂತ ಹೇಳ್ಬಿಟ್ಟು ಅದಕ್ಕೆ ಸುಮ್ಮನೆ ಓಡಿಸ್ತಾನೆ ಇದೀವಿ. ಅದು ಸಾಕು, ನಂಗೆ ಓಡಕ್ ಆಗಲ್ಲ ಅಂತ ಹೇಳ್ತಾ ಇದೆ. ಅದಕ್ಕೆ ಆಹಾರ ಏನಪ್ಪಾ ಅಂದ್ರೆ ಶಾಂತಿ, ನೆಮ್ಮದಿ. ನೋಡಿ ಎಷ್ಟು ಪ್ರಶಾಂತವಾಗಿದೆ. ಎಷ್ಟೇ ಹೊರಗಡೆ ಕದ್ದ ಇದ್ರು ಕೂಡ ನಾವು ಪ್ರಶಾಂತವಾಗಿ ಇರ್ತೀವಿ ಅಲ್ವಾ? ಸೊ ಹಾಗಾಗಿ ಮಾಸ್ಟರ್ಸ್, ಇಂತಹ ಆಧ್ಯಾತ್ಮಿಕ ಪರಿಪಾಲನೆಯನ್ನ ನಾವು ಪ್ರತಿ ದಿವಸ ಪಾಲಿಸೋಣ. ಏನು ಇಲ್ಲ, ಇವಾಗ ಜ್ಞಾನ ಸಿಗ್ತಾ ಇದೆಯಾ, ಧ್ಯಾನ ಮಾಡ್ತಾ ಇದೀವ, ಒಳ್ಳೆ ಬುಕ್ಸ್ ಅನ್ನ ಓದೋಣ, ಈ ತರ ಸತ್ಸಂಗದಲ್ಲಿ ಭಾಗಿಗಳಾಗೋಣ. ನಮಗೆ ಏನ್ ಗೊತ್ತಿದೆಯೋ ಅದನ್ನ ಇನ್ನೊಬ್ರಿಗೆ ಹಂಚೋಣ. ಜೊತೆಗೆ ಸಹನೆ, ವಿನಯತೆ, ಶ್ರದ್ಧೆ. ಏನಾದ್ರೂ ಕಷ್ಟ ಬಂತ, ಆ ಕಷ್ಟಕ್ಕೆ ನಾನೇ ಕಾರಣ ಅನ್ನೋದಂತ ಒಂದು ಜ್ಞಾನ ತಲೆಯಲ್ಲಿರ್ಲಿ. ಇನ್ನೊಂದು ಬಹಳ ಮುಖ್ಯವಾದಂತ ಅಂಶ ಹೇಳ್ತೀನಿ, ಅದನ್ನ ನಾನು ಪಾಲಿಸ್ತಾ ಇದ್ದೀನಿ ಕೂಡ. ಏನು ಅಂದ್ರೆ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಎಂತಹದೇ ಘಟನೆ ನಡೆದ್ರು ಕೂಡ ಇದೂ ಸಹ ಸಾಗಿ ಹೋಗುವುದು. ಈ ಕ್ಷಣ ಸಾಗಿ ಹೋಗುವುದು ಅಂತ ಅನ್ಕೊಂಡ್ಬಿಡಿ. ಅದು ಖುಷಿನೇ ಇರ್ಲಿ ಅಥವಾ ದುಃಖನೇ ಇರ್ಲಿ, ಆಗ ನೀವು ಸ್ಥಿರವಾಗಿರ್ತೀರ. ಇವೆಲ್ಲ ಆಧ್ಯಾತ್ಮಿಕ ಪರಿಪಾಲನೆಯ ಅಂಶಗಳು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಈಗ ವಿಶಾಲಾಕ್ಷಿಗೆ ಯಾರೋ ಬೈದ್ರು, ತುಂಬಾ ನೋವಾಯ್ತು, ವಾಪಸ್ ಬೈಬೇಕು ಅಂತ ಅನಿಸ್ತಾ ಇದೆ. ಆ ಕ್ಷಣಕ್ಕೆ ಏನ್ ಅನ್ಕೋಬೇಕು ವಿಶಾಲಾಕ್ಷಿ? ಎಸ್, ಈ ಕ್ಷಣ ಸಹ ಸಾಗಿ ಹೋಗುವುದು, ನಿಲ್ಲಲ್ಲ ಇದು, ಈ ಕ್ಷಣ ಹೋಗುತ್ತೆ. ನೆಕ್ಸ್ಟ್ ಅವರ್ಸ್ ಅಲ್ಲಿ ಬೇರೆ ಇರುತ್ತೆ. ಆಗ ಸಂಬಂಧಗಳು ಹಾಳಾಗಲ್ಲ, ಮನಸ್ಸು ಕೆಡಲ್ಲ, ಎಲ್ರಿಗೂ ಪ್ರೀತಿ ಆಗ್ತೀವಿ, ಜೀವನ ಸ್ವಚ್ಛವಾಗಿರುತ್ತೆ, ಹಸರಾಗಿರುತ್ತೆ. ಸೊ ಇಷ್ಟನ್ನ ಹೇಳ್ತಾ ಮಾಸ್ಟರ್ಸ್, ಇದು ಹೇಳ್ತಾ ಹೋದ್ರೆ ಇನ್ನು ತುಂಬಾ, ಇದು ಆಧ್ಯಾತ್ಮಿಕ ಪರಿಪಾಲನೆ ಅಂತ ತುಂಬಾ ದೊಡ್ಡ ಕಾನ್ಸೆಪ್ಟ್. ಇದರಲ್ಲಿ ವಿವಿಧ ಕೋನಗಳಿದೆ ಅಲ್ವಾ? ಈಗ ಮ್ಯಾಥಮೆಟಿಕ್ಸ್ ಅಂತ ಬಂದ್ರೆ 2 + 2 = 4 ಅಂತಾನೆ ಆಗುತ್ತೆ. ಆದ್ರೆ ಈ ಆಧ್ಯಾತ್ಮಿಕತೆ ಅಂತ ಬಂದ್ರೆ 2ರಲ್ಲಿ 2ನ್ನ ಕೂಡಿಸಿದ್ರೆ 1 ಆಗ್ಬೋದು, 0ನೂ ಆಗ್ಬೋದು, 2 100 ಆಗ್ಬೋದು. ಅಂದ್ರೆ ಅವರ ದೃಷ್ಟಿಕೋನ ತಕ್ಕಂತೆ ಆಧ್ಯಾತ್ಮಿಕತೆ ಅನ್ನೋದು ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಒಬ್ಬ ಆಧ್ಯಾತ್ಮಿಕ ಜೀವಿಯಾಗಿ ನಾನು ಎಲ್ರಿಗೂ ಹಾರೈಸೋದೇನಪ್ಪಾ ಅಂದ್ರೆ, ತಮ್ಮೆಲ್ಲರ ಜೀವನದಲ್ಲಿ ಆಧ್ಯಾತ್ಮಿಕತೆ ಹಾಸುಹೊಕ್ಕಾಗಿರ್ಲಿ, ನಿಮ್ಮೆಲ್ಲರ ಜೀವನ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯಿಂದ ಇರ್ಲಿ ಅಂತ ಆಶಿಸ್ತಾ, ಎಲ್ಲರೂ ಧ್ಯಾನಿಗಳನ್ನ, ಎಲ್ಲರನ್ನ ಧ್ಯಾನಿಗಳನ್ನಾಗಿ ಮಾಡೋಣ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಮಾಸ್ಟರ್ಸ್, ನಮ್ಮನ್ನ ಇವತ್ತು ವಿಶಾಲಾಕ್ಷಿಯವರು ಎಲ್ಲೋ ದೊಡ್ಡ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ನಮಗೆ ಪುಟ್ಟದಾಗ ಕಾಣುವಂತ ಇವರು ನಿಜವಾಗ್ಲೂ ಅವ್ರ ಹೆಸರಿಗೆ ತಕ್ಕಂಗೆ ವಿಶಾಲವಾದಂತ ನಾಲೆಡ್ಜ್ ಅನ್ನ ಬೆಳೆಸ್ಕೊಂಡಿದ್ದಾರೆ. ಅದ್ಭುತವಾದ ಜ್ಞಾನ. ಆಧ್ಯಾತ್ಮ ಪಾಲನೆಯಲ್ಲಿ ಇಷ್ಟೊಂದು ಜ್ಞಾನ ಇರೋದನ್ನ ನಾನು ನೋಡೇ ಇಲ್ಲ ಅಂತ ಹೇಳ್ಬೇಕು. ಎಷ್ಟು ಸರಳವಾಗಿ, ಎಷ್ಟು ಸಿಂಪಲ್ ಆಗಿ ನಮಗೆ
ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ. ಇಂಥ ಒಂದು ಒಂದು ಕಾರ್ಯಕ್ರಮ ನಾವು ಅಟೆಂಡ್ ಮಾಡಿದ್ದು ಧನ್ಯರು ಅಂತಾನೆ ಹೇಳ್ಕೋಬೇಕು. ಆಮೇಲೆ ನನ್ನ ಮಾಸ್ಟರ್ಸ್ಗೆಲ್ಲ ಒಂದೇ ಒಂದು ರಿಕ್ವೆಸ್ಟ್, ಇವತ್ತು 4ನೇ ದಿವಸದ ಕಾರ್ಯಕ್ರಮ ನಡೀತಾ ಇದೆ, 28ನೇ ತಾರೀಕುವರೆಗೂ, ಅಂದ್ರೆ ಇನ್ನೂ 17 ದಿವಸಗಳಿದೆ. ಇಷ್ಟರಲ್ಲಿ ಎಷ್ಟೊಂದು ವಿಷಯಗಳಿದೆ ನಾವು ತಿಳ್ಕೊಳ್ಳುವಂಥದ್ದು. ಇದು ಈ ಕಾರ್ಯಕ್ರಮಕ್ಕೆ ನಿಮ್ಮ ಸ್ನೇಹಿತರು, ಬಂಧುಗಳು, ಪರಿವಾರದವ್ರನ್ನ ಲಿಂಕ್ ಕಳಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಹೇಳಿ. ಕೇವಲ 4 ಗಂಟೆಯಿಂದ 5:15ವರೆಗೂ, ಈ 5:45ವರೆಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಎಷ್ಟೋ ಸ್ವಲ್ಪ ನಾಲೆಡ್ಜ್ಗಳಾಗುತ್ತೆ. ನಮ್ಮಲ್ಲಿ ನಾವೇ ಪರಿವರ್ತನೆ ಮಾಡ್ಕೋಬಹುದು, ನಮ್ಮ ಜೀವನ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ. ಇವತ್ತು ಅವ್ರು ಏನ್ ಹೇಳಿದ್ದಾರೆ ಇವೆಲ್ಲ ನೋಡಿದಾಗ ಎಷ್ಟು ಸಿಂಪಲ್ ಆಗಿದೆ. ಈಗ ಇನ್ನೊಂದು ಅವ್ರು ಹೇಳಿದ್ರು, ಟೈಮ್ ವೇಸ್ಟ್ ಮಾಡಬೇಡಿ, ಅವ್ರ ಮನೆಗೆ ಹೋಗಿ ಮಾತಾಡೋದು. ಈ ಕಿಟ್ಟಿ ಪಾರ್ಟಿಗಳು ಮಾಡ್ತಾರೆ, ಅಲ್ಲಿ ಏನು ಅಂದ್ರೆ ಆಳು ಮುಳು ಎಣ್ಣೆ ಕರೆದು ಪದಾರ್ಥಗಳನ್ನ ತಂದು ರಾಶ್ ಹಾಕೊಂಡು ತಿಂತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಇದೆಲ್ಲ ಬೇಕಾಗಿಲ್ಲ. ಟಿವಿ ಸೀರಿಯಲ್ಗಳ ಬಗ್ಗೆ ಡಿಸ್ಕಷನ್ಸ್ ಅವ್ರ ಮನೆಗೆ ಹೋಗಿ. ಆಮೇಲೆ ಯಾರಾದ್ರೂ ಒಬ್ರು ಊರಿಗೆ ಹೋಗಿ ಬಂದಿದ್ದಾರೆ ಅಂದ್ರೆ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು, ಏನೇ ಊರಿಗೆ ಹೋಗಿದ್ದಲ್ಲ, ಏನೇ ಸಮಾಚಾರ, ಅವಳು ಹೇಗಿದ್ದಾಳೆ, ಇವಳು ಹೇಗಿದ್ದಾಳೆ, ಅದು ಕಟ್ಕೊಂಡು ನಮ್ಗೆ ಏನಾಗ್ಬೇಕು, ನಮ್ಮ ಅರಿವನ್ನ ನಾವು ಮಾಡ್ಕೊಳ್ಳೋಣ, ನಮ್ಮ ತನವನ್ನ ನಾವು ನೋಡ್ಕೊಳ್ಳೋಣ. ಯಾರ ಬಗ್ಗೆನೂ ಡಿಸ್ಕಸ್ ಮಾಡೋದ್ ಬೇಕಾಗಿಲ್ಲ. ಆತ್ಮ ಸುಧಾರಣೆಯತ್ತ ನಾವು ಹೋಗೋಣ. ನಮ್ಗೆ ಎಷ್ಟು ನಾವು ಮೌನವಾಗಿರ್ತೀವಿ, ಎಷ್ಟು ನಾವು ಧ್ಯಾನದ ಕಡೆ ಗಮನ ಕೊಡ್ತೀವಿ, ನಮ್ಮ ಆರೋಗ್ಯ, ಧ್ಯಾನ ಮಾಡೋದ್ರಿಂದ ಆರೋಗ್ಯ ಸುಧಾರಿಸುತ್ತೆ ಅಂದ್ರೆ ಯಾಕೆ ಮಾಡಬಾರ್ದು? ಮನಸ್ಸು ನಿರ್ಮಲವಾಗುತ್ತೆ ಅಂದ್ರೆ ಯಾಕೆ ಮಾಡಬಾರ್ದು? ₹1 ಖರ್ಚಿಲ್ಲ, ದುಡ್ಡು ಕಾಸು ಖರ್ಚು ಮಾಡಿದೆ ಯಾಕೆ? ಡಾಕ್ಟರ್ಗಳ ಹತ್ರ ಹೋಗಿ ಲಕ್ಷ ಗಟ್ಟೆ ಖರ್ಚು ಮಾಡಿ ಆರೋಗ್ಯ ಇಲ್ದೇ ಹಾಳು ಮಾಡ್ಕೊಂಡು, ಶರೀರನ ಹಾಳು ಮಾಡ್ಕೊಂಡು ಅದನ್ನ ಜರ್ಜರಿತ ಮಾಡ್ಕೋತೀವಿ. ಮಹಾವತಾರ್ ಫೌಂಡೇಶನ್ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಪತ್ರಿಜಿ ಗುರುಗಳು ಮಾಡಿರುವಂತ ಈ ಸಂಸ್ಥೆ ನಿಜವಾಗ್ಲೂ ಬ್ರಹ್ಮಾಂಡ ಅಂತಾನೆ ಹೇಳಬೇಕು. ಈ ಕಲಿಗಾಲದಲ್ಲಿ, ಅದು ಈಗಿನ ಈ ಟೆಕ್ನಾಲಜಿ ಕಾಲದಲ್ಲಿ ನಮಗೆ ಸಿಕ್ಕಿರುವಂತ ಅದ್ಭುತವಾದಂತ ಅವಕಾಶ. ಮನೆಯಲ್ಲಿ ಕೂತ್ಕೊಂಡು ಒಬ್ರು ದುಬೈಯಿಂದ, ಒಬ್ರು ಮೈಸೂರಿಂದ, ಇನ್ನೊಬ್ರು ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ, ಎಲ್ಲ ಕಡೆಯಿಂದನೂ ಮಾತಾಡ್ತಿದ್ದಾರೆ, ಕೇಳಿಸ್ಕೊತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮವನ್ನ ಇದು ಮಾಡ್ತಾ ಇದೀವಿ. ದಯವಿಟ್ಟು ನಿಮ್ಮೆಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ಈ ಕಾರ್ಯಕ್ರಮವನ್ನ ಭಾಗವಹಿಸಿ ಇದು ಮಾಡ್ಕೊಡಿ. ಆಮೇಲೆ ನಾನು ವಿಶಾಲಕ್ಷ್ಮಿ ಅವರ ಒಂದು ಈ ಆಧ್ಯಾತ್ಮಿಕ ಪಾಲನೆ ಕುರಿತಾಗಿ ಮಾಡಿದಂತ ಭಾಷಣಕ್ಕೆ, ಉಪನ್ಯಾಸಕ್ಕೆ ನನ್ನ ಶ್ರದ್ಧಾಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಅಮ್ಮ, ನಮಸ್ಕಾರ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಯಾರು ಈಗ ಈ ಉಪನ್ಯಾಸವನ್ನು ಕೇಳಿರುವಂತವ್ರು, ತಾವ್ ಯಾರಾದ್ರೂ ನಿಮ್ಗೇನಾದ್ರು ಸಂಶಯ ಇದ್ರೆ, ವಿಚಾರ ವಿನಿಮಯ ಮಾಡ್ಕೋಬೇಕು ಅಂತಿದ್ರೆ, ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತಿದ್ರೆ, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಮೈಕ್ ಆನ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ ಮೇಡಮ್. ಅಮ್ಮ ಪಾಲಾಕ್ಷಿ ಅವರು ಮಾತಾಡ್ತಿದ್ದಾರೆ. ನಮಸ್ತೆ, ಮಾತಾಡಿ. ನಮಸ್ತೆ ಸರ್. ಮಾತಾಡಿ. ಮೇಡಮ್, ನೀವು ಹೇಳಿದ ವಿಷಯ ಅದ್ಭುತ ಆಗಿತ್ತು ಮೇಡಮ್. ಹೇಳಿದ ಶೈಲಿ ಕೂಡ ಚಂದ ಇತ್ತು, ಖುಷಿ ಆಯ್ತು ಮೇಡಮ್. ಇಂತ ಒಂದು ವಿಚಾರನ ನಾವು ಕೇಳೋದೇ ಅಪರೂಪ. ಈ ರೀತಿ ಮಹಾತ್ಮ ಫೌಂಡೇಶನ್ ಇಂದ ನಮ್ಗೆ ಈ ರೀತಿ ಎಲ್ಲಾ ವಿಷಯ ತಿಳಿಸೋದಕ್ಕೆ ನಿಮ್ಗೆಲ್ಲಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಅಮ್ಮ, ಧನ್ಯವಾದಗಳಮ್ಮ. ಇನ್ಯಾರಾದ್ರೂ ಮಾತಾಡೋರು ಇದ್ದೀರಾ? ಮಾತಾಡಿ. ಹಲೋ, ನಮಸ್ತೆ ಮೇಡಮ್. ಯಶೋಧ ಅವ್ರು hand raise ಮಾಡಿದ್ದಾರೆ. Yes, ಹಾ yes. ಹೌದು. ಹಾ, ನಮಸ್ತೆ ಮೇಡಮ್. ಮೇಡಮ್, ನಿಮ್ ಮತ್ ನೋಡಿ ಖುಷಿ ಆಯ್ತ್ರಿ. ಲಾಸ್ಟ್ ಮಂತ್ ನೋಡಿದ್ದೆ, ವಿಶಾಲಕ್ಷ್ಮಿ ಮೇಡಮ್. ಹಾ. ಅದೇ ಮೇಡಮ್, ನೀವ್ ಇವಾಗ ಹೇಳುವಾಗ ಧ್ಯಾನದಿಂದ ತೊಂದರೆಗಳು ಆಗ್ತಾವು ಅಂತಂದ್ರಿ. ಅಂದ್ರೆ ಅದೇ ಏನ್ ಮೇಡಮ್ ತೊಂದರೆ ಅಂತಂದ್ರೆ ಯಾವ ರೀತಿ ಅಂತ ಹೇಳಿದ್ರಿ ನೀವು? ಗೊತ್ತಾಗ್ಲಿಲ್ಲ ನಂಗೆ. ಧ್ಯಾನದಿಂದ ನಮ್ಗ ಬೇಜಾರು ಆಗ್ತದ, ತೊಂದರೆಗಳು ಬರ್ತಾವ ಅಂತಂದ್ರಿ ಇವಾಗ ಸ್ಪೀಚ್ ಹೇಳುವಾಗ. ಅದ್ ತೊಂದರೆ ಅಂದ್ರೆ ಯಾವ ರೀತಿ ಬರ್ತದೆ ಅಂತ? ತೊಂದರೆಯಿಂದ ಹೊರಗಡೆ, ತೊಂದರೆ ಅಂತಂದ್ರೆ ಹೊರಗಡೆಯಿಂದ ಏನ್ ಬರಲ್ಲ ಮೇಡಮ್. ಏನು ಅಂದ್ರೆ ಫಸ್ಟ್ ಈ ಒಂದು ಆತ್ಮಜ್ಞಾನ ಮಾರ್ಗದಲ್ಲಿ, ಫಾರ್ ಎಕ್ಸಾಂಪಲ್ ಧ್ಯಾನ ಮಾರ್ಗದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೊರಗಿನ ಅಡ್ಡಿಗಳು ಬಹಳ ಇರುತ್ತೆ. ಓ, ಧ್ಯಾನ ಮಾಡ್ತಾರಂತೆ, ಹಾಗಂತೆ, ಹೀಗಂತೆ ಅಂತೇಳಿ ಶುರು ಆಗುತ್ತೆ ಹೊರಗಿನ ಅಡ್ಡಿಗಳು. ಎಲ್ರು ಸಪೋರ್ಟ್ ಇಂದ ಇರ್ಲಿ ಬಿಡು, ಅವ್ರ ಪಾಡಿಗೆ ಅವ್ರು ಧ್ಯಾನ ಮಾಡ್ತಾರೆ, ಓಕೆ ಮಾಡ್ಲಿ ಅಂತ ನಮ್ ಪಾಡಿಗೆ ನಾವ್ ಇದ್ದು ಧ್ಯಾನ ಮಾಡ್ತಾ ಇದ್ದಾಗ ಮುಂದೆ ಅಡ್ಡಿ ಆಗೋದು ಯಾರಪ್ಪ ಅಂದ್ರೆ ನಮಗ್ ನಾವೇ. ಮನಸ್ಸು ಕೂತ್ಕೊಳ್ಳೋದಿಲ್ಲ, ದೇಹ ಕೂತ್ಕೊಳ್ಳಲ್ಲ. ಕೆಲವು ಸಾರಿ ಮನಸ್ಸಿನ ಅತಿರೇಕಗಳು ಮತ್ತೆ ನಮ್ಮಲ್ಲಿರ್ತಕ್ಕಂತಹ ರಾಗದ್ವೇಷಗಳು ನಮ್ಮನ್ನ ಆಳವಾಗಿ ನಮ್ಮತನಕ್ಕೆ ತಲುಪೋದಕ್ಕೆ ಬಿಡಲ್ಲ, ಅಡ್ಡಿ ಆಗುತ್ತೆ. ಕೆಲವು ಸಾರಿ ದೇಹ ಕೂಡ ಕನ್ಸಲ್ಲ, ಅತಿಯಾದ ನೋವು ಕಾಣಿಸ್ಕೋಬಹುದು, ಅಥವಾ ಇಲ್ಲದೆ ಇರ್ತಕ್ಕಂತಹ ನೋವುಗಳು ಕೂಡ ಕಾಣಿಸ್ಕೋಬಹುದು. ಕೆಲವು ಸಾರಿ ವಿಪರೀತ ಕೋಪ ಕೂಡ ಬರ್ಬೋದು. ಇವೆಲ್ಲ ಏನು ಅಂತಂದ್ರೆ ನಮ್ಮ ಮನೋಮಯ ಶರೀರ ಶುದ್ಧಿ ಆಗುವಂತಹ ಲಕ್ಷಣಗಳು. ಜೊತೆಗೆ ತೊಂದರೆ ಬರುತ್ತೆ ಅಂತ ಹೇಳಿದೆ. ಯಾಕೆ ಆಗುತ್ತೆ ಅಂದ್ರೆ ನಮ್ಮ ಸಹನೆಗೆ ಪರೀಕ್ಷೆ ಆಗ್ಬೇಕಲ್ವಾ?
ನಾವು ಆತ್ಮಜ್ಞಾನ ಮಾರ್ಗದಲ್ಲಿ ಎಷ್ಟು ಶ್ರದ್ಧಾಪೂರ್ವಕವಾಗಿ ಸಾಗ್ತೀವಿ ಅನ್ನೋದಕ್ಕೆ ನಮ್ಗೆ ಸಹನೆ ಬೇಕಲ್ವಾ? ಸೊ ಆ ಸಹನೆ ಟೆಸ್ಟ್ ನಡೆಯುತ್ತೆ ಮ್ಯಾಮ್. ಓಕೆ. ಓಕೆ, ಸೊ ಇದೇ ಕಷ್ಟಗಳನ್ನ ಬಿಟ್ರೆ ಕಷ್ಟಗಳು ಜಾಸ್ತಿ ಆಗುತ್ತೆ ಅನ್ನೋದನ್ನ ಆ ರೀತಿ ಅರ್ಥ ಮಾಡ್ಕೋಬೇಡಿ. ಇನ್ನೊಂದು, ನಮ್ಮ ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ ಅನ್ನೋದು ಕರ್ಮಗಳ ರೂಪದಲ್ಲಿ ಇರ್ತಕ್ಕಂತ ಎಲ್ಲ ಅಂಶಗಳು ಕಷ್ಟಗಳಾಗಿ ವ್ಯಕ್ತ ಆಗ್ತಾ ಇರುತ್ತೆ. ಸೊ ನಾವು ಧ್ಯಾನ ಸಾಧನೆ ಮಾಡ್ತಾ ಹೋದಾಗ ಆ ಎಲ್ಲ ಕರ್ಮಗಳು ಒಂದು ವ್ಯಕ್ತಿಯ ಮೂಲಕನೋ ಒಂದು ಸಂದರ್ಭದ ಮೂಲಕನೋ ವ್ಯಕ್ತ ಆಗಿರುತ್ತೆ. ಅದು ಕಷ್ಟನೇ ಇರ್ಬೋದು, ಶಾರೀರಿಕ ಸಮಸ್ಯೆನೇ ಇರ್ಬೋದು, ಅದು ತೋರಿ ಮಾಯವಾಗುತ್ತೆ. ಓಕೆನಾ? ಧ್ಯಾನದಿಂದ ಇದಕ್ಕೆಲ್ಲ ಇದು ಸಿಗ್ತದಂತ, ಸೊಲ್ಯೂಷನ್ ಸಿಗ್ತದಂತಲ್ಲ? 100% ಮ್ಯಾಮ್. ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ಉತ್ತರ, ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಉತ್ತರ, ಉಸಿರಾಟದ ಮೇಲೆ ಗಮನ. ಅದು ಧ್ಯಾನ. ಅದೇ ಅದೇ ಅದೇ. ನಮಸ್ಕಾರಮ್ಮ ಯಶೋಧ ಅವ್ರಿಗೆ ನಮಸ್ಕಾರ. ಮತ್ತೆ ಇನ್ಯಾರ್ದು ಕೇಳ್ಬೇಕು? ಮಾತಾಡಿ. ಸುಮಾ ಅವ್ರು ಇದ್ದಾರೆ. ಸರ್ ಹಲೋ ಸರ್. ಹೇಳಿಮ್ಮ. ವಿಶಾಲಕ್ಷ್ಮಿ ಮೇಡಮ್, ಏನಂದ್ರೆ ನನಗೆ ಇವಾಗ ಮಾಡ್ತಿದ್ದೀನಿ, ಹೆಚ್ಚು ಕಡಿಮೆ 2 ತಿಂಗಳಿಂದ ಮಾಡ್ತಿದ್ದೀನಿ. ಲಾಸ್ಟ್ ಮಂತ್ ನಿಮಗ್ ಪರ್ಸನಲ್ ಕಾಲ್ ಮಾಡಿ ಮಾತಾಡಿದ್ದೆ ನಾನು, ಯಶೋಧ ಅಂತ ಹೇಳಿ. ಮಾಡಿದ್ದೆ. ಇವಾಗ ಏನಾಗ್ತದೆ, ಮಾಡ್ತಿರ್ತೀನಿ ಮೇಡಮ್, ಮೆಡಿಟೇಷನ್ ಮಾಡ್ತಿರ್ತೀನಿ. ಒಂದೊಂದ್ ದಿನ ಪೂರ್ತಿ ಇನ್ವಾಲ್ವ್ ಆಗಿ ಎಲ್ಲಾ ಆಗ್ತದೆ, ಒಂದೊಂದ್ ದಿನ ಇನ್ನೂ ಜಾಸ್ತಿ ನಂಗೆ ಅದು ಅನುಭವಕ್ ಬರ್ತಿಲ್ಲ ಮೇಡಮ್. ಒಂದಿನ ಆಗಿರ್ತದ ಫುಲ್ ಮೈಂಡ್ ಕಾಮ್ ಆಗಿರ್ತದ, ಆಮೇಲೆ ಶೂನ್ಯ ಸ್ಥಿತಿಗೆ ಹೋಗಿರ್ತದ. ಆದ್ರೆ ಬಳತನ ಅಲ್ಲಿ ಇರ್ಲಿಕ್ಕೆ ಆಗಲ್ಲ ರೀ ಮೇಡಮ್. ಬಟ್ ಏನಂತಂದ್ರೆ ಒಂದೊಂದ್ ದಿನ ಆಗಲ್ಲ ಅದು. ಅಂದ್ರೆ ಅದ್ ನಮ್ ಮೈಂಡ್ ಸ್ಟೇಟ್ ಅಂತ ಆತರ. ಇಲ್ಲ ಮೇಡಮ್, ಈಗ ನೀವು ಧ್ಯಾನದ ಸ್ಥಿತಿಯನ್ನ ಒಂದೇ ತರ ಇರುತ್ತೆ ಅಂತ ಅನ್ಕೋತಾ ಇದೀರ. ಧ್ಯಾನದ ಸ್ಥಿತಿ ಯಾವಾಗ್ಲೂ ಒಂದೇ ರೀತಿಯಾಗಿರೋದಿಲ್ಲ. ನೀವು ಒಂದು ದಿವಸದಲ್ಲಿ ಬೇರೆ ಬೇರೆ ಸ್ಥಿತಿಗಳಲ್ಲಿ ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲಕ್ಕೆ ಈ ರೀತಿ ಕುಂತಾಗ ಪ್ರತಿ ಒಂದು ಸ್ಥಿತಿಗಳಲ್ಲೂ ಬೇರೆ ಬೇರೆ ಅನುಭವನೆ ಆಗುತ್ತೆ. ಹಾಗಿದ್ದಾಗ ದಿವಸದಲ್ಲಿ ವ್ಯತ್ಯಾಸ ಆಗೋದು ಸಹಜ. ಯಾಕಂದ್ರೆ ನಾವು ಒಂದು ದಿವಸ ಅಲ್ಲ ಮ್ಯಾಮ್, ಇಲ್ಲಿವರೆಗೂ ಎಷ್ಟೋ ಒಂದು ಕ್ರೋಢೀಕರಣ ಇದೆ ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ. ಸೊ ಅದೆಲ್ಲ ಹೊರಗಡೆ ಹೋಗ್ಬೇಕಲ್ವಾ? ಸೊ ಹಾಗೆ ಹೋಗೋ ಕಾಲಕ್ಕೆ ಕೆಲವು ಸಾರಿ ನೋಡಿ, 2 ಯೋಚನೆಗಳ ಮಧ್ಯೆ ಒಂದು ಸ್ಪೇಸ್ ಇರುತ್ತೆ, 2 ಯೋಚನೆಗಳ ಮಧ್ಯೆ ಒಂದು ಚಿಕ್ಕ ಜಾಗ ಇರುತ್ತೆ. ಆ ಜಾಗ ಇನ್ನಷ್ಟು ದೊಡ್ಡದಾಗ್ತಾ ಹೋಗೋದಕ್ಕೆ ಸಮಯ ತಗೊಳುತ್ತೆ ಅಲ್ವಾ? ಆಲೋಚನೆಗಳ ಸಂಖ್ಯೆ ಹೇಗೆ ಕಡಿಮೆ ಆಗುತ್ತೋ ಆ ಮನಃಶಾಂತಿ, ಪ್ರಶಾಂತತೆ ಅನ್ನುವಂತ ಜಾಗ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ಸಮಯ ಬೇಕಾಗುತ್ತೆ. ಓಕೆ ಮೇಡಮ್, ಅದೇ ನೀವ್ ಅವಾಗ್ಲೇ ಹೇಳಿದ್ರಿ ನಂಗೆ, ನಿಮಗ್ ಟೈಮ್ ತಗೊಳ್ತದ, ಮಾಡ್ತಾ ಇರ್ರಿ, ಬಟ್ ಇದಾಗ್ತದ, ರಿಸಲ್ಟ್ ಗೊತ್ತಾಗ್ತದ ನಿಮ್ಗ ಅಂತಾನೆ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್, ನಿಮ್ಮನ್ನ ಮತ್ ನೋಡ್ ನಂಗೆ ಬಾಳ ಖುಷಿ ಆಯ್ತ್ರಿ ಇವತ್ತು. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಮೇಡಮ್ ಥ್ಯಾಂಕ್ಸ್ ಮೇಡಮ್. ಮೇಡಮ್ ಥ್ಯಾಂಕ್ ಯು. ಆಧ್ಯಾತ್ಮಿಕದ ಬಗ್ಗೆ ಮತ್ತೆ ಯಾರಾದ್ರೂ ತಮ್ಮ ಅನುಭವಗಳು ಅಥವಾ ಆಲೋಚನೆಗಳಿದ್ರೆ ಅದನ್ನ ಹಂಚ್ಕೋಬಹುದು. ಇಲ್ಲಿ ಹೊಸಬ್ರು ಬಹಳ ಜನ ಇದ್ದಾರೆ. ಸುಮಾ ಅವ್ರು ಇದ್ದಾರೆ, ನಳಿನಾ ಅವ್ರು ಇದ್ದಾರೆ, ರವಿಕುಮಾರ್, ರತ್ನ ಅವರು. ಯಾರಾದ್ರೂ ಮಾತಾಡೋದು ದಯವಿಟ್ಟು ಮಾತಾಡಿ, ನಿಮ್ಮ ಅನಿಸಿಕೆ ತಿಳಿಸ್ಬೇಕು. ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಮಾತಾಡಿ ಶೋಭಾ ಅವರು. ಸರ್, ನಾನು ಇವತ್ತಿಂದು ವಿಚಾರ ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಅದನ್ನ ಅಳವಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ, ನಮ್ ಜೀವನದಲ್ಲಿ. ನಾನು 3 days ಇಂದ ಬರ್ತಾ ಇದ್ದೀನಿ, ಆದ್ರೆ ನನ್ನ ಮನೆಯಲ್ಲಿ ತುಂಬಾ ವರ್ಷದಿಂದ ಅಳವಡಿಸ್ಕೊಂಡ್ ಬಂದಿದ್ದೀನಿ ಸರ್, ಧ್ಯಾನನ ಅಳವಡಿಸ್ಕೊಂಡ್ ಬಂದಿದ್ದೀನಿ. ಇದು ಧ್ಯಾನದಲ್ಲಿ ಏನಾದ್ರೂ ಕೇಳ್ಕೊಳ್ಬೇಕು ಅಂತ ಹೇಳ್ತಾರಲ್ಲ, ಅದ್ ಯಾವ ರೀತಿ ಮೇಡಮ್ ಕೇಳ್ಕೊಳ್ಬೇಕು? ನೋ ಮ್ಯಾಮ್, ಏನೋ ಕೇಳ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ನಾವು ಕೇಳ್ಕೊಂಡೆ ದೇಹ ತಗೊಂಡ್ಬಂದಿದೀವಿ. ಭೂಮಂಡಲಕ್ಕೆ ಬರ್ಬೇಕಾದ್ರೆ ಕೇಳ್ಕೊಂಡಿದ್ದೇನಪ್ಪಾ, ನಮ್ಗೆ ದೇಹ ಬೇಕು, ನನಗೆ ಮನುಷ್ಯ ಜನ್ಮ ಬೇಕು ಅಂತ ಆಲ್ರೆಡಿ ಕೇಳ್ಕೊಂಡಾಗಿದೆ. ನಾವು ಏನ್ ಕೇಳ್ಕೊಂಡಿದೀವೋ ಅದಕ್ಕೆ ತಕ್ಕ ಹಾಗೆ ಪ್ರಕೃತಿ ನಮ್ಗೆ ಎಲ್ಲವನ್ನ ಕೊಟ್ಟಿದೆ. ಹೌದು, ಕೊಟ್ಟಿದೆ ಮೇಡಮ್. ಪ್ರತ್ಯೇಕವಾಗಿ ಕೇಳ್ಕೊಳ್ಳೋದು ಏನಿಲ್ಲ. ಇಲ್ಲಿ ನೀವು ಧ್ಯಾನ ಮಾಡಕ್ ಹೋಗ್ತಿರಲ್ವಾ, ಧ್ಯಾನ ಅಭ್ಯಾಸವನ್ನು ನೀವು ಶುರು ಮಾಡಿದ್ರೆ ನಿಮಗೆ ಏನು ಬೇಕು ಮತ್ತೆ ಏನು ಬೇಡ ಅನ್ನೋದನ್ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೈಡ್ ಮಾಡ್ತಾ ಹೋಗುತ್ತೆ. ಓಕೆ, ಜೊತೆಗೆ ಯಾವ್ದು ಬೇಡನೋ ಅದು ನಿಮ್ಮಿಂದ ದೂರ ಆಗುತ್ತೆ, ಯಾವ್ದು ಅದು ನಿಮ್ಮನ್ನ ಆವರಿಸ್ಕೊಳ್ಳುತ್ತೆ. ಸಂಕಲ್ಪ ಅಂತ ಕರಿತೀವಿ, ಆ ರೀತಿ ಏನು ಬೇಡ. ಓಕೆ ಮೇಡಮ್. ಮೇಡಮ್, ಇದು ನಾನು ಧ್ಯಾನಕ್ಕೆ ಕೂತ್ಕೊಂಡ್ರೆ ನಾನು ಕಣ್ ಬಿಡೋ ತನಕನು ನಾನು ಕೂತಿರೋದೇ ಗೊತ್ತಾಗಲ್ಲ ಮೇಡಮ್. ನನ್ಗೆ ಏನು ಬ್ಲೈಂಡ್ ಆಗಿ ಏನು ಕಾಣಿಸಲ್ಲ, ಏನು ನಾನು ಗೋಚರಿಸೋದು ಇಲ್ಲ, ಮತ್ತೆ ನಾನು ಇದೀನಿ ಅನ್ನೋದು ಗೊತ್ತಾಗಲ್ಲ ಮೇಡಮ್. ನಾನು ಅಲಾರಾಮ್ ಕೊಟ್ಟಿರ್ತೀನಿ, ಅಲಾರಾಮ್ ಆದ ತಕ್ಷಣ ಎದ್ದೇಳ್ತೀನಿ ಅಷ್ಟೇ, ನನ್ಗೆ ಅದರಿಂದ ಏನು ಗೊತ್ತಾಗದೇ ಇಲ್ಲ ಮೇಡಮ್. ಎಸ್ ಮ್ಯಾಮ್, ಗೊತ್ತಾಗದೇ ಇರುವಂತ ಸ್ಥಿತಿ ಕೂಡ ಧ್ಯಾನದ ಒಂದು ಅವಸ್ಥೆನೇ ಮ್ಯಾಮ್. ಯಾಕಂದ್ರೆ ತಾಯಿ ಗರ್ಭದಲ್ಲಿ 9 ತಿಂಗಳು ಇದ್ವಿ,
ನಮ್ಗೆ ಏನು ಗೊತ್ತಿಲ್ಲ, ಬರೀ ಕತ್ಲೆನೇ ಇತ್ತು, ಏನು ಅರಿವಿಗೆ ಹೌದು. ಬರ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ, ಅಲ್ಲೂ ಕೂಡ ನಾವು ಹೌದು. ಜೀವಿಸ್ತಾ ಇದೀವಿ ಅಲ್ವಾ. ಸೊ ನಮಗೆ ಹೌದು. ಕೆಲವು ಸಾರಿ ಧ್ಯಾನದಲ್ಲಿ ಆ ಸ್ಥಿತಿಯನ್ನು ಕೂಡ ನಾವು ಅನುಭವಿಸ್ತೀವಿ. ಓಕೆ ಓಕೆ. ತಾಯಿಯ ಗರ್ಭದಲ್ಲಿ ಇದ್ದಂತ ಸ್ಥಿತಿಯನ್ನು ಕೂಡ ನಾವು ಅನುಭವಿಸ್ತೀವಿ. ಹೌದು. ಓಕೆನಾ? ಹೌದು. ಹೌದು. ಎಸ್ ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಮಾತಾಡೋರು ಇದ್ದೀರಾ? ಮಾತಾಡಿ. ಯಾರಾದ್ರೂ ಹೊಸಬ್ರು, ಇನ್ಯಾರು ಹಳಬ್ರು, ಯಾರು ಬೇಕಾದ್ರೂ ಮಾತಾಡ್ಬೋದು. ನಿಮ್ಮ ಆಲೋಚನೆಗಳನ್ನ ನೀವೇ ಮಾಡ್ಕೊಳ್ಳಿ. ಶಾಂತ ಅವರು ಮಾತಾಡ್ಬೋದು. ನಮಸ್ತೆ ಮ್ಯಾಮ್, ವಿಶಾಲಾಕ್ಷಿ ಮ್ಯಾಮ್ ನಮಸ್ತೆ. ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ. ನೀವು ಪ್ರತಿಯೊಬ್ರು ಕೇಳಿದ್ದು ಪ್ರಶ್ನೆಗಳಿಗೆ ಸರಳ ಹಾಗೂ ಸುಲಭವಾಗಿ ಸೂಕ್ತವಾಗಿ ಉತ್ತರಗಳನ್ನ ನೀಡಿದ್ರ ತುಂಬಾ ತುಂಬಾ ಖುಷಿ ಆಯ್ತು ಮ್ಯಾಮ್. ನಿಮ್ದು ಜ್ಞಾನಾರ್ಜನೆ ತುಂಬಾ ಚೆನ್ನಾಗಿದೆ ಮ್ಯಾಮ್. ಮತ್ತೆ ಇನ್ನೊಂದ್ಸರಿ ನೀವು ನಮ್ ಕ್ಲಾಸಿಗೆ ಬನ್ನಿ ನೀವು. ತುಂಬಾ ಚೆನ್ನಾಗಿ ಮಾಡಿದ್ರಿ ಮ್ಯಾಮ್ ನೀವು. ಇವತ್ತಿನ ಸೆಷನ್ ತುಂಬಾ ಅದ್ಭುತವಾಗಿ ಚೆನ್ನಾಗಿತ್ತು ಮ್ಯಾಮ್. ಸತ್ಯನಾರಾಯಣ್ ಸರ್ ನಿಮ್ಗೂ ನಮಸ್ತೆ. ಯಶೋಧ ಮ್ಯಾಮ್ ನಮಸ್ತೆ. ನಮಸ್ತೆ. ನೀವ್ ಹೇಳ್ದಾಗೇನೆ ವಿಶಾಲಾಕ್ಷಿ ಅವ್ರ ಕಾರ್ಯಕ್ರಮ ಮತ್ತೆ ಅದ್ರ ಕಾರ್ಯಕ್ರಮದಲ್ಲಿ ಸೇರಿಸ್ಕೊಳ್ಳುತ್ತೆ. ನಾವು ರಿಕ್ವೆಸ್ಟ್ ಮಾಡ್ಕೋಣ ರಂಗನಾಥ್ ಜಿ ಅವ್ರನ್ನ. ಧನ್ಯವಾದಗಳಮ್ಮ. ಬನ್ನಿ ಮ್ಯಾಮ್, ಮತ್ತೆ ಬನ್ನಿ ಮ್ಯಾಮ್. ನಿಮ್ ನಂಬರ್ ಶೋ ಮಾಡಿ ಮ್ಯಾಮ್, ನಿಮ್ ನಂಬರ್. ಎಸ್ ಮ್ಯಾಮ್, ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಎಸ್ ಮ್ಯಾಮ್. ಮತ್ತೆ ಯಾರಾದ್ರೂ ಮಾತಾಡಬಹುದು? ಆತ್ಮೀಯರೇ ಯಾರಾದ್ರೂ ಮಾತಾಡಿ. ಇವತ್ತು ಕಾಲಾವಕಾಶ ಇದೆ, ಸಾಕಷ್ಟು ಕಾಲಾವಕಾಶ ನಿಮ್ಮ ಇದೆ. ಧ್ಯಾನ ಹಂಚಿಕೆ ಮಾಡ್ಕೊಳ್ಳಿ. ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ಅದನ್ನ ಹಂಚಿಕೆ ಮಾಡ್ಕೊಳ್ಳಿ. ಮೇಡಮ್ ತುಂಬಾ ವಿಷಯಗಳನ್ನ ಹೇಳ್ಕೊಟ್ರು. ಅದ್ರ ಬಗ್ಗೆ ಯಾರಾದ್ರೂ ಡೌಟ್ಸ್ ಇದ್ರೆ ಅಥವಾ ನಿಮ್ಮ ಅಭಿಪ್ರಾಯ ಇದ್ರೆ ಹಂಚ್ಕೋಬಹುದು. ನಾನೇ ಒಂದು ಪ್ರಶ್ನೆ ಕೇಳ್ತೀನಿ ಮ್ಯಾಮ್ ನಿಮ್ಗೆ. ಮ್ಯಾಮ್, ಕೆಲವೊಂದೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿ ತಮ್ಮ ಆಸೆಗಳನ್ನ, ಮತ್ತೆ ಮನಿ ಮ್ಯಾನಿಫೆಸ್ಟೇಷನ್ ಅಂತ ಇದೆ, ಕೆಲವೊಂದೆಲ್ಲ ಅವ್ರ ಭೌತಿಕ ಜೀವನದಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀವಿ ಅಂತ ಅದಕ್ಕೆ ಕೋರ್ಸ್ಗಳಿಗೂ ಅಟೆಂಡ್ ಮಾಡ್ತಾರೆ. ಅದು ಹೇಗೆ ಮ್ಯಾಮ್? ಅದು ವರ್ಕ್ ನೀವು ಇವಾಗ ಹೇಳಿದ್ರೆ ಕೇವಲ ಧ್ಯಾನ ಒಂದೇ ಸಾಕು, ಅದೇ ನಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ದಾರಿ ತೋರಿಸ್ತಾ ಹೋಗುತ್ತೆ, ಅಥವಾ ನಮ್ಗೆ ಆಸೆಗಳೇ ಬಿಟ್ಟು ಹೋಗ್ಬಿಡುತ್ತಾ, ಅಥವಾ ಆಸೆಗಳು ಸಿಗೋ ತರ ಆಕಾಂಕ್ಷೆಗಳೆಲ್ಲ ಪೂರೈಸೋ ತರ ನಮ್ಗೆ ಪಾತ್ ಮಾಡ್ಕೊಡುತ್ತಾ ಧ್ಯಾನ? ಯಾವ ರೀತಿ ಮ್ಯಾಮ್ ಇದು? ಮ್ಯಾಮ್, ನಿಮ್ಗೆ ಒಂದು ಸ್ಪಷ್ಟವಾದ ವಿಷಯನ ಹೇಳೋದು ಅಂತಂದ್ರೆ, ಇದು ಸತ್ಯ ಕಹಿಯಾಗಿ ಇರುತ್ತೆ, ಅದನ್ನ ನಾವು ಒಪ್ಕೋಬೇಕು. ಯಾಕಂದ್ರೆ ಬೇಕು ಅನ್ನೋದು ಧ್ಯಾನ ಅಲ್ವೇ ಅಲ್ಲ. ಓಕೆನಾ? ಬೇಡ, ನನಗೆ ಎಲ್ಲದರಿಂದ ಮುಕ್ತಿ ಬೇಕು, ಶೂನ್ಯತೆ ನಂಗೆ ಸಿಗ್ಬೇಕು, ನಾನ್ ಯಾರು ಅನ್ನೋದನ್ನ ನಾನು ತಿಳ್ಕೊಬೇಕು ಅನ್ನೋದೇ ಧ್ಯಾನ. ಆದ್ರೂ ಧ್ಯಾನ ಏನ್ ಮಾಡುತ್ತೆ ಅಂತಂದ್ರೆ, ಈಗ ನೋಡಿ, ಮನಸ್ಸು ಬುದ್ಧಿ ಸ್ಥಿರಗೊಳ್ಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂಥ ಗೊಂದಲ ನಿವಾರಣೆ ಆಗ್ಬೇಕಾ? ಹಾಗಾಗಿ ಮೊದಲು ಏನಾಗುತ್ತೆ, ನಿಮ್ಮ ದೇಹ ಮನಸ್ಸು ಬುದ್ಧಿ ಶುದ್ಧ ಆಗುತ್ತೆ. ಧ್ಯಾನ ನಮಗೆ ಎಷ್ಟು ಉತ್ತಮ ಕೊಡುಗೆ ಕೊಡುತ್ತೆ ಅಂದ್ರೆ, ನೇರವಾಗಿ ನಮಗೆ ಆತ್ಮಜ್ಞಾನಕ್ಕೆ ಕರ್ಕೊಂಡು ಹೋಗಲ್ಲ. ಏನೆಲ್ಲ ಕೊರತೆ ಇರುತ್ತೋ, ಹಣದ ಸಮಸ್ಯೆನೇ ಇರ್ಲಿ ಅಥವಾ ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರ್ಲಿ, ಅದೆಲ್ಲವನ್ನ ನೀಗಿಸ್ತಾ ಹೋಗುತ್ತೆ, ಅದಷ್ಟಕ್ಕದೇ ಆಗ್ತಾ ಹೋಗುತ್ತೆ ಮ್ಯಾಮ್. ಯಾಕಂದ್ರೆ ನಮ್ಮ ಧ್ಯಾನ ಮಂದಿರಕ್ಕೆ ನಮ್ದು ಸೆಂಟರ್ ಇದೆ ಮ್ಯಾಮ್, ಶಂಕರಟ್ಟಿನಲ್ಲಿ. ಪ್ರತಿ ದಿವಸ ಧ್ಯಾನಕ್ಕೆ ಬರ್ತಾರೆ. ಇವತ್ತಷ್ಟೇ ಒಬ್ರು ಬಂದಿದ್ರು, 6 ವರ್ಷ ಆಯ್ತು ಮ್ಯಾಮ್ ನಾನು ನಿದ್ದೆ ಮಾಡಿಲ್ಲ, ಬರೀ 1 ತಿಂಗಳಿಂದ ಧ್ಯಾನ ಮಾಡ್ತಾ ಇದ್ದೀನಿ, ನಿದ್ದೆ ಬರ್ತಾ ಇದೆ. ಅವ್ರು ಏನು ಕೇಳ್ಕೊಂಡಿಲ್ಲ ಮ್ಯಾಮ್, ಜಸ್ಟ್ ಮೆಡಿಟೇಷನ್ ಮಾಡ್ತಾ ಇದಾರೆ ಅಷ್ಟೇ. ಎಷ್ಟೇ ಪ್ರಯತ್ನ ಮಾಡಿದ್ರು ಅಂತ ವ್ಯಕ್ತಿ ನಾನು ಬರೀ 1 ತಿಂಗಳಿಂದ ಧ್ಯಾನ ಮಾಡ್ತಾ ಇದ್ದೀನಿ, ನಂಗೆ ನಿದ್ದೆ ಬರ್ತಾ ಇದೆ. ಏನು ನಮ್ ಸೆಂಟರ್ ವಿಶೇಷತೆ ಏನಂದ್ರೆ, ನಾವ್ ಇದ್ರ ಕೇಳ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡಿ ಅಂತ ಏನು ಹೇಳಲ್ಲ, ಉಸಿರಾಟದ ಕಡೆ ಗಮನ ಅಷ್ಟೇ, ಸಿಂಪಲ್. ಆದ್ರೆ ಎಲ್ಲವೂ ಬೇಕು ಮ್ಯಾಮ್. ಮ್ಯಾನಿಫೆಸ್ಟ್ ಮಾಡೋದು ಅಥವಾ ಸಂಕಲ್ಪ ಇಟ್ಕೊಳ್ಳೋದು ಯಾವ್ದು ತಪ್ಪಂತಲ್ಲ, ಎಲ್ಲವೂ ಬೇಕು. ಆದ್ರೆ ಎಲ್ಲಿವರೆಗೆ, ಎಂತ ಸಂಕಲ್ಪಗಳಿರ್ಬೇಕು ಅನ್ನೋದು ನಮ್ಮ ಗಮನದಲ್ಲಿ ಇರ್ಬೇಕಷ್ಟೆ. ಶಾಶ್ವತ ಸಂಕಲ್ಪ ಇರ್ಲಿ, ನಾನೊಬ್ಬ ಆತ್ಮಜ್ಞಾನಿ ಆಗ್ಬೇಕು, ಲೋಕ ಕಲ್ಯಾಣಾರ್ಥವಂತ ಕೆಲಸ ಮಾಡೋನಿದ್ದೀನಿ, ನನಗೆ ಇಷ್ಟು ಹಣದ ಸಹಾಯ ಬೇಕು ಅಂದಾಗ ಪ್ರಕೃತಿ ನಮಗೆ ಕೊಡುತ್ತೆ, ನಮ್ಮ ಜೀವನಕ್ಕೂ ಕೊಡುತ್ತೆ, ಇನ್ನುಳಿದ ಲೋಕ ಕಲ್ಯಾಣ ಕೆಲಸಕ್ಕೂ ಕೊಡುತ್ತೆ. ಯಾವುದು ತಪ್ಪಲ್ಲ ಮ್ಯಾಮ್, ಎಲ್ಲವೂ ಸರಿನೇ ಅಲ್ವಾ? ಎಲ್ಲ ಆಗೋದು ಧ್ಯಾನದಿಂದಲೇ. ನಾನು ಇವತ್ತಿನ ದಿವಸ ನಿಮ್ ಮುಂದೆ ಕೂತ್ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಅನುಸರಿಸಿದ ಒಂದೇ ಉಸಿರಾಟದ ಮೇಲೆ ಗಮನ, ಧ್ಯಾನ. ನಾನು ಯಾವುದೇ ಸಂಕಲ್ಪ ಇಟ್ಕೊಂಡಿಲ್ಲ ಮ್ಯಾಮ್, ಯಾವುದೇ ಮ್ಯಾನಿಫೆಸ್ಟ್ ಕೂಡ ಮಾಡಿಲ್ಲ. ಸೊ ಇದು ನನ್ನ ಒಂದು ಅನುಭವ, ಇದೇ ಸತ್ಯ ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಗಾಧ ಜ್ಞಾನ ಇತ್ತು. ಅರ್ಗಿಸ್ಕೊಳ್ಳೋದಕ್ಕೂ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಕ್ಕೂ ಒಂದ್ ಸ್ವಲ್ಪ ಸಮಯ ಬೇಕು ನಮ್ಗೆ. ಇನ್ನು ಭೌತಿಕ ಜೀವನದಲ್ಲೇ ಇರ್ತೀವಲ್ಲ,
ಆ ತರ ನಮ್ಗೆ ಧ್ಯಾನ ಮಾಡಿ ಪಡ್ಕೋಬೇಕಾಗುತ್ತೆ ಈ ಜ್ಞಾನ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವಿಶಾಲಕ್ಷ್ಮಿ ಅವ್ರದ್ದು ಅದ್ಭುತವಾದಂತ ವಿಚಾರಧಾರೆಗಳು, ಅದನ್ನ ಕೆಲವನ್ನೆಲ್ಲ ನಾವು ಅಳವಡಿಸ್ಕೊಂಡ್ರೆ ಸಾಕಷ್ಟು ನಾವು ನಮ್ಮ ಜೀವನದಲ್ಲಿ ಉದ್ಧಾರ ಆಗ್ತೀವಿ ಅಂತ ಹೇಳ್ಬೋದು. ಆಮೇಲೆ ಇನ್ಯಾರಾದ್ರೂ ಮಾತಾಡೋದ್ರೆ ಮಾತಾಡಿ. ಮೇಡಮ್ ನಮಸ್ಕಾರ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ. ಧ್ಯಾನದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಧ್ಯಾನ ಅಂದ್ರೆ ಉಸಿರಿನ ಕಡೆಗೆ ಗಮನ ಅನ್ನೋದನ್ನ ತುಂಬಾ ಕೂಲಂಕುಷವಾಗಿ ಹೇಳಿದ್ರಿ. ಮತ್ತೆ ಆಧ್ಯಾತ್ಮಿಕ ಜೀವನನ ನಮ್ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಎಲ್ಲಾ ರೀತಿಲೂ ಯಶಸ್ಸು ಕಾಣ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ಮೇಡಮ್ ಥ್ಯಾಂಕ್ಸ್ ಹೇಳಕ್ಕೆ ಅಂತ ಫೋನ್ ಮಾಡಿದೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಅದಾದ್ಮೇಲೆ ಈಗ ಮಧ್ಯದಲ್ಲಿ ನಾನು ನಮ್ಮ ಯಶೋಧ ಅವ್ರ ಹತ್ರ ಒಂದು ವಿಷಯ ಮಾತಾಡ್ಬೇಕು. ದಯವಿಟ್ಟು ನಂಗೆ ವಿಶಾಲಕ್ಷ್ಮಿ ಅವ್ರ ಪರ್ಮಿಷನ್ ಕೊಡ್ಬೇಕು. ಯಾಕಂದ್ರೆ ಈಗ ವಿಶಾಲಕ್ಷ್ಮಿ ಅವರೇ ಸಾರಿ ಯಶೋಧ ಅವ್ರೆ ತಮ್ಮ ಮನೋಬದ್ಧತೆ ಕುರಿತಾಗ ತಾವು ಮಾತಾಡ್ತಿರ್ಬೇಕಾದ್ರೆ ಇನ್ನೊಂದು ವಿಷಯನ ನಾನು ಕೇಳಿದ್ದೀನಿ. ತಾವು ವೈದ್ಯರಾಗಿರೋದನ್ನ ತಮ್ಮನ್ನು ಕೇಳ್ತಾ ಇದ್ದೀನಿ. ವಯಸ್ಸಾದವರು ಅಂದ್ರೆ ಅಬೌವ್ 60 years ಇರೋರು ಏನಂದ್ರೆ ನಳಿನವ್ರೆ ಮ್ಯೂಟ್ ಮಾಡ್ಕೊಳ್ಳಿ. ಏನು ಅಂತಂದ್ರೆ ನೀವು ಇದು ಏನೋ ವಯಸ್ಸಾದವರು 60 ವರ್ಷದ ಮೇಲ್ಪಟ್ಟವರು ಮಲಮೂತ್ರ ವಿಸರ್ಜನೆಗೆ ಅಂತ ಹೋದಾಗ ಬಾತ್ರೂಮ್ ಚಿಲ್ಕ ಹಾಕೋಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಸಾಮಾನ್ಯ ವಯಸ್ಸಾದವ್ರಿಗೆ ತಾವೇನ್ ಹೇಳಿದ್ರಿ ಮಲಬದ್ಧತೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ ನೀರನ್ನ ಜಾಸ್ತಿ ಕುಡಿಯೋದಿಲ್ಲ ಅವರು. ವಯಸ್ಸಾದ ನೀವು ಹೇಳ್ಬೇಕು ಅಂದ್ರೆ ಸ್ವಲ್ಪನೇ ನೀರು ಕುಡೀರಿ ಅಂತಾನು ಹೇಳ್ತಾರೆ. ಆದ್ರೆ ವೈದ್ಯರು ಅದನ್ನ ನಾವು ಕುಡ್ದಿರೋದಿಲ್ಲ, ಅದೊಂದು ಸಮಸ್ಯೆ ಇರುತ್ತೆ. ಹಾಗಾಗಿ ಅವರು ಈ ಮಲವನ್ನು ವಿಸರ್ಜನೆ ಮಾಡೋದಕ್ಕೆ ಫೋರ್ಸ್ ಕೊಟ್ಟಾಗ ಮುಳುಗ್ದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ ಅಂತ ಬಹಳಷ್ಟು ಜನ ನಾನು ನೋಡಿದ್ದೀನಿ. ನಾನು ಪ್ರತ್ಯಕ್ಷವಾಗಿ ನನ್ನ ಅನುಭವದಲ್ಲಿ ನೋಡಿದ್ದೀನಿ. ಬಾತ್ರೂಮ್ಗಳಲ್ಲಿ ವಯಸ್ಸಾದವರು ಸತ್ತಿರೋದು ಗ್ಯಾರಂಟಿ ಇದೆ ಮೇಡಮ್, ಬಹಳ ಇದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀವಿ ಮೇಡಮ್? ಅದನ್ನ ಮನೆಯವ್ರ ಕೇರ್ ತಗೋಬೇಕು ಸರ್. ಅವ್ರಿಗೆ ಕಾನ್ಸ್ಟಿಪೇಷನ್ ಆಗದೆ ಇರೋಂಗೆ ನೋಡ್ಕೋಬೇಕು. ಅದಕ್ಕೆ ತಕ್ಕಾಗಿ ಆಹಾರ ಪದಾರ್ಥಗಳನ್ನ ಕೊಡ್ಬೇಕು. ನೀರನ್ನ ಕಂಟ್ರೋಲ್ ಮಾಡಬಾರ್ದು ಸರ್. ನೀರು ಯಥೇಚ್ಛವಾಗಿ ಕೊಡ್ಬೇಕು. ಯಥೇಚ್ಛ ಅಂತಂದ್ರೆ ಜಾಸ್ತಿ ಕೊಡ್ಬೇಕು ಅಂತ ಅಲ್ಲ. ಅವ್ರು ಪದೇ ಪದೇ ಬಾತ್ರೂಮ್ಗೆ ಹೋಗ್ತಾರೆ ಅಥವಾ ಇದ್ ಕಡೆನೆ ಮೂತ್ರ ವಿಸರ್ಜನೆ ಮಾಡ್ಕೊಳ್ತಾರೆ ಅಂತ ಮನೆಯವರು ಸ್ವಲ್ಪ ಕಂಟ್ರೋಲ್ ಮಾಡ್ತಾರೆ. ಮತ್ತೆ ಅವ್ರಿಗೂ ಅನ್ಸ್ಬಿಡುತ್ತೆ, ಅಯ್ಯೋ ನನ್ನಿಂದ ಇವ್ರಿಗೆಲ್ಲ ತೊಂದ್ರೆ ಅನ್ಬಿಟ್ಟು ನೀರಿನ ಅಂಶನ ಕಡಿಮೆ ತಗೊಳ್ತಾರೆ. ಆತರ ಮಾಡ್ಬಾರ್ದು. ಏಕೆಂದ್ರೆ ನಮ್ಮ ದೇಹನ ನಾವು ಚೆನ್ನಾಗಿ ಶುದ್ಧವಾಗಿ ಇಟ್ಕೋಬೇಕು. ಆರೋಗ್ಯದ ಕಡೆ ಗಮನ ಕೊಡ್ಬೇಕು. ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ರೆ ಮತ್ತೆ ನಮ್ಮ ಆರೋಗ್ಯ ಹೇಗೆ ಸರಿ ಹೋಗೋದು? ಮಲಮೂತ್ರ ವಿಸರ್ಜನೆ ಮಾಡ್ಲೇಬೇಕು. ಊಟ ನೀವು ಇಂಟೆಕ್ಟ್ ಹೋದ್ಮೇಲೆ ಅದು ಔಟ್ ಒಳಗಡೆ ಆಚೆನೂ ಬರ್ಬೇಕಲ್ವಾ, ಅದು ಜೀರ್ಣಕ್ರಿಯೆ ಆಗಿ. ಅದನ್ನ ಯಾವ ವಯಸ್ಸವರಾದ್ರೂ ಸರಿ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬಾರ್ದು. 60 ವರ್ಷ ಆಗ್ಲಿ 70 ವರ್ಷ ಆಗ್ಲಿ ಆತರ ಎಲ್ಲ ಮಾಡ್ಬಾರ್ದು. ಅವ್ರ ಕಾನ್ಸ್ಟಿಪೇಷನ್ ಏಕೆಂದ್ರೆ BP ಶುಗರ್ ಮಾತ್ರೆ ತಗೊಂಡು ಸೈಡ್ ಎಫೆಕ್ಟ್ಸ್ ಇಂದಾನೆ ಕಾನ್ಸ್ಟಿಪೇಷನ್ ಆಗುತ್ತೆ, ಆಸಿಡಿಟಿ ಜಾಸ್ತಿ ಆಗುತ್ತೆ. ಅಂತವರಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗಲ್ಲ. ನಮ್ಮಲ್ಲಿ ಎಲ್ಲಾರ್ಗುನು ಮೃದುಕೋಷ್ಠ ಕ್ರೂರ ಕೋಷ್ಠ ಅಂತ ಇರುತ್ತೆ ಜಠರದಲ್ಲಿ. ಮೃದುಕೋಷ್ಠ ಅಂದ್ರೆ ಸ್ವಲ್ಪ ತಿಂದ್ರೆ ಸಾಕು ಚೆನ್ನಾಗಿ ಜೀರ್ಣ ಆಗ್ಬಿಡುತ್ತೆ. ಕ್ರೂರ ಕೋಷ್ಠದವ್ರಿಗೆ ಹೆಚ್ಚು ತಿನ್ಬೇಕು, ಮತ್ತೆ ಹೆಚ್ಚು ಪಚನಕ್ರಿಯೆ ಅಗ್ನಿ ಬೇಕು. ಅಂತವ್ರಿಗೆ ಜಾಸ್ತಿ ತಿಂತಾನೆ ಇರ್ತಾರೆ. ಆಮೇಲೆ ವಯಸ್ಸಾದವ್ರಿಗೆ ಕಂಟ್ರೋಲ್ ಮಾಡ್ತಾರೆ, ಫುಡ್ ಕಂಟ್ರೋಲ್, ನೀರ್ ಕಂಟ್ರೋಲ್ ಮಾಡುತ್ತಾರೆ. ಆತರ ಮಾಡಬಾರ್ದು. ಮಕ್ಕಳನ್ನ ಹೇಗೆ ನೋಡ್ಕೊಳ್ತೀವೋ ಹಾಗೆ ವಯಸ್ಸಾದವ್ರನ್ನ ನೋಡ್ಕೊಳ್ಬೇಕಾಗತ್ತೆ. ಸೊ ಆ ರೀತಿ ಎಲ್ಲ ಕಂಟ್ರೋಲ್ ಮಾಡೋದ್ ತಪ್ಪು. ನೀರ್ನ ಚೆನ್ನಾಗಿ ಮತ್ತೆ ನಾರಿನಂಶ ಇರೋಂಥದ್ದು ಕೊಡ್ಬೇಕು ಅವ್ರಿಗೆ, ಸೊಪ್ಪು ತರಕಾರಿಗಳನ್ನ ಹೆಚ್ಚಿನ ಆಗಿ. ಸೊ ಅದ್ರಿಂದ ಅವ್ರಿಗೆ ಈ ತರದೆಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಆದಷ್ಟು ಕೇರ್ ತಗೋಬೇಕು. ಫುಡ್ ತಗೊಳ್ಳೋದ್ರಲ್ಲಿ ಕೇರ್ ತಗೋಬೇಕು. ಆತರ ಎಲ್ಲ ಕಂಟ್ರೋಲ್ ಮಾಡಬಾರ್ದು ಅವ್ರಿಗೆ. ನಮಸ್ಕಾರಮ್ಮ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಆಮೇಲೆ ಈಗ ವಿಶಾಲಾಕ್ಷಿ ಅವ್ರಿಗೆ ಒಂದು ಸಣ್ಣ ಪ್ರಶ್ನೆ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈಗ ಇನ್ನೊಂದೇನು ಅಂತಂದ್ರೆ, ಈಗ ನಮ್ಮ ಜೀವನದಲ್ಲಿ ಈಗ ಯಾತಕ್ಕೆ ಕೆಟ್ಟ ಮಕ್ಕಳು ಹುಟ್ಟುತ್ತವೆ, ಯಾಕೆ ಕೆಟ್ಟ ಒಳ್ಳೆ ಮಕ್ಕಳು ಹುಟ್ಟುತ್ತವೆ, ಇವೆಲ್ಲ ನೋಡ್ಕೊಂಡಾಗ ಇದಕ್ಕೆ ಇತ್ತೀಚೆಗೆ ಗರ್ಭ ಸಂಸ್ಕಾರ ಅನ್ನೋ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಇದು ಸನಾತನ ಧರ್ಮದಲ್ಲಿ ತಾವು ಋಷಿ ಮುನಿಗಳು ತಮ್ಗೆ ಬೇಕಾದ ರೀತಿಯಲ್ಲಿ ಒಳ್ಳೊಳ್ಳೆ ಮಕ್ಕಳನ್ನ ಜನಿಸೋದಕ್ಕೆ ಏರ್ಪಾಡು ಮಾಡ್ಕೋತಾ ಇದ್ರು. ಇದರಲ್ಲಿ ಸನಾತನ ಧರ್ಮದಲ್ಲಿ ಇದ್ದದ್ದು ಇತ್ತೀಚೆಗೆ ಅದು ವೈಜ್ಞಾನಿಕವಾಗಿ ರಿಸರ್ಚ್ ಮಾಡಿ ಕಂಡು ಹಿಡ್ಕೊಂಡು ನಾವು ಅದಕ್ಕೆ ಗರ್ಭ ಧಾರಣೆ ಆದ ಮೇಲೆ ತಂದೆ ತಾಯಿಗಳು ಅನ್ಸ್ಕೊಂಡವ್ರು ಆ ಮಗುವಿಗೆ ಟ್ಯೂನ್ ಮಾಡ್ತಾ ಹೋಗ್ಬೇಕು, ಅದಕ್ಕೆ ಹೇಳ್ತಾ ಹೋಗ್ಬೇಕು, ಅದಕ್ಕೆ
ಹೀಗೆ ಹೀಗೆ ಅಂತ ವಿವರಣೆ ಮಾಡ್ತಾ ಇರ್ಬೇಕು. ಯಾವಾಗ್ಲೂ ಅವ್ರಿಗೆ ಒಳ್ಳೆ ಯೋಚನೆಗಳನ್ನ ಮಾಡ್ಬೇಕು, ಆಧ್ಯಾತ್ಮಿಕತೆ ಕತೆ ಬಗ್ಗೆ ಯೋಚನೆ ಮಾಡ್ಬೇಕು. ಹಾಗೆಲ್ಲ ಮಾಡ್ತಾ ಹೋದ್ರೆ ಅವನು ಏ ಮಗು ನೀನು ಮುಂದಕ್ಕೆ ಒಳ್ಳೆ ಉತ್ತಮವಾದಂತ ಪ್ರಜೆ ಆಗ್ಬೇಕು, ದೇಶವನ್ನು ಉದ್ಧಾರ ಮಾಡುವಂತ ಪ್ರಜೆ ಆಗ್ಬೇಕು. ಆಮೇಲೆ ನೀನು ಎಲ್ಲರನ್ನೂ ದ್ವೇಷಿಸಬಾರ್ದು, ಎಲ್ಲರನ್ನೂ ಪ್ರೀತಿಯಿಂದ ಸಹನೆಯಿಂದ ನೋಡ್ಕೋಬೇಕು, ದೇಶಾಭಿಮಾನಿ ಆಗ್ಬೇಕು. ಈ ರೀತಿಯಾಗಿ ನಾವು ಈ ಮ್ಯಾನಿಫೆಸ್ಟೋಗಳನ್ನ ಆ ಮಗುವಿಗೆ ಹೇಳ್ತಾ ಹೋಗೋದ್ರಿಂದ ಆ ಮಕ್ಕಳು ಖಂಡಿತ ಮುಂದಕ್ಕೆ ಬರ್ತಾರೆ. ಆಮೇಲೆ ವೇದ ಜ್ಞಾನಗಳನ್ನ, ವೇದ ಪುರಾಣ ಕಥೆಗಳನ್ನ, ಧರ್ಮದ ಕಥೆಗಳನ್ನ ಹೇಳ್ತಾ ಹೋಗೋದ್ರಿಂದ ಆ ಮಕ್ಕಳು ಅಂತ ಗರ್ಭದಲ್ಲಿರುವಂತ ಮಗು ಅದನ್ನ ಬೆಳವಣಿಗೆನ ಬೆಳೆಸ್ಕೊಳ್ತಾ ಹೋಗುತ್ತೆ. ತಾಯಿಯ ಮಾತನ್ನ ಆ ಮಗು ಕೇಳ್ತಾ ಇರತ್ತೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ಅಭಿಮನ್ಯು, ಆಮೇಲೆ ನಮ್ಮ ಇದು ಹೇಳ್ತೀವಿ ಬಹಳಷ್ಟು ಕಥೆಗಳಿದೆ ನಮ್ಮ ಪುರಾಣದಲ್ಲಿ. ಇಂಥ ಗರ್ಭದಲ್ಲೇ ಮಗು ತಿಳ್ಕೊಳ್ಳುತ್ತೆ. ಈಗ ಪ್ರಹ್ಲಾದ ತನ್ನ ತಾಯಿಯ ಹೊಟ್ಟೆದಲ್ಲಿ ಇದ್ದಾಗ, ಕೈಯಾದಿ ಹೊಟ್ಟೆದಲ್ಲಿ ಇದ್ದಾಗ ನಾರದರು ಬಂದು ಅವಳಿಗೆ ಒಂದು ಉಪದೇಶ ಮಾಡ್ತಾರೆ, ಓಂ ನಮೋ ನಾರಾಯಣ ಅಂತ. ಆ ಧ್ಯಾನವನ್ನ ಆ ಮಗು ಹೇಳ್ಕೊಳಕ್ ಶುರು ಮಾಡುತ್ತೆ. ಮುಂದಕ್ಕೆ ಒಂದು ಉತ್ತಮವಾದಂತ ಒಂದು ಮಗುನ ಆಗುತ್ತೆ. ಹೀಗೆ ಇದೆಲ್ಲ ಇದೆ. ಇದೆಲ್ಲ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತಾವೇನ್ ಹೇಳ್ತೀರಾ ಮೇಡಮ್? ಅದನ್ನ ನಮ್ಮಲ್ಲಿ ಈ ವಿಷಯದಲ್ಲಿ ನೀವು ಆಧ್ಯಾತ್ಮಿಕ ಪಾಲನೆಯಲ್ಲಿ ಈ ಒಂದು ವಿಷಯವನ್ನು ನಾವು ಸೇರಿಸ್ಕೊಂಡ್ರೆ, ಈ ವಿಷಯವನ್ನು ನಾವು ಇನ್ಕಾರ್ಪೊರೇಟ್ ಮಾಡ್ಕೊಂಡ್ರೆ, ನಾವು ಮುಂದೆ ಬರ್ತಾ ಇರುವಂತ ಈ ಸಾಂಸಾರಿಕ ಜೀವನದಲ್ಲಿರುವಂತ ಎಷ್ಟೋ ಜನಗಳಿಗೆ ತಾವೊಂದು ಒಳ್ಳೆ ಇದನ್ನ ಹೇಳ್ಕೊಡ್ಬೋದಲ್ವಾ? ಅದನ್ನ ಅವರೊಂದು ಸಮಾಜ ಕಲ್ಯಾಣ ಆಗುತ್ತಲ್ವಾ ಅನ್ನೋದಕ್ಕೆ ನನ್ನ ಒಂದು ಅಭಿಪ್ರಾಯ. ತಾವೇನ್ ಹೇಳ್ತೀರಾ ವಿಶಾಲಾಕ್ಷಿ ಅವರೇ? ಖಂಡಿತ ಸತ್ಯ ಸರ್. ಯಾಕಂದ್ರೆ ಓಶೋರ್ ಒಂದ್ ಕಡೆ ಹೇಳ್ತಾರೆ, ಮಕ್ಕಳನ್ನ ಪಡಿಬೇಕು ಅನ್ನುವಂತಹ ತಂದೆ ತಾಯಿಗಳು ಮೊದಲು ಆತ್ಮಜ್ಞಾನಿಗಳಾಗಬೇಕು ಅಂತ ಹೇಳ್ತಾರೆ. ಅಂದ್ರೆ ಮೆಡಿಟೇಷನ್ ಮಾಡ್ಬೇಕು, ಧ್ಯಾನ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕೆ ಧ್ಯಾನ ಮಾಡ್ಬೇಕು ಅಂತಂದ್ರೆ ಸರಿಯಾದ ಅರಿವು ಇರುತ್ತೆ. ಆ ಒಂದು ಪ್ರಕೃತಿ ಕ್ರಿಯೆ ನಡೆದಿರೋ ಸಮಯದಲ್ಲಿ ನಮ್ಮಲ್ಲಿರ್ತಕ್ಕಂಥ ರಾಗದ್ವೇಷಗಳು, ನಮ್ಮಲ್ಲಿರ್ತಕ್ಕಂಥ ಅವಗುಣಗಳು ಒಂದು DNA ರೂಪದಲ್ಲಿ ಅಲ್ಲಿ ಒಂದು ಸಂಗ್ರಹ ರೂಪದಲ್ಲಿ ಆಗ್ತಾ ಇರುತ್ತೆ ಅಲ್ವಾ? ಸೊ ವಿಜ್ಞಾನ ತಮ್ಮೆಲ್ಲರಿಗೂ ಗೊತ್ತು. ಆ ಒಂದು ಸಂಗ್ರಹ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂತಂದ್ರೆ ಅತಿ ಸೂಕ್ಷ್ಮದಲ್ಲಿ ಸೂಕ್ಷ್ಮ. ಒಂದು ದೇಹ ರೆಡಿ ಆಗ್ಬೇಕಂದ್ರೆ ಅಲ್ಲಿ ಎಲ್ಲ ಸೇರ್ಬೇಕು, ಎಲ್ಲ ಸೇರಿದಾಗ್ಲೇ ಅಲ್ಲಿ ಆಗೋದದು. ಸೊ ಅಂತಹ ಪತಿ ಮತ್ತೆ ಪತ್ನಿ ಇಬ್ರು ಕೂಡ ಆತ್ಮಜ್ಞಾನಿಗಳಾದಾಗ ಅಲ್ಲಿ ಶುದ್ಧ ಸಾತ್ವಿಕ ಭಾವ ಒಂದಷ್ಟೇ ಇರುತ್ತೆ. ಅಂತವರಿಂದ ಬಂದಂತ ಮಕ್ಕಳು ಅವರು ಲೋಕ ಕಲ್ಯಾಣವನ್ನೇ ಮಾಡ್ತಾರೆ, ದೇಶದ ಒಂದು ಹೆಸರನ್ನ ತರ್ತಾರೆ, ದೇಶದ ಕೀರ್ತಿಯನ್ನ ಬೆಳಗಿಸ್ತಾರೆ ಅಂತಕ್ಕಂಥದ್ದು. ಈಗ ತಾವು ಹೇಳ್ತಾ ಬಂದ್ರೆ ಹಿರಣ್ಯಕಶಿಪುವಿನ ಮಗ ಅವನು ಭಕ್ತ ಪ್ರಹ್ಲಾದ ಅಂತ ಒಬ್ಬ ಕ್ರೂರಿಯ ಮಗ ಆತರ ಹೇಗಾದ್ರು ಅಂತ ಕೇಳ್ಬೋದು. ಹೇಗೆ ಅಂದ್ರೆ ಗರ್ಭ ಸಂಸ್ಕಾರ ಸಾರಿ ಈಗ ತಾವ್ ಹೇಳಿದ್ರಿ, ಅವರು ಆ ನಾರದ ಮುನಿಗಳ ಆಶ್ರಮದಲ್ಲಿ ಇದ್ಕೊಂಡು ಪ್ರತಿ ದಿವಸ ಒಂದಷ್ಟು ಕಥೆಗಳನ್ನ ಕೇಳ್ತಾ ಆತ್ಮ ತತ್ವನ ಕೇಳ್ತಾ ಹೋದಾಗ ಆ ಮಗು ಅದೇ ರೀತಿನಲ್ಲಿ ಬೆಳೀತು. ಪ್ರತಿ ತಾಯಿ ಏನ್ ತಿಂತಾಳೆ, ಏನ್ ಮಾತಾಡ್ತಾಳೆ, ಏನ್ ಕೇಳಿಸ್ಕೊಂತಾಳೆ, ಅವ್ರ ವಿಚಾರಧಾರೆ ಏನು ಅನ್ನೋದನ್ನ ಅವೆಲ್ಲವೂ ಕೂಡ ಮಗುವಿನ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಹಾಗಾಗಿ ಪ್ರತಿ ಗರ್ಭಿಣಿ ಕೂಡ ಧ್ಯಾನವನ್ನ ಮಾಡ್ಬೇಕು, ಓದಿದ್ರೆ ಒಳ್ಳೆ ಪುಸ್ತಕಗಳನ್ನ ಓದಬೇಕು, ಕೇಳಿದ್ರೆ ಒಳ್ಳೆ ಮಾತುಗಳನ್ನೇ ಕೇಳಿಸ್ಕೋಬೇಕು. ಸೊ ಇದೆಲ್ಲ ನಮ್ಮ ಸನಾತನ ಸಂಸ್ಕೃತಿ. ಸೊ ಈಗ ಹೊಸ ಯುಗಕ್ಕೆ ಅಷ್ಟೆಲ್ಲ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಧ್ಯಾನನಾದ್ರೂ ಮಾಡಮ್ಮ ಅಂತ ಹೇಳ್ತಾರೆ. ಸುಮ್ನೆ ಒಂದಷ್ಟು ಸಮಯ ಸುಮ್ನೆ ಕೂತ್ಕೋ, ಬುಕ್ ಓದಕ್ ಆಗಲ್ವಾ? ಯಾಕಂದ್ರೆ ಗರ್ಭಿಣಿಯರಿಗೆ ಒಂದೇ ಸ್ಥಳದಲ್ಲಿ ಕೂತ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ಒಂದು 20 ನಿಮಿಷ ಧ್ಯಾನ ಮಾಡಿದ್ರೆ ಸಾಕು. ಸತ್ಸಂಗ ಕೇಳ್ತಾ ಇರ್ಬೇಕು. ಸೊ ತಾವ್ ಹೇಳಿದ್ದು 100% ಕರೆಕ್ಟ್ ಸರ್. ಗರ್ಭಿಣಿಯರು ಕೂಡ ಧ್ಯಾನ ಮಾಡ್ಬೇಕು. ಇದು ಪತ್ರಿ ಸರ್ ಕೂಡ ಹೇಳಿದ್ದಾರೆ, ಪ್ರತಿ ತಾಯಿ ಧ್ಯಾನ ಮಾಡ್ಬೇಕು, ಪ್ರತಿ ಗರ್ಭಿಣಿ ಧ್ಯಾನ ಮಾಡ್ಬೇಕು. ನಮಸ್ಕಾರ. ಅದ್ಭುತವಾದಂತ ಸಲಹೆಗಳನ್ನ ನೀವು ಕೊಟ್ಟಿದ್ದೀರಾ, ಧನ್ಯವಾದಗಳು. ಮತ್ತೆ ಇನ್ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡ್ಬೇಕು ಅಂತ ಕೇಳ್ಕೊತಿದ್ದೀನಿ. ಯಾರು ಮಾತಾಡೋರು ಇದ್ದೀರಾ? ಏನಾದ್ರು ಕೇಳ್ತೀರಾ? ಸಂಕೋಚ ಮಾಡ್ಕೋಬೇಡಿ, ಮಾತಾಡಿ. ಯಾಕೆಂದ್ರೆ ಈ ವಿಷಯಗಳನ್ನ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಾಗ್ಲೇ ನಮಗೆ ವಿಚಾರ ಮಂಥನ ಆಗುತ್ತೆ. ನಾವು ಕೇಳೋ ಪ್ರಶ್ನೆ ಯಾವತ್ತು ನೀವು ತಪ್ಪು ತಿಳ್ಕೊಬೇಡಿ. ಅಯ್ಯೋ ನಾನು ಮೆಚ್ಯೂರ್ಡ್ ಪ್ರಶ್ನೆ ಕೇಳ್ತಿದ್ದೀನೋ ಇಲ್ವೋ, ನನ್ನ ಪ್ರಶ್ನೆ ಬಾಲಿಶ ಅಂತ ತಿಳ್ಕೊಬೇಡಿ. ಹಾಗಂತ ಅನ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ನಾವು ಕೇಳಬೇಕು. ನಾವು ಇತರರ ಅಭಿಪ್ರಾಯಗಳನ್ನ, ಈಗ ನಾನೇನ್ ಕೇಳಿದೆ ಅದು ನನಗೆ ವಿಷಯ ಬೇಕಾಗಿಲ್ಲ, ಆದ್ರೆ ನಾನು ಇತರರಿಗೆ ಅದು ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನು ವಿಶಾಲಾಕ್ಷಿ ಅವ್ರ ಹತ್ರ ಮಾತಾಡಿದೆ. ಆ ವಿಷಯಗಳನ್ನ ತಿಳಿಸಿ ಅಂತ ಕೇಳ್ಕೊಂಡೆ ನಾನು. ಅದಕ್ಕೋಸ್ಕರ ಇಲ್ಲ. ಬೇರೆ ಯಾರು ಇಲ್ವಾ ಮಾತಾಡೋರು? ಕಾರ್ಯಕ್ರಮ ವೈಟ್ ಯಾರು ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಮಾತಾಡಿ ಅಮ್ಮ. ಯಾರು? ನನ್ನ ಹೆಸರು ವೀಣಾ ಅಂತ. ವೀಣಾ ಅವ್ರೆ, ಮ್ಯೂಟ್ ಮಾಡ್ಬಿಟ್ಟಿದ್ದೀರಾ? ವಿಡಿಯೋನ ಆನ್ ಮಾಡ್ಕೊಳ್ಳಿ, ಆಗತ್ತಾ?
ಹಾ ಆಗತ್ತೆ ಸರ್. ಮಾಡ್ಬಿಟ್ಟು ಮಾತಾಡಿ ಅಮ್ಮ. ಮಾತಾಡಿ ಅಮ್ಮ, ಮಾತಾಡಿ. ಸರ್ ನಾನು ಕೇಳೋದೇನು ಅಂದ್ರೆ, ನಾವು ಸಾತ್ವಿಕತೆ ಮತ್ತೆ ಆತ್ಮಜ್ಞಾನಿಗಳಾಗೋ ಪ್ರಯಾಣದಲ್ಲಿರ್ಬೇಕಾದ್ರೆ ನಮ್ಮ ಸುತ್ತಮುತ್ತಲ ಇರ್ಬೋದು, ಬಂಧು ಬಳಗದಲ್ಲಿ ಇರ್ಬೋದು, ಎಲ್ಲರೂ ನಮ್ ತರಾನೇ ಅದೇ ಮಾರ್ಗದಲ್ಲಿ ಇರೋರು ಸಿಗೋದಿಲ್ಲ. ಆದ್ರೆ ನಮಗ್ ಅವ್ರಗಳಿಂದ ಪರೀಕ್ಷೆಗಳು ಜಾಸ್ತಿ ಬಂದಾಗ ನಾವ್ ಹೇಗ್ ಎದುರಿಸ್ಬೇಕು ಅದನ್ನ? ಅಂತ ಎಲ್ಲ ಸಂದರ್ಭದಲ್ಲಿ ಕೇವಲ ಸಹನೆನ ತಾಳ್ಬೇಕು ಮ್ಯಾಮ್, ಅಷ್ಟೇ. ನಮಗೆ ಎಷ್ಟು ಸಹನೆ ಬೇಕು ಅಂದ್ರೆ ಹಿಮಾಲಯ ಬೆಟ್ಟದಷ್ಟು ಸಹನೆ ಬೇಕು. ನಮ್ಮ ಸಂಬಂಧಿಕರು ಎಷ್ಟೋ ಜನ ಇದ್ದಾರೆ, ಸುಮಾರು ಸಾವಿರಾರು ಜನ ಸಂಬಂಧಿಕರಿದ್ದಾರೆ. ಅವ್ರು ಯಾರು ಕೂಡ ಧ್ಯಾನ ಮಾಡಲ್ಲ, ಧ್ಯಾನಕ್ಕೆ ಸಪೋರ್ಟ್ ಕೂಡ ಮಾಡಲ್ಲ. ಆದ್ರೆ ಅವ್ರು ಎಲ್ಲಿದ್ದಾರೆ ಅಂದ್ರೆ, ಅವರು ಇಲ್ಲೇ ಎಲ್ಲಿದ್ರು 20 ವರ್ಷದಿಂದ ಇನ್ನೂ ಅಲ್ಲೇ ಇದ್ದಾರೆ. ಆದ್ರೆ ನಾವು ಇಷ್ಟು ವರ್ಷ ಮುಂದೆ ಬಂದಿದ್ದೀವಿ. ಸೊ ಹಾಗಾಗಿ ಅಂತವ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸೊ ಸಪೋರ್ಟ್ ಇಲ್ಲ ಅಂತಂದಾಗ ನಿಮ್ಮ ಜೀವನದ ವ್ಯವಸ್ಥೆ ಹೇಗಿದೆಯೋ ಅಥವಾ ನಿಮ್ಮ ದೈನಂದಿನ ವ್ಯವಸ್ಥೆ ಹೇಗಿದೆಯೋ ಅದನ್ನೆಲ್ಲವನ್ನ ನಿಭಾಯಿಸ್ತಾ, ಆ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ನಿಮಗೆ ಒಂದಷ್ಟು ಸಮಯವನ್ನು ಕೊಟ್ಟು ಧ್ಯಾನ ಮಾಡಿ. ಇಲ್ಲಿ ಹೇಗಿದೆ ಅಂತಂದ್ರೆ ಎರಡನ್ನ ಹೇಳ್ತೀನಿ. ಒಂದು, ನಮ್ಮ ಆಧ್ಯಾತ್ಮಿಕತೆಗೆ ಪ್ರಾಪಂಚಿಕತೆ ಅಡ್ಡಿ ಆಗ್ಬಾರ್ದು. ಇನ್ನೊಂದೇನಪ್ಪಾ ಅಂದ್ರೆ, ಪ್ರಾಪಂಚಿಕತೆಗೆ ಆಧ್ಯಾತ್ಮಿಕತೆ ಕೂಡ ಅಡ್ಡಿ ಆಗ್ಬಾರ್ದು. ಈ ಎರಡನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಯಾವ ಸಂಬಂಧಗಳಾದ್ರೂ ನಮಗೆ ಈ ಒಂದು ದಾರಿಗೆ ತೊಂದರೆ ಮಾಡಲ್ಲ. ಮತ್ತೊಂದು ಹೇಳ್ತೀನಿ ಮ್ಯಾಮ್, ನೀವು ಒಂದಷ್ಟು ದಿವಸ ನೀವು ಧ್ಯಾನಾಭ್ಯಾಸ ಮಾಡ್ತಾ ಹೋದ್ರೆ ಒಂದಲ್ಲ ಒಂದ್ ದಿವಸ ಅವರು ಸಹ ಧ್ಯಾನಕ್ಕೆ ಬರ್ತಾರೆ. ಅಫ್ಕೋರ್ಸ್ ಕೇಳ್ತಾರೆ, ಯಾಕಂದ್ರೆ ವೈಬ್ರೇಷನ್ಸ್ ಆ ತರ ಇರುತ್ತೆ. ಆದ್ರೆ ಮೇಡಮ್ ಕಾಲ್ ಬಾಳ ಎಳಿತಾರಲ್ವಾ ಮೇಡಮ್? ಅಂತವ್ರು ಇರ್ಬೇಕು ಮ್ಯಾಮ್. ಯಾಕಂದ್ರೆ ಯಾರು ಕಾಲ್ ಇಳಿಯೋರು ಎಲ್ಲಿ ಜಾಸ್ತಿ ಇರ್ತಾರೋ ಅಲ್ಲೇ ನಮ್ ಸಾಧನೆ ಚೆನ್ನಾಗ್ ಆಗೋದು. ನಾವು ಸ್ಥಿತಪ್ರಜ್ಞರಾಗ್ಬೇಕು ಅಮ್ಮ. ವಿಶಾಲಾಕ್ಷಿ ಅವ್ರ ನಾನೊಂದು ಮಾತು ಹೇಳ್ಬೋದಲ್ಲ? ಏನು ಅಂದ್ರೆ, ನಾವು ಸ್ಥಿತಪ್ರಜ್ಞರಾಗ್ಬೇಕು. ಯಾರು ಏನಾರ ಹೇಳ್ಕೊಳ್ಳಿ ತಲೆ ಕೆಡಿಸ್ಕೋಬಾರ್ದು. ಅರೈಸ್, ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ಅರೈಸ್, ಅವೇಕನ್, ಸ್ಟಾಪ್ ನಾಟ್ ಟಿಲ್ ಗೋಲ್ ರೀಚ್ಡ್ ಅಂತ. ಎದ್ದೇ ನಮ್ಮ ಗುರಿ ರೀಚ್ ಆಗೋದಕ್ಕೆ ಗಮನ ಕೊಡ್ಬೇಕು. ಯಾವ ಕಡೆ ಈ ಕಡೆ ತಿರುಗಿ ನೋಡ್ಬಾರ್ದು. ಮಿಲಿಟರಿನಲ್ಲಿ ಒಂದು ಮಾತು ಹೇಳ್ತಾರೆ, ಬ್ಲಾಸ್ಟ್ ದಿ ಥಿಂಗ್ಸ್ ವೆನ್ ರಾಕ್ ಮೆಟ್ ವಿತ್ ಅಂತ. ರಸ್ತೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮಿಲಿಟರಿನಲ್ಲಿ, ಹಿಮಾಲಯ ಬೆಟ್ಟದಂತ ಪರ್ವತ ಕಾಡಿನಲ್ಲಿ. ಅವಾಗ ರಸ್ತೆ ಮಾಡ್ಕೊಂಡು ಹೋಗ್ಬೇಕಾದ್ರೆ, ನಡ್ಕೊಂಡು ಹೋಗ್ಬೇಕಾದ್ರೆ ಕಲ್ಲು ಬಂಡೆಗಳು ಸಿಗುತ್ತೆ, ಅದನ್ನು ಓಡಿದು ರಸ್ತೆ ಮಾಡ್ತಾರೆ, ಮುಂದಕ್ಕೆ ಹೋಗ್ತಾರೆ. ಯಾಕೆ ಅಂದ್ರೆ ಅದು ಇನ್ನೊಂದಷ್ಟು ಜನಕ್ಕೆ ದಾರಿ ಆಗುತ್ತೆ, ಸಹಾಯ ಆಗತ್ತೆ ಅಂತ. ಹಾಗಾಗಿದ್ದಾನೆ ನಾವು ಅವ್ರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು ಬೇಡಿ. ಭಗವಂತ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ನಾವು ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕು. ಏನು ಅಂದ್ರೆ, ಯಾವಾಗ್ಲೂ ಅಷ್ಟೇನೆ ನಮ್ಮಲ್ಲಿ ಏನು ಅಂತಂದ್ರೆ, ನಮ್ಮನ್ನ ಬಗ್ಗೆ ಯಾರಾದ್ರೂ ನೋಯಿಸ್ತಾ ಇದ್ದಾರಾ, ಭಗವಂತನ ಕೇಳ್ಕೊಳ್ಳೋಣ, ಭಗವಂತ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಅವ್ರಿಗೆ ಒಳ್ಳೇದಾಗ್ಲಿ. ಸೊ ನಾವು ಯಾವಾಗ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ, ಅದು 4 ಪಟ್ಟು ನನ್ಗೆ ಒಳ್ಳೇದಾಗತ್ತೆ. ಇಷ್ಟೇ ಅರ್ಥ ಆಗೋ ತಿಳ್ಕೊಳ್ಳಿ. ನಾನು ಬೇರೆಯವ್ರ ಬಗ್ಗೆ ಅಯ್ಯೋ ಚೆನ್ನಾಗಿರ್ಲಿ ಅವರು, ನಾನು ಯಾವಾಗ್ಲೂ ಮಾತಾಡ್ಬೇಕಾದ್ರೆ ಯಾರೇ ಮಾತಾಡ್ಲಿ ಗಾಡ್ ಬ್ಲೆಸ್ ಯು ಅಂತೀನಿ. ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ, ನನ್ನ ಬಾಯಿನಲ್ಲಿ ಬರೋದೇ ಗಾಡ್ ಬ್ಲೆಸ್ ಯು ಅಂತ. ಆ ಪದ ನಾವು ಹೇಳ್ತಾ ಬರ್ಬೇಕು. ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ನಾವು ಆ ರೀತಿ ಪ್ರಾರ್ಥನೆ ಮಾಡ್ಕೊಂಡಾಗ, ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿದಾಗ ಭಗವಂತ ಏನ್ ಮಾಡ್ತಾನೆ, ಇವನೇನಪ್ಪ ಇವನು ಬಿಟ್ಬಿಟ್ಟು ಬೇರೆಯವ್ರಿಗೆಲ್ಲ ಹೇಳ್ತಾ ಇದ್ದಾನೆ, ಇವನಿಗೆ ಸ್ವಲ್ಪ ಜಾಸ್ತಿ ಕೊಡೋಣ ಅಂತ ನಮಗ್ ಕೊಡ್ತಾನಮ್ಮ. ಏನ್ ಹೇಳ್ತೀರಾ ವಿಶಾಲಾಕ್ಷಿ ಅವರೇ? ನಾನು ಹೇಳಿದ್ ಕರೆಕ್ಟಾ? ಹೌದು ಸರ್. ಮ್ಯಾಮ್, ಒಂದೇ ಏನು ಅಂತಂದ್ರೆ, ಸುಂದರವಾಗಿ ಕಟ್ಟಿರ್ತಕ್ಕಂತ ಮನೆ ಒಳಗಡೆ ನಾವು ಕಸ ತಂದು ಹಾಕೋತೀವ, ಹೊರಗಡೆ ಇರ್ತಕ್ಕಂಥ ಕಸವನ್ನ ಹಾಕ್ತಿವ? ಇಲ್ಲ ಅಲ್ವಾ? ಅದೆಲ್ಲ ಕಸ ಅಂತ ಅನ್ಕೊಂಬಿಡಿ, ಅಷ್ಟೇ ಸಿಂಪಲ್. ಆದ್ರೆ ನೀವು ಮಾತ್ರ ಧ್ಯಾನಾಭ್ಯಾಸವನ್ನ ನಿಲ್ಸಕ್ ಹೋಗ್ಬೇಡಿ, ನಿರಂತರವಾಗಿ ಮಾಡಿ. ವಾಣಿ ಅವರೇ, ಮುಂದುವರಿಸಿ ನಿಮ್ಮ ಕಾರ್ಯಕ್ರಮವನ್ನ, ಎಡಬಿಡದೆ ಮುಂದುವರಿಸಿ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ನೀವಾಯ್ತು, ನಿಮ್ ಪಾಳಾಯ್ತು, ಹೌದಾ? ಸಂತೋಷ ಅಂದೆ, ಬೇರೆ ಏನು ಮಾತಾಡ್ಬೇಡಿ. ದೇವ್ರೇ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಅವ್ರಿಗೂ ನಾನು ಧ್ಯಾನ ಹೇಗ್ ಮಾಡ್ತೀನಿ ಹಾಗೆ ಅವರು ಧ್ಯಾನ ಮಾಡ್ಲಿ ಅಂತ ಹೇಳ್ಕೊಂಬಿಡಿ ಅಷ್ಟೇನೆ. ಧನ್ಯವಾದಗಳು ಸರ್. ನಮಸ್ಕಾರಮ್ಮ, ನಮಸ್ಕಾರ. ಮತ್ತೆ ಯಾರಾದ್ರೂ ಮಾತಾಡೋರು ಇದ್ದೀರಾ? ಸರ್ ನಮಸ್ತೆ ಸರ್, ಶಿವಕುಮಾರ್ ಮಾತಾಡ್ತಾ ಇದ್ದೀನಿ. ಶಿವಕುಮಾರ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಯೋಗ ತರಗತಿಗೆ ಹೋಗೋದ್ರಿಂದ ಸ್ವಲ್ಪ ಬಿಸಿ ಇದ್ದೆ ಸರ್. ಹೇಳ್ದಂಗೆ ನಾವ್ ಏನೇ ಹಂಚಿದ್ರು ನಾವ್ ಹೆಚ್ಚಿಗೆ ಎಷ್ಟು ಕೊಡ್ತೀವಿ ಅದರ ದ್ವಿಗುಣ 3 ಪಟ್ಟು 10 ಪಟ್ಟು ಭಗವಂತ ವಾಪಸ್ ಕೊಡ್ತಾನೆ ಸರ್. ಒಳ್ಳೇದು ಕೊಟ್ರು ಅದನ್ನ ಕೊಡ್ತಾನೆ, ನಾವು ಕೆಟ್ಟದನ್ನ ಕೊಟ್ರು ಅದನ್ನೇ ವಾಪಸ್ ಕೊಡ್ತಾನೆ. ಹಾಗಾಗಿ ತಾವ್ ಹೇಳ್ದಂಗೆ ನಾವು ಅದನ್ನ ಹೆಚ್ಚು ಒಳ್ಳೇದನ್ನ ಹಂಚ್ಬೇಕು ಸರ್. ನಾವು ಜ್ಞಾನ ಇರ್ಬೋದು ಅಥವಾ ಹಣ ಇರ್ಬೋದು, ನಮ್ ಕಡೆ ಏನಾಗುತ್ತೆ ಜನಗಳಿಗೆ ಏನ್ ಅನುಕೂಲ ಆಗ್ಬೇಕು ಅದನ್ನ ಹಂಚ್ಬೇಕು ಸರ್. ಇವತ್ತು ನನಗೆ ಧ್ಯಾನದೊಂದು ಅನುಭವ ಏನಾಯ್ತಂದ್ರೆ, ನಾನು ಆಫೀಸ್ ನಲ್ಲಿ ಕುಳಿತುಕೊಂಡು ಚೇರ್ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡ್ತಾ ಇದ್ರೆ ಚೇರ್ ನಲ್ಲಿ ಹಿಂದಕ್ಕೆ ಫಾಸ್ಟ್ ಆಗಿ ಹೋಗ್ತಾ ಇರೋ ತರ ಅನುಭವ ಆಗ್ತಾ ಇತ್ತು ಸರ್. ನನ್ಗೆ ಸಡನ್ ಆಗಿ ಕಂಡುಬಿಟ್ಬಿಟ್ಟೆ ನಾನು. ಆಮೇಲೆ ನೋಡಿ ನಿಂತಿದ್ದೆ.
ಇದು ಫಸ್ಟ್ ಅನುಭವ ಸರ್ ನನ್ಗಾಗಿದ್ದು. ವಾಹ್ 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 ವಾಹ್. ಧನ್ಯವಾದಗಳು ಸರ್. ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ನಾನು, ಇಲ್ಲಿಂದ ನಿರ್ಗಮಿಸ್ತೀನಿ ಸರ್ ನಾನು. ನಮಸ್ಕಾರ ಸರ್. ಶನಿವಾರ ನಿಮ್ಮನ್ನ ಭೇಟಿ ಆಗ್ತಿದೀವಿ. ಶನಿವಾರ ನಿಮ್ದೇ ಶೋ. ನಮಸ್ಕಾರ ಸರ್. ನಮಸ್ಕಾರ ಸರ್. ಶಿವಕುಮಾರ್ ಅವರು ಯೋಗ ಕ್ಲಾಸ್ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸೋಣ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಈಗ ಬೇರೆ ಇನ್ಯಾರಾದ್ರೂ ಕೇಳೋರಿದ್ರೆ ಮಾತಾಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಸರ್ ಸತ್ಯೇಂದ್ರ ಸರ್, ನಾನ್ ಮಧ್ಯದಲ್ಲೂ ಎಂಟ್ರಿ ಕೊಡ್ತಾ ಇದ್ದೀನಿ. ಇಲ್ಲ ಮಾತಾಡಿ ಅಮ್ಮ, ನಿಮ್ಗೆ ಅಧಿಕಾರ ಇದೆ. ಅಲ್ಲ ಸರ್, ಇವಾಗ ನಿಮ್ಗೆ ಸ್ವಲ್ಪ ಸಮಯ ಸಿಕ್ಕಿದೆಯಲ್ವಾ ಸರ್? ನಿಮ್ ಸ್ಪೀಚ್ ತುಂಬಾ ಚೆನ್ನಾಗಿದೆ ಸರ್. ನಿಮ್ಮ ಇದನ್ನು ಸ್ವಲ್ಪ ಶೇರ್ ಮಾಡ್ಕೊಳ್ಳಿ ಸರ್. ತುಂಬಾ ಅದ್ಭುತವಾಗಿರುತ್ತೆ ಸರ್. ನಿಮ್ಮ ಒಂದು ಸೆಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಗೆ ತಿಳಿದಿರೋದನ್ನ ನೀವು ಶೇರ್ ಮಾಡಿ ಸರ್, ತಿಳ್ಕೊಂಡಂಗ ಆಗತ್ತೆ. ಇವಾಗ ಒಂದೇ ಒಂದು ವಿಷಯ ಹೇಳ್ತೀನಮ್ಮ, ನಾವು ನೀರಿನ ಬಗ್ಗೆ ಹೇಳ್ತೀನಿ. ನೀರು ಬಹಳ ಇಂಪಾರ್ಟೆಂಟ್. ನೀರು ನಾವು ಲಕ್ಷ್ಮೀ ಸ್ವರೂಪ ಅಂತೀವಿ. ಮನೆಯಲ್ಲಿ ನೀರು ಪೋಲ್ ಮಾಡಬಾರ್ದು. ಪ್ರಪಂಚದಲ್ಲಿ 96% ಭೂಮಿ ನೀರಿನಿಂದ ತುಂಬಿಕೊಂಡಿದೆ. ಅದು ನಮಗೆ ಕೇವಲ ಭೂಮಿ ಮೇಲೆ ಕೇವಲ ಸ್ವಲ್ಪ % ಮಾತ್ರ ನೀರಿರೋದು. ಇಂಥದ್ರಲ್ಲಿ ಈಗ ನಾವು ಯಾವ್ದಾದ್ರು ಮನೆಗೆ ಹೋದ್ರೆ, ಯಾವ್ದಾದ್ರು ಹೋಟ್ಲ್ಗೆ ಹೋದ್ರೆ ದೊಡ್ಡ ಲೋಟದಲ್ಲಿ ನೀರು ತಂದು ಕೊಡ್ತಾರೆ. ಆ ನೀರ್ದಲ್ಲಿ ನಾವ್ ಎಷ್ಟು ಕುಡಿತೀವಿ? ಒಂದ್ 1/4 ಲೋಟ ಅರ್ಧ ಲೋಟ ಕುಡಿತೀವಿ, ಹಾಗೆ ಇಟ್ಬಿಡ್ತೀವಿ. ಅದು ಉಪಯೋಗಿಸೋದೇ ಇಲ್ಲ. ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಹೋಟೆಲ್ಗಳಲ್ಲಿ ನೀವು ಈ ತರ ನೀರುಗಳನ್ನ ತಂದು ಇಟ್ಕೊಂಡು ಪೋಲ್ ಮಾಡಿದ್ರೆ ಹೇಗೆ? ಮದುವೆ ಮನೆಗಳಿಗೆ ಹೋಗ್ತೀರಾ, ಅಲ್ಲಿ ಏನಾಗುತ್ತೆ, ವಾಟರ್ ಬಾಟ್ಲ್ಗಳು ಕೊಡ್ತಾರೆ. ಈ ವಾಟರ್ ಬಾಟ್ಲ್ ಕೊಟ್ರೆ ಒಂದೆರಡು ಸಿಪ್ ನೀರು ಕುಡ್ದಿರ್ತೀರಾ, ಆ ಬಾಟ್ಲನ್ನ ಅಲ್ಲೇ ಇಡ್ತೀರಾ. ಆ ಬಾಟ್ಲನ್ನ ಅವ್ರೇನ್ ಮಾಡ್ತಾರೆ, ಎಲೆ ಎತ್ತೋದಕ್ಕೆ ಬಂದವರು ಅದನ್ನ ಬಿಸಾಕ್ತಾರೆ. ನೀರು ವೇಸ್ಟ್ ಅಲ್ವಾ ಅಮ್ಮ? ಆ ಬಾಟ್ಲು ತಗೊಂಡು ಮನೆಗೆ ಹೋಗಿ, ಅದು ನಿಮಗ್ ಕೊಟ್ಟಿರೋದು, ಅದು ಲಕ್ಷ್ಮಿ, ದುಡ್ಡಿಗೆ ಸಮಾನ. ಆ ಬಾಟ್ಲನ್ನ ನೀವು ತಗೊಂಡು ಹೋಗ್ಬೇಕು. ನೀವು ಅದನ್ನ ಪೂರ ಖಾಲಿ ಮಾಡಿ ಆಮೇಲೆ ಅದನ್ನ ಎಲ್ಲಿ ವಿಸರ್ಜನೆ ಮಾಡ್ಬೇಕು, ಎಲ್ಲಿ ವೇಸ್ಟ್ ಡಸ್ಟ್ಬಿನ್ ಹಾಕ್ಬೇಕು, ಅದು ಹಾಕ್ಬೇಕು. ಅದ್ ಬಿಟ್ಬಿಟ್ಟು ನಾನ್ ಆತರ ಹೋದಾಗ ಅದ್ರ ಜೊತೆಗೆ ಇನ್ನೂ 1-2 ಎತ್ಕೊಂಡ್ ಬರ್ತೀನಿ ಸರ್, ದಾರಿಲಿ ಮತ್ತೆ ಕುಡಿಯೋದಕ್ ಬೇಕಾಗುತ್ತೆ ಅಂತ ಅನ್ಬಿಟ್ಟು. ಒಳ್ಳೆ ಕೆಲಸ ಮಾಡ್ತೀರಮ್ಮ. ಅವ್ರು ಕೊಟ್ಟರೆ ಪರವಾಗಿಲ್ಲ, ಅವ್ರು ಕೊಡದೇ ಇದ್ರೆ ಕಷ್ಟ. ಒಳ್ಳೆ ಕೆಲಸ ಮಾಡ್ತೀರಾ. ಆಮೇಲೆ ಇನ್ನೊಂದೇನು ಅಂದ್ರೆ, ನೀರಿಗೆ ಎಷ್ಟು ಮಹತ್ವ ಕೊಡ್ಬೇಕು ಅಂದ್ರೆ, ನೀವು ಬಲಗೈನಲ್ಲಿ ಊಟ ಮಾಡ್ತಿದ್ದೀರಾ, ನಿಮ್ಮ ಎಡಗಡೆ ಕೈನಲ್ಲಿ ಲೋಟ ತಗೋತೀರಾ, ನೀರ್ ಬಾಟ್ಲು ತಗೋತೀರ, ಲೋಟ ತಗೋತೀರಾ. ಲೋಟ ತಗೊಂಡಾಗ ನಾವು ನೀರು ಕುಡಿಬೇಕು. ಏನ್ ಮಾಡ್ಬೇಕಮ್ಮ, ನಾವು ಬಲಗೈಯಿಂದ ಮೇಲೆ ನಾವು ಲೋಟವನ್ನು ತಗಲಿಸಿಕೊಂಡು ಈ ರೀತಿಯಾಗಿ ನಾವು ನೀರನ್ನು ಕುಡಿಬೇಕು. ಆಗ ಬಲಗೈ ಪಾಸಿಟಿವ್ ಎನರ್ಜಿ ಇರುವಂತದ್ದು, ಎಡಗೈ ಇನ್ನೊಂದು ಯಾಂಗ್ ಎನರ್ಜಿ, ಇದು ನೆಗೆಟಿವ್ ಎನರ್ಜಿ ಇದು ಅಂತ. ಹಾಗೆ ಬಲಗೈನಲ್ಲಿ ಹೆಚ್ಚು ಶಕ್ತಿ ಇದೆ ಅಂತ. ಈ ಬಲಗೈನಲ್ಲಿ ನಾವು ಮುಟ್ಟಿ ತಗೊಳ್ಳೋದ್ರಿಂದ ಅದು ಶುಭ್ರವಾದ ಕೈ, ಅದು ಅಮೃತಮಯವಾದಂತ ಕೈ, ಶುಭ ಕೆಲಸಗಾರಗಳಿಗೆ ಉಪಯೋಗಿಸುವಂತ ಕೈ. ಹಾಗಾಗಿ ನಾವು ಎಡಗೈಗೆ ನಾವು ಪ್ರಿಫರೆನ್ಸ್ ಕೊಡೋದಿಲ್ಲ, ಬಲಗೈಗೆ ಪ್ರಿಫರೆನ್ಸ್ ಕೊಡೋದು. ನೀರು ಕುಡಿಬೇಕಾದ್ರೆ ಹೀಗೆ ಕುಡಿಯೋ ಬದಲು ಕೈಯನ್ನು ಹೀಗೆ ಇಟ್ಕೊಂಡು ಹೀಗೆ ಕುಡಿಯೋದ್ರಿಂದ ನಮಗೆ ಒಳ್ಳೇದೇ ಅಲ್ವಾ? ಆ ನೀರನ್ನು ಕುಡಿಯುವಂತ ಅಭ್ಯಾಸ ತರೀಕ ಅದು. ಹಾಗೆ ತಾಂಬೂಲ ಕೊಡ್ತಾರೆ. ತಾಂಬೂಲಕ್ಕೆ ಒಂದು ಮಹಾಲಕ್ಷ್ಮಿ ಸಂಕೇತ ಅಂತಾರೆ, ಪರಮ ಪೂಜ್ಯವಾದ್ದು. ಆ ಭಾಗವತರಲ್ಲಿ ಕೊಡುವಂತವ್ರು ಊಟ ಮಾಡ್ಬೇಕಾದ್ರೆ ತಾಂಬೂಲ ತಂದು ಕೊಟ್ಬಿಡ್ತಾರೆ. ಆ ತಾಂಬೂಲ ಏನ್ ಮಾಡ್ಬೇಕು ನಾವು? ಅವ್ರು ಕೊಡ್ಬೇಕಾದ್ರೆ ಅವ್ರು ಕೊಡೋದನ್ನ ಹಿಂಗೆ ಈಸ್ಕೊಂಡು, ಬಲಗೈ ಟಚ್ ಮಾಡಿ ಈಸ್ಕೊಂಡು ಅವನ್ನ ಪಕ್ಕದಲ್ಲಿ ಇಟ್ಕೋಬೇಕು. ಆಮೇಲೆ ಮನೆಗೆ ತಗೊಂಡು ಈ ತರ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಬೇಕಾಗತ್ತೆ. ಈಗಾಗ್ಲೇ 6 ಗಂಟೆಗೆ ಸಮೀಪ ಬರ್ತಾ ಇದೆ. ಇಲ್ಲಿಗೆ ಕಾರ್ಯಕ್ರಮವನ್ನ ನಾವು ವೈಂಡ್ ಅಪ್ ಮಾಡ್ಬೋದು ಅಂತ ನಾನು ಅನ್ಕೋತೀನಿ. ಸಂಪನ್ನಗೊಳಿಸೋಣ. ಈಗ ವಿಶಾಲಾಕ್ಷಿ ಅವರಿಗೆ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಗೆ ಡಾಕ್ಟರ್ ಯಶೋಧ ಅವ್ರಿಗೂ ಅಷ್ಟೇನೆ ಉತ್ತಮವಾದಂತಹ ಒಂದು ಒಳ್ಳೆ ವಿಷಯಗಳನ್ನ, ಒಳ್ಳೆ ಇದನ್ನ ನಮಗೆ ಹೇಳ್ಕೊಟ್ಟಿದ್ದಾರೆ. ನಾಳೆ ಇದು ಹೆಚ್ಚು ವಿಷಯಗಳು ಹೇಳೋದಿದೆ, ಅದನ್ನ ಅವ್ರು ಹೇಳ್ತಾರೆ. ನಾಳೆ ಒಳ್ಳೆ ಉಪನ್ಯಾಸಕರು ಬರ್ತಾ ಇದ್ದಾರೆ. ಸೊ ಆ ಕಾರ್ಯಕ್ರಮವನ್ನು ಕೇಳೋಣ. ನಾಳೆ ಧ್ಯಾನವನ್ನು ಮಾಡೋಣ. ಅವರ ಮುದ್ರೆಗಳ ಕುರಿತಾದಂತ, ವೈದ್ಯಕೀಯ ವಿಷಯದಲ್ಲಿ ಕುರಿತಾದಂತ ಎಷ್ಟೋ ವಿಷಯಗಳನ್ನ ಮನನ ಮಾಡಿಕೊಳ್ಳೋಣ. ಇಲ್ಲಿಗೆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಲಾಗ್ತಿದೆ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಅಮ್ಮ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.